ನಮಸ್ಕಾರ ವೀಕ್ಷಕರೇ, ಯು ಚಾನಲ್ ಅರ್ಪಿಸುವಂತಹ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆಯ ಕೃಷಿ ಪರಿಕರ ಮಾರಾಟಗಾರರು ಅನುಭವಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಉಡುಪಿ ಜಿಲ್ಲಾ ಅಗ್ರಿ ಇನ್ಪುಟ್ ಡೀಲರ್ಸ್ ಅಸೋಸಿಯೇಷನ್ನ ಕಾರ್ಯಕ್ರಮ, ಉದ್ದೇಶ, ಬೇಡಿಕೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಇಂದು ನಮ್ಮ ಜೊತೆ ಉಡುಪಿ ಜಿಲ್ಲಾ ಅಗ್ರಿ ಇನ್ಪುಟ್ ಡೀಲರ್ಸ್ ಅಸೋಸಿಯೇಷನ್ ಇದರ ಉಡುಪಿ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರುವಂತಹ ಶಿವಾನಂದ ಪ್ರಭು ಮತ್ತು ಕರ್ನಾಟಕ ರಾಜ್ಯ ಅಗ್ರಿ ಇನ್ಪುಟ್ ಡೀಲರ್ಸ್ ಅಸೋಸಿಯೇಷನ್ ಇದರ ಸಹ ಕಾರ್ಯದರ್ಶಿ ಆಗಿರುವಂತಹ ರಂಜನ್ ಶೆಟ್ಟಿ ಅವರು ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾವು. ಮೊದಲನೇದಾಗಿ ಕೃಷಿ ಪರಿಕರ ಅಂದರೆ ಎಂಥದ್ದು ಅಂದರೆ ಹೇಳಿದರೆ ಕೃಷಿ ಪರಿಕರದಲ್ಲಿ ಯಾವುದೆಲ್ಲ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಕೃಷಿ ಪರಿಕರಗಳು ಅಂದರೆ ಜನರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಕೃಷಿ ಇಂಪ್ಲಿಮೆಂಟ್ಸ್ ಅಂತ, ಅಂದರೆ ಮೆಷಿನರೀಸ್ ಅಂತ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಕೃಷಿ ಪರಿಕರಗಳಲ್ಲಿ ಇಂಗ್ಲೀಷಲ್ಲಿ ಅಗ್ರಿ ಇನ್ಪುಟ್ಸ್ ಅಂತ ಹೇಳ್ತೀವಿ. ಅಂದರೆ ಕೃಷಿಗೆ ಏನೇನು ಇನ್ಪುಟ್ಸನ್ನು ಹಾಕಿ ಬೆಳೀತಾರೋ ಅದು, ಅಂದರೆ ಈಗ ಮುಖ್ಯವಾಗಿ ರಸಗೊಬ್ಬರ, ಕೀಟನಾಶಕ ಮತ್ತು ಬಿತ್ತನೆ ಬೀಜಗಳು, ಇದನ್ನು ಸೇರಿಸಿ ನಾವು ಕೃಷಿ ಪರಿಕರಗಳು ಅಂತ ಹೇಳ್ತೀವಿ. ಈ ಮುಖ್ಯವಾಗಿ ರಸಗೊಬ್ಬರ, ಕೀಟನಾಶಕ ಮತ್ತು ಬಿತ್ತನೆ ಬೀಜಗಳೇ ಕೃಷಿ ಪರಿಕರಗಳು. ಇದನ್ನು ಉಪಯೋಗಿಸಿ ರೈತರಿಗೆ ಅನುಕೂಲವಾಗೋ ಥರ ಏನು ಮಾರಾಟ ಮಾಡ್ತಾರೋ ಅವರು ಕೃಷಿ ಪರಿಕರ ಮಾರಾಟಗಾರರು. ಯಾವ ಭಾಗದಲ್ಲಿ ನಾವು ಕೃಷಿ ಪರಿಕರಗಳು ಜಾಸ್ತಿಯಾಗಿ ನಾವು ನೋಡ್ಬೋದು ಅಂತ ಹೇಳಿದರೆ ಹೆಚ್ಚಾಗಿ ಯಾವ ಕಡೆ ಸೇಲ್ ಆಗ್ತದೆ? ನಾವೀಗ ಕೃಷಿ ಪರಿಕರ ಬೇರೆ ಬೇರೆ ಕಡೆಯಲ್ಲಿ ಇರ್ತದೆ. ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಈಗ ಕೃಷಿ ಸ್ವಲ್ಪ ಹಿಂದ್ಗಡೆ ಇದು ಜಾಸ್ತಿಯಾಗಿ ಇದಾಗ್ತಿಲ್ಲ, ಕಡಿಮೆ ಆಗ್ತಾ ಇದೆ ಕೃಷಿಯನ್ನು ಮಾಡಬಾರ್ದು. ಯಾವ ರೀತಿಯಾಗಿ ಅದರ ಕಾರ್ಯವ್ಯಾಪ್ತಿಗಳು ಹೇಗೆ ಅಂತಂದ್ರೆ? ಕಂಪ್ಯಾರಿಟಿವ್ಲಿ ಅತಿ ಕಡಿಮೆ ಕೃಷಿ ಪರಿಕರಗಳನ್ನು ಉಪಯೋಗಿಸುವ ಜಿಲ್ಲೆ ಅಂದರೆ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಮತ್ತು ಕೊಡಗು. ಕೊಡಗಲ್ಲಿ ಕಾಫಿ ಇದೆ, ಸ್ವಲ್ಪ ಜಾಸ್ತಿ ಉಪಯೋಗಿಸ್ತಾರೆ. ಉತ್ತರ ಕನ್ನಡ ಇಲ್ಲಿ ಮುಖ್ಯವಾಗಿ ಇರೋ ಬೆಳೆಗಳೇ ಕಡಿಮೆ. ಸ್ವಲ್ಪ ಮುಂಗಾರಿನಲ್ಲಿ ಭತ್ತ, ಆಮೇಲೆ ಅಡಿಕೆ, ತೆಂಗು ಮುಖ್ಯ ಬೆಳೆಗಳು. ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ನಮ್ಮದು ಏನೂ ಇಲ್ಲ. ಕೋಲಾರ, ಶಿವಮೊಗ್ಗ, ದಾವಣಗೆರೆ, ಹಾವೇರಿ ಅಲ್ಲಿ ಈ ಕೃಷಿ ಪರಿಕರಗಳ ಒಂದು ಡಿಮಾಂಡ್ ಅನ್ನೋದು ತುಂಬ ಇದೆ. ನಮ್ಮಲ್ಲಿ ರೈತರ ಹಿಡುವಳಿ, ಸಣ್ಣ ಹಿಡುವಳಿ ಇರೋದು, ಸಣ್ಣ ಸಣ್ಣ ಏರಿಯಾ ಇರುತ್ತೆ, ಗದ್ದೆಗಳು ಸೆಣಸ್ ಲೆಕ್ಕದಲ್ಲಿ ಇರುತ್ತೆ. ಬೇರೆ ಜಿಲ್ಲೆಗಳಲ್ಲಿ ಎಕರೆಗಟ್ಟಲೆ ಇರುತ್ತೆ. ಆದ್ದರಿಂದ ನಮ್ಮದು ಬಹಳ ಕಡಿಮೆ ಇದೆ. ಈ ಕಡಿಮೆ ಒಂದು ವ್ಯಾಪ್ತಿಯಲ್ಲಿ ಅಂದರೆ ಏನು ಗದ್ದೆ, ಹೊಲ ಇರುತ್ತೋ ಅದರಲ್ಲಿ ಅತಿ ಹೆಚ್ಚು ಬೆಳೆಗಳನ್ನು ಬೆಳೆಯಲಿಕ್ಕೆ, ಅತಿ ಉತ್ಪಾದನೆಯನ್ನು ಮಾಡಲಿಕ್ಕೆ ನಾವು ಸರಿಯಾದ ಕೃಷಿ ಪರಿಕರಗಳನ್ನು ಸರಿಯಾದ ಸಮಯದಲ್ಲಿ ವೈಜ್ಞಾನಿಕವಾಗಿ ರೈತರಿಗೆ ಕೊಡುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿ ಏನೇನೋ ಕೃಷಿ ಇಲಾಖೆಗಳ ಜೊತೆಯಲ್ಲಿ, ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ಜೊತೆಯಲ್ಲಿ ನಮ್ಮ ಒಂದು ಹೊಂದಾಣಿಕೆ ಅತಿ ಮುಖ್ಯವಾಗಿರುತ್ತೆ. ಆದ್ದರಿಂದ ಉಡುಪಿ ಜಿಲ್ಲೆಗೂ ಬೇರೆ ಜಿಲ್ಲೆಗಳಿಗೂ ಕಾನೂನುಗಳ ವ್ಯಾಪ್ತಿಯಲ್ಲೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಕಾನೂನುಗಳು ಒಂದೇ ಇರುತ್ತೆ, ಆದರೆ ಅದನ್ನ ಇಂಪ್ಲಿಮೆಂಟ್ಸ್ ಮಾಡುವಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಸಣ್ಣ ಹಿಡುವಳಿದಾರರಾದ್ರಿಂದ. ಓಕೆ, ಈಗ ರಸಗೊಬ್ಬರಗಳು ಸಕಾಲದಲ್ಲಿ ಸಿಗ್ತಾ ಉಂಟಾ? ಇಲ್ಲ ಸಮಸ್ಯೆಗಳು ಏನು ಉಂಟಲ್ಲ? ನಮ್ಮ ಜಿಲ್ಲೆಯಲ್ಲಿ ಇಷ್ಟು ವರ್ಷ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದರೆ ನಮಗೆ ನಿಜವಾಗಿ ಹೇಳಬೇಕಂದ್ರೆ ಕೃಷಿ ಇಲಾಖೆಯವರು ತುಂಬ ಒಂದು ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಸಮಸ್ಯೆಯನ್ನು ನಮಗೆ ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಯಾವ ಅಧಿಕಾರಿಗಳ ಮಟ್ಟದಲ್ಲೂ ಆಗಿಲ್ಲ. ಮತ್ತು ರೈತರಿಗೂ ಸಹ ಸಕಾಲದಲ್ಲಿ ಇಷ್ಟು ವರ್ಷ ಸಿಗ್ತಾ ಇದೆ. ಸಣ್ಣ ಪುಟ್ಟ ಇಡೀ ದೇಶಕ್ಕೆ ಅಥವಾ ರಾಜ್ಯಕ್ಕೆ ಸಮಸ್ಯೆ ಇದ್ದಾಗ ನಮ್ಮಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆಗುತ್ತೆ. ಅದನ್ನು ನಾವು ಬೇರೆ ಆಲ್ಟರ್ನೇಟಿವ್ ಸೋರ್ಸಸ್ ಇರುತ್ತೆ. ರಸಗೊಬ್ಬರಗಳಲ್ಲಿ ಒಂದರ ಬದಲು ಇನ್ನೊಂದು ಕೊಡುವಂಥದ್ದು, ಅದು ರೈತರಿಗೆ ಅನುಕೂಲ ಆಗುವಂಥದ್ದು. ಒಂದರ ಬದಲು ಇನ್ನೊಂದು ಅಂದರೆ ಸುಮ್ಮನೆ ಒತ್ತಾಯಪೂರ್ವಕವಾಗಿ ಅಲ್ಲ, ಅದೇ ಕಂಟೆಂಟ್ ಇರುವಂಥ ಇನ್ನೊಂದು ಗೊಬ್ಬರವನ್ನು ಕೊಟ್ಟು ರೈತರಿಗೆ ತಿಳಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ರೈತರೆಲ್ಲ ಸಂತೋಷದಿಂದಲೇ ಮಾಡಿದ್ದಾರೆ. ಇಳುವರಿಯನ್ನು ಚೆನ್ನಾಗಿ ತೆಗೆದಿದ್ದಾರೆ. ಹಾಗೇನು ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಬಂದಿಲ್ಲ. ಈಗ ಹೊಸ ಹೊಸ ಕಾನೂನುಗಳು ಬಂದದ್ರಿಂದ ಅದಕ್ಕೆ ಹೊಂದಿಕೊಂಡು ಹೋಗೋದು ಕಷ್ಟ ಆಗ್ತಾಯಿದೆ ರೈತರಿಗೆ. ಅದನ್ನು ನಾವು ಈಗ ಸರಿಪಡಿಸಬೇಕಾಗಿದೆ. ಈಗ ರೈತರಿಗೆ ತಮ್ಮ ಬೆಳೆಗಳಿಗೆ ಇಂಥದ್ದೇ ಒಂದು ರಸಗೊಬ್ಬರ ಬೇಕು ಅಥವಾ ಇಂಥದ್ದೇ ರಸಗೊಬ್ಬರ ಅದಕ್ಕೆ ಆಗ್ತದೆ ಅಂದರೆ ಅವರಿಗೆ ಹೇಗೆ ಗೊತ್ತಾಗಬೇಕು ಅಂತ ರೈತರಿಗೆ? ಹೌದು, ಆ್ಯಕ್ಚುಲಿ ಅದನ್ನು ಮಾಹಿತಿಯನ್ನು ಕೊಡಬೇಕಾಗಿರುವಂಥದ್ದು ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ಈಗ ಕೃಷಿ ಇಲಾಖೆಯಿಂದ ಕೃಷಿ ಸಖಿಯರು ಅಂತ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ನೇಮಿಸ್ಕೊಂಡಿದ್ದಾರೆ ಸರ್ಕಾರದ ವತಿಯಿಂದ. ಪ್ರತಿ ಪಂಚಾಯತ್ ಮಟ್ಟದಲ್ಲಿದ್ದಾರೆ. ಮತ್ತು ಇಂಥ ಕ್ರಾಪಿಗೆ ಇಂಥದ್ದೇ ರೆಕಮೆಂಡೇಶನ್ ಅಂತ ಇರುತ್ತೆ. ಕೃಷಿ ವಿಜ್ಞಾನ ನಮ್ಮ ಬ್ರಹ್ಮಾವರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ಎಕ್ಸ್ಟೆನ್ಷನ್ ವಿಭಾಗ ಇದೆ, ವಿಸ್ತರಣಾ ವಿಭಾಗನೂ ಇದೆ. ಅವರ ಕೆಲಸನೇ ಅದು.
ಓಕೆ. ವಿಸ್ತರಣೆ ಆಗಬೇಕು. ಅಲ್ಲಿ ಪ್ರತಿ ಯಾವ ಕ್ರಾಪಿಗೆ ಏನು ರೆಕಮೆಂಡೇಶನ್ ಅಂತ ಇರುತ್ತೆ. ಭತ್ತಕ್ಕೆ ಇಷ್ಟು NPK ಅನ್ನು ಕೊಡಬೇಕು, ಲಘು ಪೋಷಕಾಂಶಗಳನ್ನು ಕೊಡಬೇಕು, ಅಡಿಕೆಗೆ ಎಷ್ಟು ಕೊಡಬೇಕು, ಯಾವ ಕಾಲಕ್ಕೆ ಕೊಡಬೇಕು, ಯಾವ ಔಷಧವನ್ನು ಯಾವ ಕಾಲಕ್ಕೆ ಹೊಡಬೇಕು, ಅಲ್ಲಿ ಅದಕ್ಕೆ ಪರಿಣಿತವಾದ ವಿಜ್ಞಾನಿಗಳೇ ಇದ್ದಾರೆ. ಅಷ್ಟೇ ಅಲ್ಲದೆ ಮೊದಲು ಏನಾಗ್ತಿತ್ತು ಅಂದರೆ ಸರ್, ಕೃಷಿ ಪರಿಕರಗಳನ್ನು ಯಾರು ಬೇಕಿದ್ರೂ ಮಾರ್ಬೋದು, ಎಲ್ಲರಿಗೂ ಲೈಸೆನ್ಸ್ ಕೊಡ್ತಿದ್ರು ಮೊದಲು. ಈಗ ಸುಮಾರು 10-12 ವರ್ಷಗಳ ಈಚೆಗೆ ಅದಕ್ಕೆ ಬೇರೆ ಕಾನೂನು ಮಾಡಿದ್ದಾರೆ. ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕು. ಅದಕ್ಕೋಸ್ಕರ ಗೊತ್ತಿದ್ದವರೇ ಮಾತ್ರ ಹೌದು, ಕೇಂದ್ರ ಸರ್ಕಾರದವರು ಕೆಲವೊಂದು ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಏನಂದ್ರೆ ಮೊದಲಿಂದ ಕೆಲವೊಂದು ಕೃಷಿ ಪರಿಕರಗಳನ್ನು ಮಾರಾಟ ಮಾಡ್ಕೊಂತ ಬಂದಿದ್ದಾರೆ. ಅವರಿಗೆ ಹೊಸ ಕೋರ್ಸ್ ಡಿಪ್ಲೊಮಾ ಕೃಷಿ 1 ವರ್ಷದ ಡಿಪ್ಲೊಮಾವನ್ನು ಕೃಷಿಯಲ್ಲಿ ಮಾಡಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ. ಹೊಸದಾಗಿ ಮಾಡೋದಿದ್ರು ಅವರು ಸಹ BSc ಅಗ್ರಿಕಲ್ಚರ್ ಅಥವಾ BSc ಕೆಮಿಸ್ಟ್ರಿ ಮಾಡಿರಬೇಕು, ಅಥವಾ ಈ 1 ವರ್ಷದ ದೇಸಿ ಅಂತ ಹೇಳ್ತೀವಿ, ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸ್ ಫಾರ್ ಇನ್ಪುಟ್ ಡೀಲರ್ಸ್ ಅಂತ, ಅದು ರಾಷ್ಟ್ರ ಮಟ್ಟದಲ್ಲಾಗಿರುವಂಥ ಒಂದು ಪ್ರೋಗ್ರಾಮ್. ಅದನ್ನು 1 ವರ್ಷ ಡಿಪ್ಲೊಮಾವನ್ನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು 40 ಜನರ ಬ್ಯಾಚಲ್ಲಿ ಪ್ರತಿ ವರ್ಷ ರಾಜ್ಯದಾದ್ಯಂತ ಅಲ್ಲ ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಅದ್ರ ಮುಖಾಂತರ ಕೃಷಿ ಪರಿಕರಗಳನ್ನು ಮಾರಾಟ ಮಾಡುವವರಿಗೂ ಸಹ ಸಂಪೂರ್ಣ ಮಾಹಿತಿ ಇದೆ. ಈಗ ಮೊದಲಿನ ಥರ ಅಲ್ಲ. ಈ ಯಾವ ಬೆಳೆಗೆ ಯಾವ ಗೊಬ್ಬರವನ್ನು ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ಹಂತಗಳಲ್ಲಿ ಕೊಡಬೇಕು, ಮತ್ತೆ ಔಷಧಗಳನ್ನು ಯಾವ ಮೊದಲು ರೋಗ ಪತ್ತೆ ಮಾಡೋಕೆ ಗೊತ್ತಿರಲ್ಲ. ರೈತ ಬಂದು ಕೇಳಿದ ಔಷಧವನ್ನು ಕೊಡ್ತಾ ಇದ್ರು. ಈಗ ಆಗಲ್ಲ. ಅದರದ ಎಲೆಗಳನ್ನು ತಗೊಬನ್ನಿ ಅಂತಾರೆ, ಅಥವಾ ಪ್ಲಾಟ್ ವಿಸಿಟ್ ಮಾಡ್ತಾರೆ ಪರಿಕರ ಮಾರಾಟಗಾರರು. ವಿಸಿಟ್ ಮಾಡಿ ಅದನ್ನ ಪತ್ತೆ ಹಚ್ತಾರೆ, ಏನಾಗಿದೆ, ಯಾವ ಕಾಯಿಲೆ. ಅದೇ ಡಾಕ್ಟರ್ ಇದ್ದಂಗೆ, ಒಂದು ಇಂಥದೇ ಕಾಯಿಲೆಗೆ ಇಂಥದೇ ಔಷಧ. ಸುಮ್ಮನೆ ಮೊದಲೆಲ್ಲ ಆಗಲ್ಲ, ಒಟ್ಟು 1-2 ಬಾಟ್ಲ್ ಕೊಟ್ಟರು ಕಳಿಸಿದ್ರು. ಹಾಗೆ ಆಗಬಾರ್ದು, ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಈಗ ಎಲ್ಲರೂ ಮಿನಿಮಮ್ ಆ ಡಿಪ್ಲೊಮಾವನ್ನು ಮಾಡ್ಕೊಂಡಿದ್ದಾರೆ. ಅದರಿಂದ ಎಲ್ಲರಿಗೂ ಮಿನಿಮಮ್ ನಾಲೆಜ್ ಇದೆ. ಅದರ ಜೊತೆಯಲ್ಲಿ ಕೃಷಿ ಇಲಾಖೆಯವರು ಮತ್ತು ಕೃಷಿ ವಿಜ್ಞಾನ ಕೇಂದ್ರದವರು ಗ್ರಾಮ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಈ ಕೃಷಿ ಸಮಾವೇಶಗಳನ್ನು ಮಾಡ್ತಾ ಇರ್ತಾರೆ. ರೈತರ ಸಮಾವೇಶವನ್ನು ಅಲ್ಲಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಅದ್ರ ಪ್ರಕಾರನೇ ಕೊಡೋದು, ಒಟ್ಟಾರೆ ಕೊಟ್ಟು ಹಾಳಾಗುವಂಥದ್ದು ಆಗಬಾರ್ದು. ಅದಕ್ಕೆ ಅಂದರೆ ಇದು ಎಲ್ಲ ಬೆಳೆಗಳಿಗೂ ಕೂಡ ಒಂದು ಮಾಹಿತಿ ಕೊಡುವಂಥದ್ದು. ಈಗ ತೆಂಗು ಇದೆ, ಬೇರೆ ಬೇರೆ ಬೆಳೆಗಳಿವೆ ಅಂಥದ್ದು, ಅದಕ್ಕೂ ಕೂಡ ಹೌದು. ಪ್ರತಿ ಬೆಳೆಯನ್ನು ಆಧರಿಸಿ ಯಾವ ಏರಿಯಾದಲ್ಲಿ ಯಾವ ಬೆಳೆ ಇದೆಯೋ ಬೆಳೆಯನ್ನು ಆಧರಿಸಿ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ. ಹಾಗೂ ಏರಿಯಾಗಳನ್ನು ಅಂದರೆ ಆ ವ್ಯಾಪ್ತಿಯನ್ನು ಆಧರಿಸಿ ಸಹ ಪ್ರೋಗ್ರಾಮನ್ನು ಮಾಡ್ತಾರೆ. ರೈತರಿಗೆ ಅಡಿಕೆ ಬೆಳೆಗಾರರ ಒಂದು ಮಾಹಿತಿ ಶಿಬಿರ ಅಂತಿದ್ರೆ ಅಡಿಕೆ ಬಗ್ಗೆ ಹೇಳ್ತಾರೆ, ಭತ್ತ ಬೆಳೆಗಾರರ ಮಾಹಿತಿ ಶಿಬಿರ ಅಂದರೆ ಭತ್ತಗಳ ಬಗ್ಗೆ ಹೇಳ್ತಾರೆ, ತೆಂಗಿನ ಬಗ್ಗೆ ಹೇಳ್ತಾರೆ. ಅದಕ್ಕೆ ಬೇಕಾದ ಸಂಘ ಸಂಸ್ಥೆಗಳು ಇದೆ. ಆ ಸಂಘ ಸಂಸ್ಥೆಗಳು ವಿಜ್ಞಾನಿಗಳನ್ನು ಕರೆಸಿ ಮಾಡ್ತಾರೆ. ನಾವು ಸಹ ಅವ್ರ ಜೊತೆ ಕೈ ಜೋಡಿಸ್ತೀವಿ, ಪರಿಕರ ಮಾರಾಟಗಾರರು ಸಹ ಕೈ ಜೋಡಿಸ್ತೀವಿ. ಆದ್ರಿಂದಲೇ ನಾವು ಹೇಳೋದು ರೈತರ ಹತ್ರ ಯಾವ ಇದು ಅಧಿಕೃತವಾಗಿ ಪರವಾನಗಿ ಹೊಂದಿದಂಥ ಲೈಸೆನ್ಸ್ ಹೋಲ್ಡರ್ ಇನ್ಪುಟ್ ಡೀಲರ್ಸ್ ಹತ್ರನೇ ನೀವು ಪರ್ಚೇಸ್ ಮಾಡಿ. ಸುಮ್ಮನೆ ಯಾರೋ ಮನೆಗೆ ಬಂದು ಮಾರುವಂಥದ್ದು, ಅವ್ರಿಗೆ ಯಾವುದೇ ಒಂದು ಕಂಟ್ರೋಲ್ ಇರಲ್ಲ. ಸರ್ಕಾರವೂ ಅವ್ರ ಮೇಲೆ ಯಾವುದೇ ಕಂಟ್ರೋಲ್ ಇರಲ್ಲ. ಯಾರು ಬರ್ತಾರೆ, ಯಾರು ಕೊಡ್ತಾರೆ ಗೊತ್ತಿರಲ್ಲ. ಆದ್ದರಿಂದ ಶಾಪ್ಗಳಿಗೆ ಬನ್ನಿ, ಪರಿಕರ ಮಾರಾಟ ಕೇಂದ್ರಕ್ಕೆ ಬನ್ನಿ. ಅಲ್ಲಿ ಕ್ವಾಲಿಫಿಕೇಶನ್ ಇರುತ್ತೆ, ಮಿನಿಮಮ್ ಗೊತ್ತಿರುತ್ತೆ. ಅವರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ವಿಜ್ಞಾನಿಗಳನ್ನು ಭೇಟಿಯಾಗಿ ಇವ್ರ ಸಮಸ್ಯೆಗಳನ್ನು ತಿಳಿಸಿ, ಅದನ್ನು ಏನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಾಗ ಅವ್ರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಅದನ್ನು ತಗೊಂಡು ತೋರಿಸಿ ತಗೊಂಡೋಗಿ. ಈ ಪರಿಕರ ಮಾರಾಟಗಳಲ್ಲಿರುವಂಥ ಪ್ರತಿಯೊಂದು ಐಟಮ್ಗೂ ಸರ್ಕಾರದ ಮಾನ್ಯತೆ ಇರುತ್ತೆ. ಪ್ರತಿಯೊಂದನ್ನು ಸರ್ಕಾರದ ಪ್ರತಿನಿಧಿಗಳು ಅಥವಾ ಇಲಾಖೆಯ ಪ್ರತಿನಿಧಿಗಳು ಬಂದು ಟೆಸ್ಟ್ ಮಾಡಿಸ್ತಾರೆ, ಸ್ಯಾಂಪಲ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಚೆನ್ನಾಗಿರೋದನ್ನು ಮಾತ್ರ ಮಾರಬೇಕು, ಯಾವುದಾದ್ರು ಮಾರುವ ಹಾಗೆ ಇಲ್ಲ. ಈಗ ಭತ್ತದ ಬೆಳೆಗಳಿಗೆ ಈ ಕೀಟನಾಶಕಗಳನ್ನು ಸಿಂಪಡಿಸುವಂಥದ್ದು ಅದು ಹೇಗೆ, ಅಂದರೆ ಯಾವ ರೀತಿಯಾಗಿ ಅದನ್ನು ನೀವು ಮಾನಿಟರ್ ಮಾಡುವಂಥದ್ದು, ಅಥವಾ ಯಾವ ರೀತಿಯಾಗಿ ಅದನ್ನು ರೈತರಿಗೆ ಒದಗಿಸುವಂಥ ಕೆಲಸ ಮಾಡ್ತೀರಾ? ಅಲ್ಲ, ಒದಗಿಸುವುದು ಸುಲಭ. ಈಗ ಪರಿಕರ ಮಾರಾಟಗಾರರ ಅಂಗಡಿಯಲ್ಲಿ ಲೈಸೆನ್ಸ್ ಇರುತ್ತೆ, ಅದಕ್ಕೆ ಉತ್ಪಾದಕ ಕಂಪನಿಗಳವರು ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟನ್ನು ಕೊಡಬೇಕು. PC ಅಂತ, ಪ್ರಿನ್ಸಿಪಲ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಅದಕ್ಕೆ ಸರ್ಕಾರದಿಂದ, ಇಲಾಖೆಯಿಂದ ನಾವು ಲೈಸೆನ್ಸ್ ತಗೋಬೇಕು, ಅದನ್ನೇ ಇಟ್ಟಿರ್ತೀವಿ. ಆದರೆ ರೈತರಿಗೆ ಒದಗಿಸುವಂಥದ್ದು ನೀಡ್ ಬೇಸ್ಡ್ ಇರಬೇಕು. ಅಂದರೆ ಅಗತ್ಯ ಇದ್ದಲ್ಲಿ ಮಾತ್ರ. ಸುಮ್ಮನೆ ಯಾವುದೋ ಒಂದು ಎಲೆಯಲ್ಲಿ ಒಂದು ಸಣ್ಣ ತೂತಾಗಿದೆ ಅಂದ ಕೂಡಲೇ ಅದನ್ನು ಔಷಧ ಹೊಡೆಯುವಂಥದ್ದು ಎಕನಾಮಿಕಲ್ ಅಲ್ಲ. ಎಕನಾಮಿಕಲ್ ಆಗಬೇಕು ಅಂದರೆ ನೀಡ್ ಬೇಸ್ಡ್ ಇರ್ಬೇಕು. ಆಗತ್ತೆ, ಇಷ್ಟು % ಡ್ಯಾಮೇಜ್ ಆಗುತ್ತೆ, ಆಗೋ ಚಾನ್ಸಸ್ ಇದೆ ಅಂತ ಗೊತ್ತಿದ್ದಾಗ ಔಷಧವನ್ನು ಹೊಡಿಬೇಕು. ಅದರಲ್ಲಿ
ನಾವು ಇಂಗ್ಲೀಷಲ್ಲಿ ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ. ಅಂದರೆ ಕೀಟನಾಶಕಗಳು ಬರೀ ಕೀಟಗಳಲ್ಲ, ಕೀಟನಾಶಕಗಳು, ಶಿಲೀಂಧ್ರನಾಶಕಗಳು, ಫಂಗಸ್ಸಿಂದ ಬರುವಂಥದ್ದು, ಬ್ಯಾಕ್ಟೀರಿಯಾ ನಾಶಕಗಳು, ಕೆಲವೊಂದು ವೈರಲ್ ಡಿಸೀಸ್ ಬರುತ್ತೆ. ವೈರಲ್ ಡಿಸೀಸನ್ನು, ವೈರಸ್ಸನ್ನು ಕೊಲ್ಲಿಕ್ಕೆ ಆಗೋದಿಲ್ಲ, ಬಟ್ ಅದನ್ನು ಸ್ಪ್ರೆಡ್ ಆಗದೆ ಹಾಗೆ ಕಂಟ್ರೋಲ್ ಮಾಡುವಂಥದ್ದು, ವೆಕ್ಟರ್ಸ್ ಅಂತ ಹೇಳ್ತೀವಿ, ಅದನ್ನು ಸ್ಪ್ರೆಡ್ ಮಾಡುವಂಥ ಕೀಟಗಳಿರ್ತವೆ, ಅವನ್ನ ಕಂಟ್ರೋಲ್ ಮಾಡುವಂಥದ್ದು. ಅಥವಾ ಬರೀ ಕೀಟನಾಶಕಗಳಿಂದ ಮಾತ್ರ ಮ್ಯಾನೇಜ್ ಮಾಡುವಂಥದ್ದಲ್ಲ, ಸಮಗ್ರವಾಗಿ ನಾವು ಹತೋಟಿ ಮಾಡುವಂಥದ್ದು, ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳ್ತೀವಿ, ಅಥವಾ ಸಮಗ್ರ ಕೀಟ ನಿರ್ವಹಣೆ ಅಂತ. ಅಂದರೆ ಬರೀ ಕೀಟನಾಶಕಗಳನ್ನು ಸಿಂಪಡಿಸಿ ಕಂಟ್ರೋಲ್ ಮಾಡೋದಕ್ಕಿಂತ ಬೇರೆ ಬೇರೆ ಸ್ಟೇಜಸ್ಗಳಿರ್ತದೆ. ಕಲ್ಚರಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ನಾವು. ಬೇಸಿಗೆಯಲ್ಲಿ ಗದ್ದೆಯನ್ನು ನಮ್ಮಲ್ಲೆಲ್ಲ ಮೊದಲು ಮಾಗಿ ಉಳಿಮೆ ಅಂತ ಹೇಳ್ತೀವಿ, ಬಿಸಿಲಲ್ಲಿ ಹೂಡುವಂಥದ್ದು. ಆವಾಗ ಅದರಲ್ಲಿದ್ದ ಮಣ್ಣಲ್ಲಿದ್ದ ಕೀಟಗಳೆಲ್ಲ ಸಾಯ್ತವೆ. ಅದು ಒಂದು ಇಂಪಾರ್ಟೆಂಟ್ ಪ್ರೊಸೀಜರು. ಆಮೇಲೆ ಬೇರೆ ಬೇರೆ ಟ್ರ್ಯಾಪ್ಸ್ ಅಂತ ಇರುತ್ತೆ. ಟ್ರ್ಯಾಪ್ಸ್ ಅಂದರೆ ಲೈಟ್ ಟ್ರ್ಯಾಪ್ಸು ಅಥವಾ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಬೇರೆ ಬೇರೆ ಕೀಟಗಳಿಗೆ ಬೇರೆ ಬೇರೆ ಇರ್ತವೆ. ಅದೆಲ್ಲ ಕೆಮಿಕಲ್ ಇಲ್ಲದೇ ಇರುವಂಥ ಒಂದು ರೈತರಿಗೂ ಒಳ್ಳೆಯದು, ಮಣ್ಣಿಗೂ ಒಳ್ಳೆಯದು, ಜೀವ ಸಂಕುಲಗಳಿಗೂ ಒಳ್ಳೆಯದು. ಅದೆಲ್ಲದನ್ನು ಮಾಡಿ ಕೊನೆಯ ಹಂತದಲ್ಲಿ ಕೀಟನಾಶಕಗಳನ್ನು ಸ್ಪ್ರೇ ಮಾಡುವಂಥದ್ದು. ಅದರಲ್ಲಿ ಯಾವುದರಲ್ಲೂ ಕಂಟ್ರೋಲ್ ಬರ್ತಾ ಇಲ್ಲ. ನಮಗೆ ಇಮಿಡಿಯೇಟ್ ಕಂಟ್ರೋಲ್ ಬೇಕು ಅಂದರೆ ಕೀಟನಾಶಕವನ್ನು, ಶಿಲೀಂಧ್ರನಾಶಕವನ್ನು, ಯಾವ ರೋಗ ಅಥವಾ ಯಾವಕ್ಕೆ ಕೀಟದ ಸಮಸ್ಯೆ ಇದ್ದಾಗ ಕೀಟನಾಶಕ ಅಷ್ಟನ್ನೇ ಕೊಡಬೇಕು, ರೋಗದ ಸಮಸ್ಯೆ ಇದ್ದಾಗ ರೋಗನಾಶಕಗಳು, ಶಿಲೀಂಧ್ರನಾಶಕಗಳನ್ನು ಕೊಡಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ಕೊಡುವಂಥದ್ದು ರೈತರಿಗೂ ಒಳ್ಳೆಯದಲ್ಲ, ಮಣ್ಣಿಗೂ ಒಳ್ಳೆಯದಲ್ಲ, ನಮ್ಮ ವಾತಾವರಣಕ್ಕೂ ಒಳ್ಳೆಯದಲ್ಲ. ಈಗ ಹೊಸ ಹೊಸ ರೋಗಗಳು ಬರ್ತಾ ಇರುವಂಥದ್ದು ಬೆಳೆಗಳಿಗೆ, ಅದನ್ನು ಯಾವ ರೀತಿ ಕಂಡುಹಿಡಿತೀರಿ ಮತ್ತು ಅದಕ್ಕೆ ಯಾವ ರೀತಿಯಾದಂತಹ ಒಂದು ಪರಿಹಾರಗಳನ್ನು ಒದಗಿಸ್ತೀರ? ಈಗ ನೋಡಿ, ಅದೇ ಈಗ ರೈತರಲ್ಲಾಗಿರುವಂಥ ಸಮಸ್ಯೆ. ರೈತ ಏನು ಮಾಡ್ತಾರೆ, ಮೊದಲಿಂದ ಏನು ಹೊಡ್ಕೊ ಬರ್ತಾ ಇದ್ದಾರೋ ಔಷಧಗಳನ್ನು ಸಿಂಪಡಿಸ್ತಾರೆ, ಅದನ್ನೇ ಸಿಂಪಡಿಸ್ತಾ ಹೋಗ್ತಾ ಇರ್ತಾರೆ. ಅವರಿಗೆ ಮಾಹಿತಿಯ ಕೊರತೆ ಇರುತ್ತೆ. ಏನು ಮನುಷ್ಯರಿಗೆ ಹೊಸ ಹೊಸ ರೋಗಗಳು ಬರ್ತವೋ ಹಾಗೆ ಗಿಡಗಳಿಗೂ ಸಹ ಹೊಸ ಹೊಸ ರೋಗಗಳು, ಕೀಟಗಳು ಬರ್ತಾ ಇರ್ತವೆ. ಅದು ಒಂದು ಕಾಮನ್. ಅದು ಅದಕ್ಕಾಗಿಯೇ ಇರುವಂಥದ್ದು ಯಾವುದು ಸಂಶೋಧನಾ ಕೇಂದ್ರಗಳಿರ್ತದೆ. ಸರ್ಕಾರ ಎಷ್ಟೆಷ್ಟೋ ಬಜೆಟನ್ನು ಅದಕ್ಕೆ ಇಟ್ಟು ಸಂಶೋಧನೆ ಮಾಡ್ತಾರೆ. ಈಗ ನೋಡಿ, ಅಡಿಕೆಯಲ್ಲಿ ಚುಕ್ಕೆ ರೋಗ ಅಂತ ಇದೆ. ಮೊದಲು ಬರ್ತಾ ಇತ್ತು ಎಲೆ ಚುಕ್ಕೆ ರೋಗ, ಅದು ಒಂದು ಶಿಲೀಂಧ್ರದಿಂದ ಬರ್ತಾ ಇರುವಂಥ ಚುಕ್ಕೆ ರೋಗ, ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಈಗ ಮಲೆನಾಡಲ್ಲಿ ನೋಡ್ಬೋದು, ಸಿವಿಯರ್ ಆಗಿದೆ. ಅದು 3 ರಿಂದ 4 ಶಿಲೀಂಧ್ರಗಳು ಒಟ್ಟಿಗೆ ಸೇರಿ ಬರುವಂಥ ರೋಗ. ಅದಕ್ಕೆ ಇನ್ನೂ ಸಹ ಸರಿಯಾದ ಔಷಧವನ್ನು ಕಂಡುಹಿಡಿದಿಲ್ಲ. ಅದನ್ನು ರೈತರಾಗಲಿ ನಾವಾಗಲಿ ಮಾಡುವಂಥದ್ದಲ್ಲ. ಅದನ್ನು ಸರ್ಕಾರ ಮಟ್ಟದಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿ ಸಂಶೋಧನೆಗಳನ್ನು ಮಾಡಿ ಸುಮಾರು ವರ್ಷಗಳ ನಂತರ ಅದಕ್ಕೆ ಸರಿಯಾದ ಒಂದು ಔಷಧಗಳು ಸಿಗುತ್ತೆ. ಈಗ ಏನು ಸರ್ಕಾರ ಅಥವಾ ಇಲಾಖೆ ಮತ್ತು ಕೃಷಿ ಸಂಶೋಧನಾ ಕೇಂದ್ರಗಳು ಏನು ಶಿಫಾರಸು ಮಾಡ್ತಾರೋ ಅದರ ಬೇಸಿಸ್ ಮೇಲೆ ನಾವು ಔಷಧವನ್ನು ಕೊಡಬೇಕಾಗುತ್ತೆ. ಸಡನ್ನಾಗಿ ಅದನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ಹೊಡಿತ ಸೇಮ್ ಅದೇ ಮೊದಲೇನು ಕೊಡ್ತಾ ಇದೀವಿ ಅದನ್ನೇ ಕೊಟ್ಟರೆ ಆಗೋದಿಲ್ಲ. ಈ ಮಾಹಿತಿಗಳು ರೈತರಿಗೆ ಹೋಗಬೇಕು. ಓಕೆ. ಈಗ ಮಣ್ಣಿನ ಫಲವತ್ತತೆ ಇರ್ಬೋದು, ಅದರ ಬಗ್ಗೆ ನೀವೇನಾದರೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಾ ಅಥವಾ ರೈತರಿಗೆ ಮಾಹಿತಿ ಕೊಡುವಂಥದ್ದು ಅಂಥದ್ದೇನಾದರೂ ಆಗ್ತದಾ? ಮಣ್ಣಿನ ಫಲವತ್ತತೆ ಈಗ ಕಮ್ಮಿ ಆಗ್ತಾ ಇದೆ, ಮಣ್ಣಿನ ಫಲವತ್ತತೆ. ಹೌದು. ಈಗ ಹೆಚ್ಚಿನ ಒಂದು ಇನ್ಪುಟ್ ಡೀಲರ್ಸ್ಗಳೇ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ಮಾಡ್ಕೊಂಡಿದ್ದಾರೆ. ಸರ್ಕಾರದ ಸಹಯೋಗದೊಂದಿಗೆ ಸಬ್ಸಿಡಿಯನ್ನು ತಗೊಂಡು ಅವರ ಸಹಯೋಗದೊಂದಿಗೆ ಪರೀಕ್ಷಾ ಕೇಂದ್ರಗಳನ್ನು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಸರ್ಕಾರ ಇಲಾಖೆಗಳಲ್ಲೂ ಸಹ ಲ್ಯಾಬ್ ಇದೆ ಮತ್ತು ಪ್ರೈವೇಟ್ ಲ್ಯಾಬ್ಸ್ ಇದೆ. ಅದರಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ರಸಗೊಬ್ಬರಗಳನ್ನು ನೀಡುವಂಥದ್ದು ಅತಿ ಉತ್ತಮ. ಹೆಚ್ಚಿನ ರೈತರು ಅದನ್ನು ಮಾಡ್ತಾ ಇಲ್ಲ. ಸರ್ಕಾರ ಮತ್ತು ಕೃಷಿ ಇಲಾಖೆ ಅದಕ್ಕಾಗಿ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಮಣ್ಣಿನ ಸ್ಯಾಂಪಲನ್ನು ತಗೊಬಂದು ಪರೀಕ್ಷೆ ಮಾಡಿ ಅದರಲ್ಲಿರುವಂಥ ಅಗತ್ಯ ಪೋಷಕಾಂಶಗಳು ಯಾವುದು ಕಡಿಮೆ ಇದೆ. ಈಗ ಅಗತ್ಯ ಪೋಷಕಾಂಶಗಳು ಅಂತ ಇರುತ್ತೆ, ಅದರಲ್ಲಿ ಮುಖ್ಯವಾದ ಪೋಷಕಾಂಶ, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ. ಅದರಲ್ಲಿ ಯಾವುದು ಕಡಿಮೆ ಇದೆ ಅದಕ್ಕೆ ತಕ್ಕದಾಗಿ ನಾವು ಶಿಫಾರಸನ್ನು ಮಾಡಬೇಕಾಗತ್ತೆ. ಅದನ್ನು ಸರ್ಕಾರ ವತಿಯಿಂದ ಆಗ್ತಾ ಇದೆ. ಅದು ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಇರುತ್ತೆ, ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಮಾಡಿದ್ದಾರೆ. ಅದನ್ನು ಇಟ್ಟುಕೊಂಡು ನಾವು ಗೊಬ್ಬರಗಳನ್ನು ಕೊಡಬೇಕು. ಓಕೆ ಸರ್. ಈಗ ಶಿವಾನಂದ ಪ್ರಭು ಅವರಲ್ಲಿ ಕೇಳ್ತೇನೆ, ನಿಮ್ಮದು ಈಗ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಿ, ಅಗ್ರಿ ಇನ್ಪುಟ್ ಡೀಲರ್ಸ್ ಅಸೋಸಿಯೇಷನ್ ಇದೆ. ಅದರ ಕೆಲಸ ಏನು ಅಂತ, ಈಗ ಯಾವಾಗ ಸ್ಥಾಪನೆ ಆಯ್ತದ್ದು, ಅದರ ಕೆಲಸ ಏನು, ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿ ಕಾರ್ಯ ನಿರ್ವಹಿಸ್ತಾ ಇದೆ ಅಂತ? ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾವು ಮೊದಲಾಗಿ ನಮ್ಮ ಬೇಡಿಕೆ ಈಡೇರುವ ಸಲುವಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪರಿಕರ ಸಂಘದವರು ಒಂದು ಬಂದ್ ಕರೆಯನ್ನು ಕೊಟ್ಟಿದ್ದರು. ಅದಕ್ಕೆ ಬೆಂಬಲವಾಗಿ ನಾವು ನೈತಿಕ ಬೆಂಬಲ ಸೂಚಿಸಿ ತಾರೀಕು 27ರಂದು ನಾವು ಜಿಲ್ಲೆಯಾದ್ಯಂತ ಎಲ್ಲ ರಸಗೊಬ್ಬರ ಮಾರಾಟಗಾರರು, ಕೀಟನಾಶಕ ಮಾರಾಟಗಾರರು ಬಂದನ್ನು ಆಚರಿಸಿದ್ದೇವೆ. ಈ ಬಂದು ಆಫ್ ಸೀಸನ್ ಇರ್ಲಿಕ್ಕೆ ಹೋಗಿ ಯಾರಿಗೂ ಹೆಚ್ಚಾಗಿ ತೊಂದರೆ ಆಗಲಿಲ್ಲ. ಕೆಲವೊಂದು ರೈತರಿಗೆ ತೊಂದರೆ ಆಗಿರ್ಬೋದು, ಅದಕ್ಕಾಗಿ ನಾವು ಮೊದಲು ರೈತರಲ್ಲಿ ಕ್ಷಮೆ ಕೇಳ್ತೇವೆ. ನಮ್ಮ ಸಂಘ 2019ರಲ್ಲಿ ಪ್ರಾರಂಭವಾಗಿತ್ತು.
ಇದರಲ್ಲಿ ಗೌರವಾಧ್ಯಕ್ಷರಾಗಿ ವೈ ಗಣಪತಿ ಕಾಮತ್ ಅಂತ ಬಾರ್ಕೂರು ಅವರಿದ್ದಾರೆ. ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗೆ ಪದಾಧಿಕಾರಿಗಳಾಗಿ ರಾಜೀವ್ ಶೆಟ್ಟಿ ಹಾಗೂ ನಿತಿನ್ ನಾಯಕ್ ಹೀಗೆ ಹಲವರು ಇದ್ದಾರೆ. ಸಾಧಾರಣ ಒಂದು 70ರಷ್ಟು ನಾವು ಈ ಸಂಘದಲ್ಲಿ ಮೆಂಬರ್ ಆಗಿದ್ದೇವೆ ಉಡುಪಿ ಜಿಲ್ಲೆಯಲ್ಲಿ. ಇದರಲ್ಲಿ ಮತ್ತೆ ಮೆಂಬರ್ ಅಲ್ಲದೇ ಇರೋದು ಕೋಆಪರೇಟಿವ್ ಸೊಸೈಟಿಗಳು ಈ ಬರ್ತೇವೆ. ಅದು ನಮ್ಮದು ಖಾಸಗಿ ಸಂಘ ಆದ್ದರಿಂದ ಈ ಕೋಆಪರೇಟಿವ್ ಅವರನ್ನು ನಾವು ಸೇರಿಸ್ಕೊಳ್ಳಿಲ್ಲ. ಆದರೆ ಸಾಧಾರಣ ಒಂದು 130ರಿಂದ 140 ಜನ ಟೋಟಲ್ ರಾಸಾಯನಿಕ ರಸಗೊಬ್ಬರವನ್ನು ಮಾರಾಟ ಮಾಡೋರು ಈ ಜಿಲ್ಲೆಯಲ್ಲಿದ್ದಾರೆ. ಇದು ರಾಜ್ಯದಾದ್ಯಂತ ಇದೆಯಾ ಇದು ಸಂಘ? ಇದು ಈ ಸಂಘಗಳು ರಾಜ್ಯಾದ್ಯಂತ ಇದೆ, ಮತ್ತೆ ನ್ಯಾಷನಲ್ ಲೆವೆಲಲ್ಲೂ ಈ ಸಂಘಗಳು ಇದೆ. ಈಗ ನಾವು ನಿನ್ನೆ ಸ್ಟ್ರೈಕ್ ಮಾಡಿದ್ದು ಯಾಕಂದರೆ ನಮ್ಮ ಕೆಲವು ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ನಾವು ನಿನ್ನೆ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹಾಗೂ ನಮ್ಮ ಜಿಲ್ಲೆಯಾದ್ಯಂತ ನಾವು ಸ್ಟ್ರೈಕ್ ಮಾಡಿದ್ವಿ. ಇದರ ನಮ್ಮ ಹಿತಾಸಕ್ತಿಯೊಂದಿಗೆ ರೈತರ ಹಿತಾಸಕ್ತಿ ಸಹ ಇದೆ. ಪ್ರಥಮ ನಮ್ಮ ಬೇಡಿಕೆ ಏನಂದರೆ ನಮಗೆ ರಸಗೊಬ್ಬರ ಸಪ್ಲೈ ಮಾಡೋರು ಯಾವುದೇ ಕಂಪನಿಯವರು ನಮಗೆ ಒಂದರೊಂದಿಗೆ ಒಂದು ಪ್ರಾಡಕ್ಟನ್ನು ಲಿಂಕ್ ಮಾಡಿ ಕೊಡ್ತಾರೆ. ಈಗ ಹೆಚ್ಚಾಗಿ ವಾತಾವರಣದಲ್ಲಿ ಏನಿದೆ ಅಂದರೆ ಜನರಲ್ ಆಗಿ ಒಂದು ತಗೊಂಡ್ರೆ ಒಂದು ಉಚಿತ ಅಂತ ಇದೆ. ನಮ್ಮಲ್ಲಿ ಹಾಗಲ್ಲ, ಒಂದು ತಗೊಂಡ್ರೆ ಒಂದು ಖಚಿತ. ನೀವು ಯಾವುದೇ ಒಂದು ಗೊಬ್ಬರ ತಗೊಳ್ಬೇಕಂದ್ರೆ ಇದು ಇನ್ನೊಂದು ನೀವು ತಗೊಳ್ಳೇಬೇಕು. ಅದು ನಿಮ್ಗೆ ಬೇಕು ಬೇಡ ಸಂಬಂಧ ಇಲ್ಲ, ನೀವು ತಗೊಳ್ಬೇಕು. ಇದು ತಗೊಂಡ್ರೆ ಇದು ನಿಮ್ಗೆ. ಈ ರೀತಿ ಒಂದು ಪರಿಸ್ಥಿತಿ ಇದೆ. ನಮ್ಮಲ್ಲಂತಲ್ಲ, ಎಲ್ಲ ದೇಶಾದ್ಯಂತ ಇದೇ ಪರಿಸ್ಥಿತಿ ಇದೆ. ಹಾಗಾಗಿ ಈ ರೂಲ್ಸ್ ಬಂದದ ಅಥವಾ ಹೇಗೆ? ರೂಲ್ಸ್ ಅಲ್ಲ, ಇದು ಖಾಸಗಿ ಫ್ಯಾಕ್ಟರಿ ಅವರದು, ಅಂದ್ರೆ ಗೊಬ್ಬರ ಕಂಪನಿಯವರದು. ಇದೊಂದು ಮಾಡ್ತಾ ಇದ್ದಾರೆ ಅವರು. ಆ ಕಂಪನಿ ಈ ಕಂಪನಿ ಅಂತ ಎಲ್ಲ ಕಂಪನಿಯವರು ಆಲ್ಮೋಸ್ಟ್ ಎಲ್ಲ ದೇಶದ ಎಲ್ಲ ಕಂಪನಿಯವರು ಲಿಂಕ್ ಮಾಡಿ ಕೊಡ್ತಾ ಇದ್ದಾರೆ. ಇದು ಅಂದ್ರೆ ಅದೇ ಅದು ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಹೌದು, ಅದು ನಮ್ಗೆ ಬಂದ್ರ ಮೇಲೆ ನಾವು ಅದನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡು ನಾವು ರೈತರಿಗೆ ಬೇಕಾಗಲಿ ಬೇಡ ಆಗಲಿ ಅವ್ರಿಗೆ ನಾವು ಒತ್ತಾಯ ಮಾಡಿ ಕೊಡಲೇಬೇಕಾಗುತ್ತೆ. ಅವರು ಅದು ಯೂಸ್ ಮಾಡಿದರೆ ಅವ್ರಿಗೇನು ಉಪಯೋಗ ಇಲ್ಲ, ನಾವು ಗೋಡನಲ್ಲಿ ಇಟ್ಟರೆ ನಮಗೂ ಉಪಯೋಗ ಇಲ್ಲ. ಆದ್ದರಿಂದ ನಾವು ಇದನ್ನು ಲಿಂಕ್ ಅನ್ನು ತಪ್ಪಿಸಿ ಎಕ್ಸ್ಟ್ರಾವಾಗಿ ದರ ಕೊಡಬೇಕು, ಅದಕ್ಕೆ ಎಷ್ಟು ದರ ಕೊಡಲೇಬೇಕು. ಬೇಡ ಹೇಳುವಾಗ ಇಲ್ಲ, ಅವರು ಇಲ್ಲ ಬೇಡ ಹೇಳುವಾಗ ಅಂದ್ರೆ ಈ ಪ್ರಾಡಕ್ಟ್ ಬರೋದಿಲ್ಲ. ಇದು ಹೇಗೆಂದ್ರೆ ಒಂದು ಉದಾಹರಣೆ ಕೊಡೋದಾದ್ರೆ, ಒಬ್ಬ ವಯಸ್ಸಾದವನು BP ಇದೆ, ಶುಗರ್ ಇದೆ, ಜಗ್ದು ತಿನ್ಲಿಕ್ಕೆ ದವಡೆ ಇಲ್ಲ, ಇವನು ಹೋಟ್ಲಿಗೆ ಹೋಗಿ ಉಪ್ಪಿಟ್ಟು ಕೊಡಿ ಅಂತಾನೆ. ಅವರು ಉಪ್ಪಿಟ್ಟಿನೊಂದಿಗೆ ನೀನು ಚಕ್ಕುಲಿ ತಗೊಳ್ಬೇಕು ಅಂದ್ರೆ ಮೊದಲೇ ನುಂಗ್ಲಿಕ್ಕೆ ಆಗೋದಿಲ್ಲ, ಕತ್ಲಿಕ್ಕೆ ಆಗೋದಿಲ್ಲ. ಆ ಚಕ್ಕುಲಿ ತಗೊಂಡು ಅವ್ನು ಏನು ಮಾಡಲಿ? ಉಪ್ಪಿಟ್ಟು ತಗೊಳ್ಳ, ಚಕ್ಕುಲಿ ತಗೊಳ್ಳ, ಈ ರೀತಿ ಪರಿಸ್ಥಿತಿ. ಸರಿ ಬೇಡ, ಇದು ಬೇಡ. ಇನ್ನೊಂದು ಹೋಟ್ಲಿಗೆ ಹೋದ, ಇಡ್ಲಿ ಕೊಡಿ ಅಂತ. ಇಡ್ಲಿ ಒಟ್ಟಿಗೆ 4 ರಸಗುಲ್ಲ ತಂದಿಟ್ಟ, ಇಲ್ಲ ಸ್ವೀಟ್ ತಂದಿಟ್ಟ. ಈ ಇಡ್ಲಿ ಒಟ್ಟಿಗೆ ಇದು ತಗೊಳ್ಬೇಕು ಅಂತೇಳಿ ಅವನಿಗೆ ಮೊದಲೇ ಶುಗರ್ ಇದು ತಿಂದರೆ ಆ ಪರಿಸ್ಥಿತಿ ಏನಾಗ್ಬೋದು? ಖಂಡಿತ. ಆ ರೀತಿ ನಮಗೂ ಹೇಗೆ ಲಿಂಕ್ ಒಂದು ಬೇಕು ಅಂದರೆ ಇನ್ನೊಂದು ತಗೊಳ್ಬೇಕು. ಅದು ಈ ಸಿಸ್ಟಮ್ ನೀವು ಮೊದಲು ಕೈದು ಮಾಡಿ, ಅವಾಗ ರೈತರಿಗೂ ಒಳ್ಳೆಯದು, ನಮ್ಮ ಮಾರಾಟಗಾರರಿಗೂ ಒಳ್ಳೆಯದು ಅಂತೇಳಿ ನಾವು ಪ್ರಥಮ ಬೇಡಿಕೆನೇ ಇದು ನಮ್ಮದು. ಖಾಸಗಿಯವರು ಮಾಡಿದ್ದು. ಈಗ ಸರ್ಕಾರದ ವತಿಯಿಂದ ಯಾವುದೇ ಉತ್ಪನ್ನಗಳು ಬರುವ? ಸರ್ಕಾರದ ವತಿಯಿಂದ ಅವರು ಹೇಳ್ತಾ ಇದ್ದಾರೆ, ಕೃಷಿ ಇಲಾಖೆಯವರು, JD ಅವರು ಎಲ್ಲ ಹೇಳ್ತಾ ಇದ್ದಾರೆ ಕೊಡಬೇಡಿ ಹೇಳಿ. ಇವರು ಏನಾದರೂ ಒಂದು ದಾರಿ ಹುಡುಕಿ ಕೊಡ್ತಾರೆ. ನಮ್ಮಲ್ಲಂತಲ್ಲ, ಎಲ್ಲ ರಾಜ್ಯಾದ್ಯಂತ ಇರಲಿ ದೇಶಾದ್ಯಂತ ಇರಲಿ ಕೊಡ್ತಾರೆ. ಆವಾಗ ಉಪಾಯ ಇಲ್ಲ. ಸ್ವಲ್ಪನೇ ಹೆಚ್ಚು ಕಡಿಮೆನೂ ತಗೊಂಡು ನಾವು ಅರ್ಧ ರೇಟಿಗೋ ಬಂದ ರೇಟಿಗೋ ಅಥವಾ ಲಾಸ್ ಮಾಡಿನೋ ರೈತರಿಗೆ ಕೊಡೋದು. ಟ್ರಯಲ್ ನೋಡಪ್ಪ ಹೇಗುಂಟು ನೋಡು, ಸ್ವಲ್ಪ ಹಾಕಿ ನೋಡು. ಅವನು ಸ್ವಲ್ಪ ಹಾಕ್ತೇನೆ, ಸ್ವಲ್ಪ ತೆಗೆದು ಬದಿಗೆ ಇಡ್ತಾನೆ, ಅವನಿಗೂ ಉಪಯೋಗ ಇಲ್ಲ ಅದು. ಒಟ್ಟು ನಮ್ಮ ಮುಲಾಜಿಗೂ, ನಾವು ಕಂಪನಿ ಮುಲಾಜಿಗೆ ನಾವು ತಗೊಳ್ಳೋದು, ನಮ್ಮ ಮುಲಾಜಿಗೆ ರೈತ ತಗೊಂಡು ಹೋಗ್ತಾನೆ. ಅಂದ್ರೆ ಅದಕ್ಕೆ ಪೂರಕವಾಗಿರುವಂತಹ ಎಂತ ಪ್ರಾಡಕ್ಟ್ ಕೊಡ್ತಾರಾ, ಅಥವಾ ಈಗ ಅವರಿಗೆ ರೈತರಿಗೆ ಬೇರೆ ಯಾವುದೋ ಒಂದು ಸಮಸ್ಯೆ ಇದೆ, ಅಥವಾ ಅದಕ್ಕೂ ಸಂಬಂಧಪಡದಂತಹ ಪ್ರಾಡಕ್ಟ್ಗಳ ನಮ್ಮಲ್ಲಿ ಅದು ಬೇಕಂತಿಲ್ಲ. ಈಗ ನೀವು ವಾಟರ್ ಸೌಲಭ್ಯ ಕೊಡ್ತಾರೆ, ಓವರ್ ಮಳೆ ಬರುವಾಗ ನೆರೆ ಬಂದಿರ್ತದೆ, ಆ ವಾಟರ್ ಸೌಲಭ್ಯ ತಗೊಂಡೋಗಿ ಏನ್ ಮಾಡ್ತಾನೆ? ಅದು ನೀರಲ್ಲಿ ಮಿಕ್ಸ್ ಮಾಡಿ ಹೊಡೆಯುವುದು. ಅದು ಗದ್ದೆಯಲ್ಲಿ ನೀರು ತುಂಬಿರ್ತದೆ, ವಾಟರ್ ಸೌಲಭ್ಯ ಬರ್ತದೆ, ಅವ್ನು ನೀರಲ್ಲಿ ನೀರು ಹಾಕಿ ಮಾಡಿ ಹಾಕು ಅಂದ್ರೆ ಅವನಿಗೇನು ಉಪಯೋಗ? ಖಂಡಿತ ಅಲ್ವ? ಅದಕ್ಕೆ ರಸಗೊಬ್ಬರನೇ ಸ್ವಲ್ಪ ನೀರು ಇಳಿದ್ರ ಮೇಲೆ ಅದಕ್ಕೆ ರಸಗೊಬ್ಬರನೇ ಕೊಟ್ಟರೆ ಸ್ವಲ್ಪ ಗಿಡನೂ ತಗೊಳ್ತದೆ, ಮರ ಇರಲಿ, ಭತ್ತದ ಸಸಿ ಇರಲಿ, ಯಾವುದಿಲ್ಲ ತಗೊಳ್ತದೆ. ಅದು ಬಿಟ್ಟು ನೀವು ಬೆಳೆದಿದ್ದೆ ನೀವು ಕೊಟ್ಟು ಬಿಟ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಮೊದಲೇ ರೈತರು ಬೇಸಾಯದಿಂದ ಹಿಮ್ಮುಖ, ನಾನಾ ಸಮಸ್ಯೆಗಳು, ಸಮಸ್ಯೆ ಇರ್ಬೋದು, ಆ ಸಮಸ್ಯೆ, ಇದು ನಿಮ್ಮದು ಮಳೆ ಸಮಸ್ಯೆ, ಮಳೆ ಬೇಕಾದವು ಬರೋದಿಲ್ಲ, ಬೆಳೆದಿದ್ದವು ಬರ್ತದೆ.
ಹಿಮ್ಮುಖ ಆಗ್ತಾ ಇರ್ತದೆ. ನಾವು ಈ ರೀತಿಯ ಒಂದು ಮಾಡಿದರೆ ಮಾಡುವವರು ಕೃಷಿ ಕೈದು ಮಾಡಿ ಎಂದು ಬರುವಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಮತ್ತು ಖಾಸಗಿ ಕಂಪನಿಯವರಿಗೆ ನಾವು ಪ್ರಥಮ ಬೇಡಿಕೆನೇ ಇದು ನಮ್ಮದು. ಮುಂದೆ ಬೇರೆ ಏನು ಬೇಡಿಕೆ ಇಟ್ಕೊಂಡಿದ್ದೀರಿ? ನಮ್ಮದು ಸಾಧಾರಣ ಇದು ರಾಜ್ಯ ಮಟ್ಟದಲ್ಲಿ ಒಂದು 9 ಬೇಡಿಕೆ, ನಮ್ಮ ಜಿಲ್ಲೆಯ ಒಂದು ಬೇಡಿಕೆ ನಾವು ಎಷ್ಟು ಹೇಳಿದ್ದೇವೆ 10 ಬೇಡಿಕೆಗಳನ್ನು ನಾವು ಸಲ್ಲಿಸಿದ್ದೇವೆ. ನಿನ್ನೆ DC ಮೇಡಮ್ರಿಗೆ ನಾವು ಭೇಟಿಯಾಗಿ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ನಿನ್ನೆ ಸ್ಟ್ರೈಕಲ್ಲಿ ನಮ್ಮದು ವಿಶೇಷ ಅಂದರೆ ಯಾವುದೇ ಮೆರವಣಿಗೆ ಇಲ್ಲ, ಯಾವುದೇ ಧರಣಿ ಕೂತ್ಕೊಳ್ಳಿಲ್ಲ, ಯಾರ ವಿರುದ್ಧ ಘೋಷಣೆ ಕೂಗಲಿಲ್ಲ, ಭಿತ್ತಿಪತ್ರ ಹಾಕಲಿಲ್ಲ. ಮೌನವಾಗಿ ಹೋಗಿ DC ಆಫೀಸಿಗೆ ಹೊರಗಡೆನೆ ನಿಂತು DC ಅವರು ಬಂದರು. ನಮ್ಮ ಮನೆಯನ್ನು ಚಂದ ರೀತಿಯಲ್ಲಿ ಆಲಿಸಿ ನಾವು ಸರ್ಕಾರಕ್ಕೆ ತಿಳಿಸ್ತೇವೆ ಅಂತ ನಮ್ಮ ಮನವಿ ಪತ್ರವನ್ನು ತಗೊಂಡಿದ್ದಾರೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದೀರಿ? ಹೌದು, ನಿನ್ನೆ ಎಲ್ಲ ಕೃಷಿ ಮಾರಾಟಗಾರರು ಬಂದ್ ಮಾಡಿನೇ ಬಂದಿದ್ದಾರೆ, ಯಾರು ನಿನ್ನೆ ಓಪನ್ ಮಾಡಲಿಲ್ಲ ಇತ್ತು. ಇನ್ನು ಎರಡನೇ ಬೇಡಿಕೆ ಏನಂದ್ರೆ ನಮ್ಮದು ಈಗ ನಮ್ಮ ಮಾರ್ಜಿನ್ಸ್ ಪ್ರಾಫಿಟ್ಟು ಲೆಸ್ ದ್ಯಾನ್ 1% ಇದೆ. ಇದರಲ್ಲಿ ನಮಗೆ ಸಾಗಾಟ ವೆಚ್ಚ ಹೋಗಬೇಕು, ಲಾಗ್ವಾಡ್ ಹೋಗಬೇಕು, ಅಂದರೆ ಲೇಬರ್ಸ್ ಲೋಡಿಂಗ್ ಅನ್ಲೋಡಿಂಗ್ ಹೋಗಬೇಕು, ಬಿಲ್ಡಿಂಗ್ ಬಾಡಿಗೆ, ಮತ್ತೆ ಎಕ್ಸ್ಟ್ರಾ ಬ್ಯಾಂಕ್ ಲೋನ್ ಮಾಡಿದರೆ ಬ್ಯಾಂಕ್ ಇದು ಎಲ್ಲ ಗೊತ್ತಲ್ಲ ಖರ್ಚು, ಅಷ್ಟೆಲ್ಲ ಖರ್ಚು ಬರ್ತದೆ. ಈ ಪ್ರಾಫಿಟಲ್ಲಿ ನಮಗೆ ಇದು ವರ್ಕೌಟ್ ಆಗೋದಿಲ್ಲ. ಆದ್ದರಿಂದ ಕನಿಷ್ಠ ಒಂದು 8% ನೀವು ಲಾಭಾಂಶ ಇಟ್ಟು ನಮಗೆ ಮಾರ್ಜಿನ್ ಬರುವಾಗೆ ನೀವು ಸಪ್ಲೈ ಮಾಡಬೇಕು ಅಂತೇಳಿ ನಮ್ಮದು ಇದೊಂದು ಬೇಡಿಕೆ ಇದೆ. ಮೂರನೇ ಬೇಡಿಕೆ ಅಂದರೆ FID ಈಗ ಹೊಸದು ಒಳ್ಳೆ ಸಿಸ್ಟಮ್. ಈ ನಿಮ್ಮ ವಾರ ಶುರು ಆದಮೇಲೆ ಈ FID ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದಾರೆ. ಭಾರಿ ಉತ್ತಮ ಇದು FID ಸಿಸ್ಟಮ್. ಆದರೆ ಇದರಲ್ಲಿ ಏನು ಸಮಸ್ಯೆ ಆಗ್ತದೆ ಅಂದರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇರೋದು ಎಲ್ಲ ಚಿಕ್ಕ ಪುಟ್ಟ ರೈತ. 5 ಸೆಂಟ್ಸು ನಮ್ಮ ಲೆಕ್ಕ ಇಲ್ಲಿ ಸೆಂಟ್ಸಿನ ಲೆಕ್ಕ 5 ಸೆಂಟ್ಸು 15 ಸೆಂಟ್ಸು 40 ಸೆಂಟ್ಸು ಒಂದು ಮುಡಿ. ಜಾಸ್ತಿ ಅಂದರೆ ಅವ್ನು ದೊಡ್ಡ ರೈತ ಅಂದ್ರೆ ಒಂದು ಮುಡಿ. ಅವನಿಗೆ ಬೇಕಾಗಿದ್ದು 15ರಿಂದ 20 kg ಗೊಬ್ಬರ. ಅವನು ಮನೆಯಲ್ಲಾದ ಹಟ್ಟಿ ಗೊಬ್ಬರನೋ ಸೊಪ್ಪು ದಾರ್ಲೇನೋ ಹಾಕಿ ಗೊಬ್ಬರ ಮಾಡ್ತಾನೆ. ಈ ಸ್ವಲ್ಪ ಮಳೆ ಜಾಸ್ತಿ ಆಯಿತು, ಕೊಳೆ ಬಂತು, ಆವಾಗ ಏನಾದರೂ ಗೊಬ್ಬರ ಕೊಡಬೇಕಾಗುತ್ತೆ. ಅವು ಅಂಗಡಿ ಬಂದು 15 kg 20 kg ಗೊಬ್ಬರ ಕೊಡುವಂತೆ. ಅವು 15-20 kg ನಮಗೆ ಈ FID ಸಿಸ್ಟಮಲ್ಲಿ ಕೊಡೋ ಆಪ್ಷನ್ ಇಲ್ಲ, ಕೊಡ್ಲಿಕ್ಕೆ ಆಗೋದಿಲ್ಲ. ಇನ್ನು 2-3 ಜನ ರೈತರಿಗೆ ಸೇರಿ ನಾವು ಒಂದು ಚೀಲ ಹಂಚಿ ಕೊಡ್ಬೋದು. ಆದ್ರೆ ಬಿಲ್ ಯಾರ ಹೆಸರು ಮಾಡ್ತೀರಿ? FID ಸಿಸ್ಟಮ್ ಯಾರ್ದಾದ್ರು ಒಂದು ರೈತನ ಎಷ್ಟು ಕೊಡ್ಬೋದು FID? ಈಗ ತುರ್ತಕ್ಕೆ 1ರಿಂದ 2 ಬ್ಯಾಗ್ ಒಂದು ರೈತನಿಗೆ ಸ್ಯಾಂಕ್ಷನ್ ಮಾಡಿದ್ದು ಪರ್ ಎಕರೆಗೆ. 2 ಎಕರೆಗೆ ಅವನಿಗೆ ರೈತನಿಗೆ 2 ಚೀಲ ಗೊಬ್ಬರ ಬಂದರೂ ಅವನಿಗೆ 2 ಚೀಲ ಬೇಡ. ಕೆಲವರಿಗೆ ಜಾಸ್ತಿ ಬೇಕಾಗ್ತದೆ, 4 ಚೀಲ ಬೇಕಾಗ್ಬೋದು, 5 ಚೀಲ ಬೇಕಾಗ್ಬೋದು. ಇನ್ನು ಲ್ಯಾಂಡು ಅವ್ರ ಹೆಸರಲ್ಲಿಲ್ಲ, ರೈತರ ಹೆಸರಿಲ್ಲ, ಅಜ್ಜನ ಹೆಸರಲ್ಲೋ ತಂದೆ ಹೆಸರಲ್ಲೋ ಯಾರ್ದೋ ಹೆಸರಲ್ಲಿದೆ. ಅವನಿಲ್ಲಿ ಭೂಮಿ ಮಾಡ್ತಾ ಇದ್ದಾನೆ, ಹಾಳ್ಗೆಡಬಾರ್ದು, ಭೂಮಿ ಹಾಳಾಗಬಾರ್ದು ಅಂತೇಳಿ ಮಾಡ್ತಾ ಇದ್ದಾನೆ. ಆದರೆ ಅವನು ಬಂದರೆ ಅವನಿಗೆ ಒಬ್ಬರು ಸಿಗೋದಿಲ್ಲ. ಇನ್ನು ಕೆಲವರು ಲೀಸಿಗೆ ಕೊಟ್ಟಿರ್ತಾರೆ, ಅದು ರೆಕಾರ್ಡ್ಸ್ ಇಲ್ಲ. ಅವನು ಓನರ್ ಎಲ್ಲೋ ದುಬೈದಲ್ಲೋ ಅಮೇರಿಕದಲ್ಲೋ ಎಲ್ಲೋ ಇರ್ತಾನೆ. ರೈತ ಇಲ್ಲಿ ಬಂದರೆ ಅವನಿಗೆ OTP ಹೋಗ್ತದೆ. OTP ಹೇಳಲಿಕ್ಕೆ ಅವನು ಇರೋದು ದುಬೈದಲ್ಲೋ ಅಮೇರಿಕದಲ್ಲೋ, ಅಲ್ಲಿ ಮೆಸೇಜ್ ಹೋಗೋದಿಲ್ಲ. ಹೋದ್ರು ಅವನಿಗೆ ಹೇಳಲಿಕ್ಕೆ ಟೈಮ್ ಇರೋದಿಲ್ಲ. ಎಲ್ಲಿ ದೇಶದಲ್ಲಿ ಎಲ್ಲಿದ್ರು ಅವ್ನಿಗೆ ಹೇಳಲಿಕ್ಕೆ ಟೈಮ್ ಇರೋದಿಲ್ಲ. ಇಲ್ಲಿ ಟೈಮ್ ಆಗಿ ಹೋಗ್ತದೆ. ಆವಾಗ ನಮಗೂ ಸಮಸ್ಯೆ, ರೈತರಿಗೂ ಸಮಸ್ಯೆ. ಈ ಸಮಸ್ಯೆಯನ್ನು ನಾವು ಬಗೆಹರಿಸಬೇಕು ಅಂತೇಳಿ. ಇನ್ನೊಂದು FOL, ಹೆಚ್ಚಾಗಿ ಕೆಲವು ಕಂಪನಿಯವರು ನಮಗೆ ಡೋರ್ ಡೆಲಿವರಿ ಗೊಬ್ಬರ ಕೊಡ್ತಾರೆ. ಯಾವುದೇ ಸಾಗಾಟ ವೆಚ್ಚ ಟ್ರಾನ್ಸ್ಪೋರ್ಟಿಂಗ್ ನಮಗೆ ಹಾಕೋದಿಲ್ಲ ಅವರು. ಕೆಲವು ಕಂಪನಿಯವರು ಇಲ್ಲ, ನೀವು ಸಾಗಾಟ ನಮ್ಮ ವ್ಯಾರ್ಹೌಸಿಂಗಲ್ಲೇ ತೊಗೊಳ್ಬೇಕು ಅಂತಾರೆ. ಆವಾಗ ಅವರ ಬಿಲ್ಲಿಂಗಿಗೂ ಸಾಗಾಟದ ವೆಚ್ಚಕ್ಕೂ ಸರಿ ಆಯಿತು, MRP ಕ್ರಾಸ್ ಆಗ್ತದೆ. ಅವಾಗ ಇಲ್ಲಿ MRPಗಿಂತ ಜಾಸ್ತಿ ಮಾರುವಂಗಿಲ್ಲ, ರೈತರಿಗೂ ಕೊಡುವಂಗಿಲ್ಲ ನಾವು MRP ಅಂತ ಜಾಸ್ತಿ. ಅದು ತರಿಸದಿದ್ದರೆ ಉಪಾಯ ಇಲ್ಲ, ತರಿಸಿದ್ರೆ ಸಮಸ್ಯೆ ಇದು. ಹಾಗಾಗಿ ಏನು ಮಾಡ್ತಾರೆ, ಕೆಲವರು ಹೆಚ್ಚಾಗಿ ಗೊಬ್ಬರ ತರಿಸೋದೇ ಇಲ್ಲ. MRPಗೆ ಜಾಸ್ತಿ ಹೋಗ್ತದೆ, MRP ದಾಟಿ ಹೋಗ್ತದೆ. ಒಂದು 1200 ರೂಪಾಯಿ MRP ಇದ್ದರೆ ಅವ್ರದ್ದು ಬಿಲ್ಲಿಂಗ್ ಅಲ್ಲಿ 1650 ರೂಪಾಯಿ ಇರ್ತದೆ. ಆಮೇಲೆ ಅದ್ರ ಮೇಲೆ ಟ್ರಾನ್ಸ್ಪೋರ್ಟಿಂಗು, ಆವಾಗ MRP ದಾಟಿ ಹೋಯ್ತು, ಅದು ಮಾರಲಿಕ್ಕೆ ಆಗೋದಿಲ್ಲ. ಈ ಸಮಸ್ಯೆಗೋಸ್ಕರ ನಾವು ಇದನ್ನು ನೀವು FOL ನಮ್ಮ ಡೋರ್ ಡೆಲಿವರಿಗೆ ನೀವು ಕೊಡಿ, ಬಾಡಿಗೆ ಸೇರಿಸಿ ನಮ್ಮ ಡೋರ್ ಡೆಲಿವರಿ ಕೊಡಿ, ಆವಾಗ ನಾವು ಮಾರಾಟ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ನಮ್ಮದು ಅದು ಒಂದು ಬೇಡಿಕೆ ಇದೆ. ಇನ್ನು ಮುಖ್ಯವಾಗಿ ದೇಶದಾದ್ಯಂತ ಮೊದಲಿಂದ ಇರುವಂಥ ಒಂದು ಬೇಡಿಕೆ ಅಂದರೆ ಅದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಈಗ ಹೊಸದಾಗಿ ಪರಿಕರ ಮಾರಾಟ ಮಾಡ್ತೀನಿ ಅಂತ ಶಾಪ್ ಮಾಡ್ಲಿಕ್ಕೆ ತುಂಬ ಜನ ಬರ್ತಾರೆ. ಏನೋ ದೊಡ್ಡ ಮಾರ್ಜಿನ್ ಇದೆ, ಸಿಕ್ಕಾಪಟ್ಟೆ ಗೊಬ್ಬರ ತಗೊಂಡು ಹೋಗ್ತಾರೆ ಅಂತ ಬರ್ತಾರೆ. ಆದರೆ ಅಲ್ಲಿ ಒಳಗೆ ಬಂದ ಮೇಲೆ ಗೊತ್ತು ಕಾನೂನು ಎಷ್ಟಿದೆ,
ನಮಗೆ ಅದನ್ನು ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ. ಉಡುಪಿ ಜಿಲ್ಲೆ ಅಂತ ಸಣ್ಣ ಜಿಲ್ಲೆಯಲ್ಲಿ ಸಣ್ಣ ಒಂದು ಕೃಷಿ ಹಿಡುವಳಿ ಇರುವಂಥ ಸಣ್ಣ ವ್ಯಾಪಾರ ಇರುವಂಥ ಇಲ್ಲಿ ಬಿಸ್ನೆಸ್ ಇರೋದು 6 ತಿಂಗಳು ಮ್ಯಾಕ್ಸಿಮಮ್. ಅದರಲ್ಲಿ ನಮಗೆ ಖರ್ಚು ವೆಚ್ಚಗಳೇ ಹೆಚ್ಚು. ಈಗ ಅವರು ಅಧ್ಯಕ್ಷರು ಹೇಳಿದಾಗೆ ಈ FID ಮತ್ತು POS DBT ಅಂತ ಬಂದಿದೆ ಹೊಸ ಸಿಸ್ಟಮ್. ಅದು ಅಂದರೆ ಆಧಾರ್ ಕಾರ್ಡ್ ತಗೊಂಡು ನಾವು DBTಯಲ್ಲಿ ಹಾಕಿ ಪ್ರತಿಯೊಬ್ಬ ರೈತರಿಗೆ 10 kg ಗೊಬ್ಬರ ಯೂರಿಯಾ ಕೊಡಬೇಕಂದ್ರೆ ನಾವು ಅದರಲ್ಲಿ ಇದು ವೈಫೈ ಆನ್ ಮಾಡಿಕೊಂಡು ಕನೆಕ್ಟ್ ಮಾಡಿ ಕೊಡಬೇಕು. ಅದ್ರ ಜೊತೆಯಲ್ಲಿ ಈಗ FIDಗೆ ಸಪ್ರೇಟ್ ಆ್ಯಪ್ ಅದು. ಅವನು ಇನ್ನೊಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇಟ್ಕೋಬೇಕು. ಅದರಲ್ಲಿ ಆ ರೈತಂದು FID ಅಂದರೆ ಫ್ರೂಟ್ಸ್ ID ಅಂತ ಬರುತ್ತೆ, ರೈತರಿಗೆ ಮಾಡಿಕೊಡ್ತಾರೆ ಅವರು ಕೃಷಿ ಇಲಾಖೆಯವರು. ಅವರು RTC ಅಲ್ಲಿರುವಂಥ ಜಾಗಗಳನ್ನು ಲಿಂಕ್ ಮಾಡಿ ಅದರಲ್ಲಿ ಅವನು ಎಷ್ಟು ಏರಿಯಾ ಇದೆ ಅಷ್ಟು ಗೊಬ್ಬರ ಮಾತ್ರ, ಇಂಥ ಕ್ರಾಪಿಗೆ ಇಷ್ಟು ರೆಕಮೆಂಡೇಶನ್ ಅಂತ ಇರುತ್ತೆ. ಈಗ ಭತ್ತಕ್ಕಾದರೆ 1 ಎಕರೆಗೆ ಅವ್ರು ಹೇಳಿದ್ರೆ 1 ಚೀಲ ಮಾತ್ರ ಅದರಲ್ಲಿ ನಾವು ಕೊಡಬೇಕು. ಅಲ್ಲಿ ನಮ್ಮ ಸ್ಟಾಕು ಆವಾಗ 1 ಚೀಲ ಮೈನಸ್ ಆಗುತ್ತೆ ಅವನಿಗೆ ಕೊಟ್ಟಾಗ. ಅದ್ರ ಜೊತೆಲಿ POS ಅಂತಿದೆ, ಒಂದು ಡಿವೈಸ್, ಪಾಯಿಂಟ್ ಆಫ್ ಸೇಲ್ ಅಂತ. ಅದರಲ್ಲಿ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಬರುತ್ತೆ. ಅಂದರೆ ಸಬ್ಸಿಡೈಸ್ಡ್ ಪ್ರಾಡಕ್ಟ್. ಇದು ಹೇಳಲಿಕ್ಕೆ ತುಂಬ ಇದೆ. ಸಬ್ಸಿಡೈಸ್ಡ್ ಪ್ರಾಡಕ್ಟು ಅದು ಸಬ್ಸಿಡಿ ಅನ್ನೋದು ಕ್ಲೈಮ್ ಆಗುತ್ತೆ. ಅದರಲ್ಲಿ ನಾವು ಸಹ ಮಾಡಬೇಕು. ಅಂದರೆ 2 ಮೆಷಿನ್ ಇಟ್ಕೋಬೇಕು ಒಬ್ಬ ಅವನಿಗೆ ಸಿಗೋದು ₹6 ಮಾರ್ಜಿನ್. ಆಯಿತಾ, ಅಷ್ಟು ಮಾಡೋದು ದೊಡ್ಡ ವಿಷಯ ಅಲ್ಲ. ರೈತರು ಕಾಯಬೇಕು, ನೆಟ್ವರ್ಕ್ ಎರರ್ ಬರುತ್ತೆ. ಈಗ ನಿಮ್ಗೆ ಗೊತ್ತಿದೆ ಹಳ್ಳಿಗಳಲ್ಲಿ ಈಗ ನಮ್ಮದು ಉಡುಪಿ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಅದು ಸ್ಪೆಷಲಿ ಕುಂದಾಪುರ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಯ ಹೆಡ್ ಕ್ವಾರ್ಟ್ರಲ್ಲಿ ಅಂದರೆ ಪಂಚಾಯತು ಅಥವಾ ಒಂದು ಹಳ್ಳಿ ಹೆಡ್ ಕ್ವಾರ್ಟರ್ ಅಂತ ಇರುತ್ತೆ, ಅಲ್ಲೆಲ್ಲ ಶಾಪ್ ಮಾಡ್ಕೊಂಡಿದ್ರು ಮೊದಲು. ಅಲ್ಲಿ ನೆಟ್ವರ್ಕ್ ಬೇಕು ಅವರಿಗೆ, ಅದನ್ನೇ 2-3 ಆಪ್ರೇಟ್ ಮಾಡಬೇಕು. ರೈತರು ಸೀಸನ್ ಮುಂಗಾರು ಬಂದರೆ ಕ್ಯೂ ನಿಲ್ತು 5 kg ಬರ್ತಾನೆ 10 kg ಬರ್ತಾನೆ. ಇಲ್ಲಿ ಎಕರೆ 10 ಚೀಲ 20 ಚೀಲಕ್ಕೆ ಬರೋರು ಕಮ್ಮಿ. ಅವನಿಗೂ ಸಹ ನಾವು FID ಎಂಟ್ರಿ ಮಾಡಬೇಕು. ಅಲ್ಲ, ಮಾಡಿರೋ ಕಾನೂನು ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದೇ, ರೈತರಿಗೆ ಸಿಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ದು. ಆದರೆ ನಮಗೆ ಇಲ್ಲಿ ಇಂಪ್ಲಿಮೆಂಟ್ ಮಾಡುವಾಗ ಸಮಸ್ಯೆಗಳು, ನೆಟ್ವರ್ಕ್ ಎರರ್ ಆದಾಗ ಅವನಿಗೆ ಕೊಡಬೇಕಾ ಬೇಡವಾ? ಅದನ್ನ ನಾವು ಅದರಲ್ಲಿ ಸರಿಯಾಗಿ ಕೊಡದೆ ಖಾಲಿ ಮಾಡಿ ಅಥವಾ ಅವನ ತಂಬು ತಗೊಂಡು ಬೇಕಾಬಿಟ್ಟಿ ಕೊಡುವಾಗಿಲ್ಲ. ಅವನು ವಾಪಸ್ ಕಳಿಸಿದ್ರೆ ಇವರು ಸ್ಟಾಕ್ ಇಟ್ಕೊಂಡು ಕೊಡ್ತಾ ಇಲ್ಲಲ್ಲ ಅಂತ ಕಂಪ್ಲೇಂಟ್. ನಾವು ಕೊಟ್ರೆ ಇಲ್ಲಿ ಸ್ಟಾಕ್ ಡಿಫ್ರೆನ್ಸ್ ಬರುತ್ತೆ. ನಾಳೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಬಂದು ಕೇಳ್ತಾರೆ, ಏನಪ್ಪ ನಿಮ್ಮ ಗೋಡನಲ್ಲಿ ಕಡಿಮೆ ಇದೆ, ಇದರಲ್ಲಿ ಸ್ಟಾಕ್ ಜಾಸ್ತಿ ತೋರಿಸ್ತಿದೆ ಅಂತ. ಇಂಥ ಸಮಸ್ಯೆಗಳಿದೆ. ಅದಲ್ಲದೆ ಅತಿ ಇಂಪಾರ್ಟೆಂಟು ಏನು ಅಂದರೆ ಕೇಸಿಗೆ ಸಂಬಂಧಪಟ್ಟಂಥದ್ದು. ಇದು ನಮ್ಮದು ಎಸೆನ್ಷಿಯಲ್ ಗೂಡ್ಸ್ ಆ್ಯಕ್ಟಲ್ಲಿ ಬರುತ್ತೆ, ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್. ಆ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟಲ್ಲಿ ರಸಗೊಬ್ಬರಗಳು ಇರೋದ್ರಿಂದ ಇದಕ್ಕೆ ಆದ ಸಪ್ರೇಟ್ ಸ್ಟ್ರಿಕ್ಟ್ ಕಾನೂನುಗಳಿದೆ. ಇಲ್ಲಿ ಏನಾಗುತ್ತೆ, ನಮಗೆ ಸಪ್ಲೈ ಮಾಡುವಂಥ ಸಪ್ಲೈಯರ್ಸು ಖಾಸಗಿಯವ್ರ ಜೊತೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಇದ್ದಾವೆ. ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿದ್ರೂ ಸಹ ಅವ್ರದ್ದು ಫುಲ್ ಬ್ಯಾಗ್ ಬರುತ್ತೆ, ನಮಗೆ ಲೋಡ್ ಬರುತ್ತೆ, ನಾವು ಸ್ಟಾಕ್ ಇಟ್ಟಿರ್ತೀವಿ. ಕಾಲಕ್ಕೆ ಕೃಷಿ ಇಲಾಖೆಯಿಂದ ಅಥವಾ ಎಲ್ಲ ಇಲಾಖೆಯಿಂದ ಬರ್ಬೋದು, ಅವರಿಗೆ ಅದು ಅಥಾರಿಟಿ ಇದೆ. ಕೃಷಿ ಇಲಾಖೆಯಿಂದ ಇನ್ಸ್ಪೆಕ್ಟರ್ಸ್ ಬಂದು ಸ್ಯಾಂಪಲ್ ಅನ್ನು ಡ್ರಾ ಮಾಡ್ತಾರೆ. ಅದು ಕಳಪೆ ಇದೆಯಾ ಅಥವಾ ಕರೆಕ್ಟಾಗಿ ಸ್ಪೆಸಿಫಿಕೇಶನ್ ಅನ್ನು ರೀಚ್ ಆಗುತ್ತೆ ಅಂತ ನೋಡಲಿಕ್ಕೆ ಅವರಿಗೂ ಟಾರ್ಗೆಟ್ ಇರುತ್ತೆ. ಅದು ಅವರ ಡ್ಯೂಟಿ, ಅವ್ರು ಮಾಡ್ತಾರೆ. ಅವ್ರು ಡ್ಯೂಟಿ ಮಾಡಿದಾಗ ಸ್ಯಾಂಪಲ್ ತಗೊಂಡು ಹೋಗ್ತಾರೆ. ಅದರಲ್ಲಿ ಅಕಸ್ಮಾತ್ ಏನಾದರೂ ಸ್ವಲ್ಪ ಪರ್ಸೆಂಟೇಜ್ ವೇರಿಯೇಷನ್ ಕಡಿಮೆ ಬಂದಾಗ ಅದು ಕೇಸ್ ಆಗುತ್ತೆ. ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ಅಂಡರ್ ಕೇಸ್ ಆಗುತ್ತೆ. ಆವಾಗ A1 ಆರೋಪಿನೇ ನಾವು ಪರಿಕರ ಮಾರಾಟಗಾರ ಅಲ್ಲ, A2 ಕಂಪನಿಯವರು. ಫಸ್ಟ್ ಕೇಸ್ ನಾವು ಅಪರಾಧಿ, ಆರೋಪಿ ಆಗ್ತೀವಿ. ನಾವು ಹೋಗಿ ಕೋರ್ಟಿಗೆ ತಿರುಗಬೇಕು. ಅವ್ರು ಏನು ಹೇಳ್ತಾರೆ ಡಿಪಾರ್ಟ್ಮೆಂಟ್ ಅವರು, ಅಲ್ಲಿ ಏನೇ ಪ್ರೊಸೀಜರ್ ಇದೆ ಅಂದರೆ ನಮ್ಮ ಹತ್ರ ಪರಿಕರ ಮಾರಾಟಗಾರರ ಹತ್ರ ಮುಖ್ಯವಾಗಿ ಲೈಸೆನ್ಸ್ ಬೇಕು, ಪರವಾನಗಿ ಬೇಕು ಸರ್ಕಾರ. ಆಮೇಲೆ ಯಾವ ಕಂಪನಿಯಿಂದ ತಗೊಳ್ತೀವಿ ಅವರೊಂದು O ಫಾರ್ಮ್ ಅಂತ ಕೊಡ್ತಾರೆ, ಅದನ್ನ ಇಟ್ಕೊಂಡಿರ್ಬೇಕು. ಆ ಕಂಪನಿದು ಲೈಸೆನ್ಸ್ ಅಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿರ್ಬೇಕು ಆ ಪ್ರಾಡಕ್ಟ್ಸ್. ಅದನ್ನ ಮಾಡ್ಕೊಂಡಿರ್ತೀವಿ. ಅವ್ರದ್ದು ಇನ್ವಾಯ್ಸ್ ಇರಬೇಕು, ಪರ್ಚೇಸ್. ಇಷ್ಟಿದ್ದಾಗ ನಾವು ಸೇಫ್. ಅಂದರೆ ಲೈಸೆನ್ಸ್ ಇರಬೇಕು, ಅದಕ್ಕೆ ವ್ಯಾಲಿಡಿಟಿ ಇರಬೇಕು, ಅವ್ರ O ಫಾರ್ಮ್ ಇರಬೇಕು, ಇನ್ವಾಯ್ಸ್ ಇರಬೇಕು. ಅಂದರೆ ಅದು ಅಧಿಕೃತ ಮೂಲದಿಂದ ಬಂದಿದೆ ಅಂತ. ಅದು ನಮ್ಮ ಶಾಪಿಗೆ ಬಂದಾಗ ಅದನ್ನು ಚೆಕ್ ಮಾಡ್ತಾರೆ, ಅದೆಲ್ಲ ಗೊತ್ತಿರುತ್ತೆ, ಎಲ್ಲ ಕರೆಕ್ಟ್ ಇದೆ ಅವರಿಗೆ. ಇವ್ರು ಏನು ಹೇಳ್ತಾರೆ, ಏನಾಗಲ್ಲ ನಿಮಗೆ, ಅದು ಕೋರ್ಟಲ್ಲಿ ಇದೆಲ್ಲ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಅದು ಯಾವಾಗ ನಮ್ಮ ಕಾನೂನು ವ್ಯವಸ್ಥೆ ಗೊತ್ತು ನಿಮಗೆ. ನಾವು 5, 6, 7, 8, 10 ವರ್ಷದ ತನಕ ನಾವು ಕೋರ್ಟಿಗೆ ಅಲ್ಲಾಡಬೇಕು. ಅಲ್ಲಿ ಬಂದ ಕೂಡಲೇ ಸರಿ ಇದೆ ಏನಪ್ಪ ನಿಂದು, ಸರಿ ಇದೆ ಹೋಗು ಅಂತ ಹೇಳಿ ಕಳಿಸಲ್ಲ. ಇದೊಂದು ಹೆರಾಸ್ಮೆಂಟ್ ಆಗುತ್ತೆ ನಮಗೆ ಮಾನಸಿಕವಾಗಿಯೂ ಸಹ. ಯಾಕಂದರೆ ನಮ್ಮಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ ಮಾಡಿದ ರಿಕ್ವೈರ್ಮೆಂಟ್ ಬೇಕು ಅಂತ ಆದಾಗ ಎಷ್ಟೋ ಜನ ಹೆಣ್ಣು ಮಕ್ಕಳ ಹೆಸರಲ್ಲಿ ಲೈಸೆನ್ಸ್ ಇದೆ, ಲೇಡೀಸ್, ಅವರು ಸಹ ಕೋರ್ಟಲ್ಲಿ ಕಾಯಬೇಕು, ತಿರುಗಬೇಕು. ಇದೊಂದು ದೇಶದಾದ್ಯಂತ ಇದು ಕೇಂದ್ರ ಸರ್ಕಾರದ ಕಾನೂನಲ್ಲಿ ಇರುವಂಥದ್ದು, ಯಾರೇ ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಆಗುವಂಥದ್ದಲ್ಲ. ಇವರು ತಪ್ಪಿದೆ ಅಂತ ನಾವು ಹೇಳಲ್ಲ.
ಅದನ್ನು ತುಂಬ ವರ್ಷದಿಂದ ಇರುವಂಥ ಎಸೆನ್ಷಿಯಲ್ ಕಮಾಡಿಟಿ ಅಂತ ಅದು ಮಾಡಿದ್ದಾರೆ, ಎಲ್ಲೋ ಮಿಸ್ಯೂಸ್ ಆಗಿರುತ್ತೆ ಅದಕ್ಕೆ ಮಾಡಿದ್ದಾರೆ. ಅದಕ್ಕಾಗಿ ದೇಶ ಮಟ್ಟದಲ್ಲಿ ಈಗ ನಾವು ಆ ಡಿಮಾಂಡನ್ನು ಹಾಕಿದ್ವಿ, ನಮ್ಮನ್ನು A1 ಆಗಿ ಮಾಡಬಾರ್ದು, A1 ಆಗಿ ಉತ್ಪಾದಕರನ್ನು ಮಾಡಿ ನಮ್ಮನ್ನು ಸಾಕ್ಷಿಯಾಗಿ ಪರಿಗಣಿಸಿ. ಗೊತ್ತಿರುತ್ತಲ್ವ ಒಳಗಡೆ ಬಂದಾಗ ಇವರು ಟ್ಯಾಂಪರಿಂಗ್ ಮಾಡಿದಾರಾ ಅಥವಾ ಇದು ಮಿಸ್ಯೂಸ್ ಮಾಡಿದಾರಾ, ಇವರು ಅಧಿಕೃತ ಮಾರಾಟಗಾರರ ಲೈಸೆನ್ಸ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲ ಇದ್ದಾಗ ನಮ್ಮನ್ನು ಸಾಕ್ಷಿಯನ್ನ ಮಾಡಿ, ಏನು ಇಲ್ಲ ಅಂದಾಗ ಬೇಕಾದ್ರೆ ಕೇಸ್ ಮಾಡಿ. ಅನಧಿಕೃತವಾಗಿ ಸ್ಟಾಕ್ ಇಟ್ಟಿದ್ದಿದ್ರೆ ಕೇಸ್ ಮಾಡಿ, ಅದನ್ನು ಒಪ್ಕೊಳ್ಳುವಂಥದ್ದು. ಇದೊಂದು ಮಾಡೋದ್ರಿಂದ ಎಲ್ಲರಿಗೂ ಭಯ. ಈಗ ಆಫೀಸರ್ಸ್ ಬರ್ತಾರೆ ಅಂದ್ರೆ ಭಯ ನಮಗೆ. ಕಾರಣ ಇಷ್ಟೇ, ಏನು ಎಲ್ಲ ಸರಿ ಇರುತ್ತೆ, ಯಾರಿಗೆ ಗೊತ್ತು, ಉತ್ಪಾದಕರು ಮಾಡಿ ನಾವು ಟೆಸ್ಟ್ ಮಾಡಿ ಇಟ್ಕೊಳ್ಳಕ್ಕೆ ಬರೋದಿಲ್ಲ. ಅದಕ್ಕೆ ಅದು ಬೇರೆ ಒಂದು ಏನಾದರೂ ಅದನ್ನು ಮಾಡಬೇಕು. QR ಕೋಡ್ ಬಾರ್ ಕೋಡ್ ಸಿಸ್ಟಮು ಅಥವಾ ಬ್ಯಾಚ್ ನಂಬರು ಬ್ಯಾಗ್ ಮೇಲೆ ಹಾಕಿ ಕಂಪನಿಯಿಂದ ಬಂದಿದೆಯಾ ಇಲ್ಲ ಅಂತ ನೋಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮೊದಲು ಕೀಟನಾಶಕದಲ್ಲೂ ಇತ್ತು, ರೀಸೆಂಟಾಗಿ ಕೋರ್ಟಲ್ಲಿ ಅದು ಬೇರೆ ಇದಾಗಿ ಬೇರೆ ಯಾವುದೋ ಕೇಸಲ್ಲಿ ಅದು ಜಡ್ಮೆಂಟ್ ಬಂದಿದೆ. ಈಗ A1 ಆಗಿ ಕೀಟನಾಶಕ ಮಾರಾಟಗಾರನ ಮಾಡ್ತಾ ಇಲ್ಲ, ಅದನ್ನು ಉತ್ಪಾದಕರನ್ನೇ ಜವಾಬ್ದಾರಿಯನ್ನು ಮಾಡಿದ್ದಾರೆ. ಅದೇ ಥರ ರಸಗೊಬ್ಬರಕ್ಕೂ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇರೋದು. ಅದು ಮುಖ್ಯವಾದ ಒಂದು ದೇಶದಾದ್ಯಂತ ಇರುವಂಥ ಡಿಮಾಂಡ್, ನಮ್ಮ ಡಿಮಾಂಡ್ ಅಲ್ಲ. ಮತ್ತೆ ಸ್ಟಾಕ್ ಇಷ್ಟೇ ದಿನ ಇಡಬೇಕು ಅಂತ ಆ ರೀತಿ ಏನಾದರೂ ಇದೆಯಾ? ಅದನ್ನು ಖಾಲಿ ಮಾಡಬೇಕು? ರಸಗೊಬ್ಬರಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ, ಕೀಟನಾಶಕಕ್ಕೆ ಎಕ್ಸ್ಪೈರಿ ಡೇಟ್ ಇದೆ. ಸ್ಟಾಕ್ ಇಷ್ಟೇ ದಿವಸ ಇಡಬೇಕು ಅಂತಿಲ್ಲ. ನಾವು ಏನು ಲೈಸೆನ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಅದಕ್ಕೊಂದು ವ್ಯಾಲಿಡಿಟಿ ಅಂತ ಇರುತ್ತೆ ಕಂಪನಿದು. ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಯೂರಿಯಾ, ಆ ಕಂಪನಿದು ನಾವು ಫಾರ್ಮ್ ಇಟ್ಟು ಅವರದ್ದು ಅದನ್ನ ಲೈಸೆನ್ಸ್ ಅಲ್ಲಿ ಅಪ್ಡೇಟ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ವ್ಯಾಲಿಡಿಟಿ ಇಂಥ ಡೇಟ್ 30/12/2026 ಅಂತಿದ್ರೆ, ಆ 30/12/2026 ದಾಟೋ ಮೊದಲು ನಾವು ಅವ್ರ ಕಂಪನಿಯಿಂದ ಪುನಃ ಅವ್ರದ್ದು ರಿನ್ಯೂವಲ್ ಆಗಿರಬೇಕು. ಅವರ ರಿನ್ಯೂವಲ್ ಅವರ ಲೈಸೆನ್ಸ್ ಅಂತ ತರಿಸ್ಕೊಂಡು ನಾವು ಅಪ್ಡೇಟ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಪರ್ಚೇಸ್ ಮಾಡಿರುವಂಥದ್ದು ಎಲ್ಲಿ ತನಕನೂ ಇಡ್ಬೋದು, ತೊಂದರೆ ಇಲ್ಲ. ಅದ್ರ ನಂತರ ರಿನ್ಯೂವಲ್ ಆಗೋದ ನಂತರ ಪರ್ಚೇಸ್ ಮಾಡುವಂಗಿಲ್ಲ, ಪುನಃ ರಿನ್ಯೂವಲ್ ಆಗುತ್ತಲ್ಲ ಇದ್ದದ್ದು ವಾಪಸ್ ಕೊಡ್ಬೇಕು, ಹಾಗೆ ಉಂಟಾ? ಇಲ್ಲ, ಮೊದಲೇ ಪರ್ಚೇಸ್ ಮಾಡಿದ್ರೆ ಇಟ್ಕೋಬಹುದು. ಹೌದಾ? ರಸಗೊಬ್ಬರ ಒಟ್ಟು 9 ಬೇಡಿಕೆಗಳು ನಾವು ಕೇಳಿದ್ವಿ ಅವರ ಹತ್ರ. ಹೆಚ್ಚಾಗಿ ಎಲ್ಲ ಕೇಂದ್ರ ಸರ್ಕಾರದವರೇ ಇದು ತೀರ್ಮಾನ ಮಾಡಬೇಕಾಗ್ತದೆ. 1, 2 ಅದರಲ್ಲಿ ಪಾಯಿಂಟು ಇವರು ಇನ್ನೊಂದು ಮುಖ್ಯವಾದಿದೆ, ಅದು ಟೆಕ್ನಿಕಲ್ ಪ್ರಾಬ್ಲಮ್. DBT POS ಡಿವೈಸ್ ಅಲ್ಲಿ ನಾವು ಹಾಕಿದಾಗ ಇದರಲ್ಲಿ ಕೆಲವೊಂದು ಐಟಮ್ ಸಬ್ಸಿಡೈಸ್ಡ್ ಪ್ರಾಡಕ್ಟ್, ಸರ್ಕಾರ ರೈತರಿಗೋಸ್ಕರ ಸಬ್ಸಿಡಿಯನ್ನು ಕೊಟ್ಟಿದೆ. ಉದಾಹರಣೆಗೆ ಯೂರಿಯಾಕ್ಕೆ ಸುಮಾರು 1,600 ರೂಪಾಯಿ ತನಕನೂ ಬರುತ್ತೆ ಅಂದಾಜು. ಬಟ್ ನಾವು ಕೊಡ್ತಾ ಇರೋ ರೈತರಿಗೆ 266 ರೂಪಾಯಿಗೆ. ಉಳಿದಿದ್ದೆಲ್ಲ ಸರ್ಕಾರ ಸಬ್ಸಿಡಿಯನ್ನ ಕೊಡುತ್ತೆ. ಇಲ್ಲಿ ಏನಾಗುತ್ತೆ, ಸಬ್ಸಿಡಿ ಯಾರಿಗೆ ಹೋಗುತ್ತೆ ಅನ್ನೋದು ಮುಖ್ಯ. ಅದು ರೈತರಿಗೆ ಮಾಹಿತಿ ಇಲ್ಲ. ರೈತರು ಏನ್ ಮಾಡ್ತಾರೆ, ಪೇಪರ್ ಓದ್ತಾರೆ, ನಿಮ್ಮ ಮೀಡಿಯಾಗಳನ್ನು ನೋಡ್ತಾರೆ, ಸರ್ಕಾರ ಇಷ್ಟೊಂದು ಸಬ್ಸಿಡಿ ಘೋಷಿಸಿದೆ. ಕೆಲವೊಮ್ಮೆ ಲಾಸ್ಟ್ ಟೈಮ್ ಕಳೆದ ವರ್ಷ ಬೇರೆ ಜಿಲ್ಲೆಗಳಲ್ಲಿ ಗಲಾಟೆ ಆದಾಗ ಮೀಡಿಯಾದಲ್ಲೇ ಬಂದಿದೆ, ಪರಿಕರ ಮಾರಾಟಗಾರರು ಸಬ್ಸಿಡಿಗೋಸ್ಕರ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ. ಆ್ಯಕ್ಚುಲಿ ಅದು ಮಾಹಿತಿ ಕೊರತೆ ಇದೆ, ರೈತರಿಗೂ ಕೊರತೆ ಇದೆ. ಅದನ್ನ ನಾವು ಇಲಾಖೆಯವರ ಹತ್ರ ಡಿಮಾಂಡ್ ಮಾಡಿದ್ದು, ರೈತರಿಗೆ ಸರಿಯಾದ ಮಾಹಿತಿ ಕೊಡಿ ಅಂತ. ಸಬ್ಸಿಡಿ ನಮಗೆ ಬರಲ್ಲ, ಸಬ್ಸಿಡಿ ಆಗಿ ಬಂದಿರುವಂಥ ಪ್ರಾಡಕ್ಟ್ ಅದು. ಅದು ಏನಂದ್ರೆ ಇವರು ಆಧಾರ್ ಕೊಟ್ಟು ತಂದು ಕೊಟ್ಟಾಗ ಆ ಸಬ್ಸಿಡಿ ಅಮೌಂಟು ಸರ್ಕಾರ ರೈತರ ಪರವಾಗಿ ಕಂಪನಿಗೆ ಕೊಡುತ್ತೆ. ಈ 1 ಚೀಲ ಸೇಲ್ ಆಗಿದೆ ಅಂತ ಇಲ್ಲಿ ಕೊಟ್ಟಾಗ ಅದು ರೈತರಿಗೆ ಸೇಲ್ ಆಯ್ತು ಅಂತ ಅರ್ಥ. ಅವನ ಆಧಾರ್ ನಂಬರ್ ಹಾಕಿ ತಂಬ ಹಾಕಿದಾಗ ಅದು ರೈತರಿಗೆ ಸೇಲ್ ಆಗಿದೆ. ಆವಾಗ ಆ ಸಬ್ಸಿಡಿ ಅಮೌಂಟ್ ಆ ಕಂಪನಿಗೆ ಹೋಗುತ್ತೆ. ಇಲ್ಲಾಂದ್ರೆ ಅದ್ರ ಪ್ರೈಸ್ ಜಾಸ್ತಿ ಆಗುತ್ತೆ. ನಾವು ಏನ್ ಮಾಡ್ತೀವಿ, ಆ ಸಬ್ಸಿಡೈಸ್ಡ್ ಆಗಿ ಬಂದಿರೋ ಎಷ್ಟು ಅಮೌಂಟ್ ಅಷ್ಟಕ್ಕೆ ನಾವು ರೈತರಿಗೆ ಕೊಡ್ತೀವಿ. ರೈತರಿಗೆ ಎಕ್ಸ್ಟ್ರಾ ಸಬ್ಸಿಡಿ ಬರೋದಿಲ್ಲ, ಆಲ್ರೆಡಿ ಸಬ್ಸಿಡೈಸ್ಡ್ ಪ್ರಾಡಕ್ಟ್ಸ್ ಅದು. ಹಾಗೆಯೇ ಬರುವಂಥದ್ದು. ಇಲ್ಲಿ ಏನಾಗುತ್ತೆ, DBT ಅಲ್ಲಿ ಹಾಕಿದಾಗ ಒಂದು ಬಿಲ್ ಬರುತ್ತೆ, ಮತ್ತೆ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಮೆಸೇಜ್ ಅಲ್ಲಿ ಏನ್ ಬರ್ತಾ ಇದೆ, ಈಗ ರೀಸೆಂಟ್ ಆಗಿ ಇಷ್ಟೊಂದು ಅಮೌಂಟ್ ಸಬ್ಸಿಡಿ ಅಮೌಂಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ಬರುತ್ತೆ. ಯಾರಿಗೆ ಅಂತ ಇಲ್ಲ ಮುಂದೆ. ಕಂಪನಿ ಕೊಟ್ಟಿದ, ರೈತರಿಗೆ ಕೊಟ್ಟಿದ, ಮಾರಾಟಗಾರ ಅಂತ ಬರುತ್ತೆ. ರೈತರ ಮಂಚಿಗೆ ಇದು ವ್ಯಾಪಾರಸ್ಥರಿಗೆ ಬಂದಿದೆ, ಅದು ಸ್ವಲ್ಪ ಮಿಸ್ಗೈಡ್ ಆಗುವಂತ ಚಾನ್ಸಸ್ ಇದೆ. ಕೆಲವೊಬ್ರು ಕೇಳುವಂತ ಚಾನ್ಸಸ್ ಇದೆ, ನಮ್ಮ ಸಬ್ಸಿಡಿ ಬಂದಿದೆ ಕೊಡಿ. ಮೊನ್ನೆ ಈಗ 1-2 ಚೀಲ ಯೂರಿಯಾ ಕೊಟ್ಟರೆ ಅವ್ರು ಕೊಡ್ತಾ ಇರೋದು 532 ರೂಪಾಯಿ ಅವ್ರು ಕೊಡ್ತಾರೆ. 32 ರೂಪಾಯಿ ಬರುತ್ತೆ. ಅದಕ್ಕೆ 3,144 ರೂಪಾಯಿ ಸಬ್ಸಿಡಿ ಹ್ಯಾಸ್ ಬಿನ್ ಬಾರ್ನ್ ಬೈ ದ ಗೌರ್ಮೆಂಟ್ ಅಂತಿದೆ. ಅದು ಯಾರಿಗೆ ಬಾರ್ನ್ ಬೈ ದ ಗೌರ್ಮೆಂಟ್? ಅದು ಕಂಪ್ಲೀಟ್ ಬರಬೇಕು, ಇಲ್ಲ ಅದು ಇಂಗ್ಲೀಷಲ್ಲಿ ಇರುತ್ತೆ. ಅಮೌಂಟ್ ಮಾತ್ರ ಅಲ್ಲ, ಕನ್ನಡದಲ್ಲೂ ಪ್ರಿಂಟ್ ತೆಗಿಬಹುದು, ಬಟ್ ಅವ್ರಿಗೆ ಮೆಸೇಜ್ ಹೋಗುವಂಥದ್ದು ಇಂಗ್ಲೀಷಲ್ಲಿ ಹೋಗುತ್ತೆ. ಇದು ಮಿಸ್ಗೈಡ್ ಆಗುತ್ತೆ. ನಮಗೆ
ತೊಂದರೆ ಆಗುತ್ತೆ ಅಂತ ನಾವು ಇಲಾಖೆಯವ್ರನ್ನ ಕೇಳಿದ್ದೀವಿ. ಅದಕ್ಕೆ ಮಾಹಿತಿಗಳನ್ನ ರೈತರಿಗೆ ತಲುಪಿಸಿ ಅಂತ ಹೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ನಮಗೆ ಕೃಷಿ ಇಲಾಖೆ, ಉಡುಪಿ ಜಿಲ್ಲೆ ಕೃಷಿ ಇಲಾಖೆಯಿಂದ ಸಂಪೂರ್ಣ ಬೆಂಬಲ ಇದೆ. ಯಾವುದೇ ಒಂದು ಹ್ಯಾರಾಸ್ಮೆಂಟ್ ಆಗಲಿ, ಯಾವುದೇ ಒಂದು ಸಮಸ್ಯೆ ಆಗಲಿ ನಮಗಿಲ್ಲ. ಕಾನೂನುಗಳನ್ನು ಅವರು ಇಂಪ್ಲಿಮೆಂಟ್ ಮಾಡಲೇಬೇಕಾಗತ್ತೆ. ಅದಕ್ಕೆ ನಮಗೇನು ಕಷ್ಟ ತೊಂದರೆ ಇದೆ ಅದನ್ನು ನಾವು ಅವ್ರ ಹತ್ರ ಬೇಡಿಕೆಯನ್ನು ಸಲ್ಲಿಸಿದ್ದೀವಿ. ಅದಕ್ಕೆ ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರ ಕೈಯಲ್ಲಾಗುವಂಥದ್ದು ಅವ್ರು ಮಾಡ್ತಾರೆ. ಸರ್ಕಾರ, ರಾಜ್ಯ ಸರ್ಕಾರ ಕೈಯಲ್ಲಾಗುವಂಥದ್ದು ಅವ್ರು ಮಾಡಬೇಕು, ಕೇಂದ್ರ ಸರ್ಕಾರದಿಂದ ಅವ್ರು ಮಾಡಬೇಕು. ಇದು ಬರೀ ನಮ್ಮ ಉಡುಪಿ ಜಿಲ್ಲೆಯವ್ರ ಮನವಿ ಸಲ್ಲಿಸಿದ ಕೂಡಲೇ ಆಗುದಿಲ್ಲ. ದೇಶ ಅಂತ ಮಾಡಿದ್ದಾರೆ. ದೇಶ ಅಂತ ಮಾಡಿದ್ದಕ್ಕೆ ನಾವು ನೈತಿಕವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ಮಾಡಿದ್ದೀವಿ. 27 ನಿನ್ನೆ ನನಗೆ ಗೊತ್ತಿದ್ದಂಗೆ ಎಲ್ಲ ಪರಿಕರ ಮಾರಾಟಗಾರರು ಬಂದ್ ಮಾಡಿದ್ದು ಮೊನ್ನೆ ಮಾತ್ರ. ಮತ್ತೆ ಕೋವಿಡ್ ಸಮಯದಲ್ಲೂ ಸಹ ನಾವು ಕೋವಿಡ್ ವಾರಿಯರ್ಸ್ ಇದ್ದಾಗೆ ನಾವು ಯಾವುದು ಬಂದ್ ಮಾಡಲಿಲ್ಲ. ಎಸೆನ್ಷಿಯಲ್ ಕಮೋಡಿಟಿ ಆಗಿದ್ದರಿಂದ ನಾವು ರಿಸ್ಕ್ ತಗೊಂಡು ನಾವು ಮಾಡಿ, ಲೇಬರ್ ಪ್ರಾಬ್ಲಮ್ ಇತ್ತು, ಎಲ್ಲದೂ ಇತ್ತು. ಆದರೂ ಸಹ ನಾವು ರೈತರಿಗೆ ಸೇವೆಯನ್ನು ಕೊಟ್ಟಿದ್ದೀವಿ. ಈಗ ರೈತರಿಗೆ ಸಬ್ಸಿಡಿ ಬರುವಂಥದ್ದುಂಟಾ? ರೈತರ ಪರವಾಗಿ ಸರ್ಕಾರ ಕೊಡುವಂಥ ಸಬ್ಸಿಡಿ ಇದು. ಸಬ್ಸಿಡಿ ಅಕಸ್ಮಾತ್ ಕ್ಯಾನ್ಸಲ್ ಆದರೆ ಒಂದು ಚೀಲ ಹೀರೆಕ್ಕೆ ಅವ್ನು 2600 ರೂಪಾಯಿ ಕೊಡಬೇಕು. ಈಗ 260 ರೂಪಾಯಿ ಬರ್ತಾ ಇದೆ ಅವನಿಗೆ. ಆದ್ರಿಂದ ರೈತರಿಗೆ ಕೊಟ್ಟಂಗೆ ಅದು. ರೈತರಿಗೆ ಡೈರೆಕ್ಟ್ ಹೋಗುವಂಥದ್ದೆಲ್ಲ ಸಮಸ್ಯೆ. ಅದು ಅವ್ರದ್ದು ಪುನಃ RTC ಹರಿದಿದೆ, ಅವ್ರಿಗೆ ಹೋಗಬೇಕು, ಅದೆಲ್ಲ ಸಮಸ್ಯೆ. ಈಗ ಹಡಿಲು ಭೂಮಿ ಸಾಗುವಳಿ ಮಾಡ್ತಾ ಇದ್ದಾರೆ ಇಲ್ಲಿ ಉಡುಪಿ ಜಿಲ್ಲೆಯಲ್ಲೆಲ್ಲ ಮಾಡ್ತಿದ್ದಾರೆ. ಕೆಲವೊಬ್ರು ಭೂಮಿ ಇರುತ್ತೆ, ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲೆಲ್ಲ ಮುಂಬೈ ವಿದೇಶದಲ್ಲೆಲ್ಲ ಇರ್ತಾರೆ. ಅವರು ಹಡಿಲು ಭೂಮಿಯನ್ನು ಆಸಕ್ತ ರೈತ ಮಾಡ್ತಾನೆ, ಅವನು ಖರ್ಚು ಮಾಡಿರ್ತಾನೆ ಗೊಬ್ಬರಕ್ಕೆ. ಅವನು ಪುನಃ ಸಬ್ಸಿಡಿ ಅಕೌಂಟು ಡೈರೆಕ್ಟ್ ರೈತರಿಗೆ ಹೋದರೆ ಅವ್ರಿಗೆ ಹೋಗುತ್ತೆ, ಇವನು ಎಲ್ಲಿ ಖರ್ಚು ಮಾಡ್ತಾ ಇರ್ತಾನೆ. ಈಗ ಇರೋ ಸಿಸ್ಟಮ್ ಸರಿಯಾಗಿದೆ, ಸಬ್ಸಿಡಿ ಆಗಿ ಬಂದಿರುವಂಥದ್ದು. ಯಾವುದೇ ರೈತರಿಗೆ ತೊಂದರೆ ಇಲ್ಲ, ಬ್ಯಾಂಕಿಗೆ ಹೋಗಬೇಕು ಅದೆಲ್ಲ. ಸಬ್ಸಿಡಿ ಆಗಿ ಅದು ಅಮೌಂಟ್ ಎಷ್ಟಿದೆ ಅಷ್ಟು ಮಾತ್ರ ಅವನು ಪೇ ಮಾಡಿದರೆ ಆಯಿತು. ಅದೇ ಅನುಕೂಲವಾದ ಕಾನೂನೇ ಇದೆ. ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವಲ್ಲಿ ಕೆಲವೊಂದು ಅಡೆತಡೆಗಳು, ತೊಂದರೆಗಳು. ಈಗ ಮಾರಾಟ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಇಂಥದ್ದೇ ಒಂದು ಕಾನೂನು ಉಂಟಾ, ಅಥವಾ ಯಾರು ಬೇಕಾದ್ರೂ ಮಾರಾಟ ಕೇಂದ್ರ ಸ್ಥಾಪನೆ ಹೇಳಿದ್ನಲ್ಲ, ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕು. ಮೊದಲು ಯಾರು ಬೇಕಿದ್ರು ಮಾಡ್ಬೋದು. ಈಗ ಮಿನಿಮಮ್ ಅವನಿಗೆ BSc ಕೃಷಿ ಮಾಡಿರ್ಬೇಕು, ಅಗ್ರಿಕಲ್ಚರ್ BSc. ಅದಿಲ್ಲ, BSc ಮಾಡುವಾಗ ಒಂದು ಸಬ್ಜೆಕ್ಟ್ ಕೆಮಿಸ್ಟ್ರಿ ಆಗಿರಬೇಕು, ರಸಾಯನಶಾಸ್ತ್ರ. ಅದು ಇಲ್ಲ. ಈ ಡಿಪ್ಲೊಮಾ ಕೋರ್ಸ್ ಅಂತ ಮಾಡ್ತಾರೆ 2 ವರ್ಷದ್ದು, ಈ PUC ಮಕ್ಕಳಿಗೆಲ್ಲ ಮಾಡ್ತಾ ಇದ್ದಾರೆ. ಆ ಡಿಪ್ಲೊಮಾ ಆಗಿದ್ರು ಆಗುತ್ತೆ, ಅಗ್ರಿಕಲ್ಚರ್ ಡಿಪ್ಲೊಮಾ. ಅಥವಾ ಈಗ ಅದು 2014-12 ನಂತರ ಏನೋ ಆಗಿದೆ, ಸ್ಟಾರ್ಟ್ ಆಗಿದೆ DEC ಅಂತ, ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಇನ್ಪುಟ್ಸ್ ಫಾರ್ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸ್ ಫಾರ್ ಇನ್ಪುಟ್ ಡೀಲರ್ಸ್ ಅಂತ. ಅದು 1 ವರ್ಷ, ವಾರಕ್ಕೆ ಒಮ್ಮೆ ಮಾತ್ರ ಹೋಗುವಂಥದ್ದು. ಪ್ರತಿ ಜಿಲ್ಲೆಯಲ್ಲಿ 1-2 ಸೆಂಟರ್ ಇರುತ್ತೆ. ವಾರಕ್ಕೆ ಒಮ್ಮೆ. ಏಜ್ ಲಿಮಿಟ್ ಇಲ್ಲ, 18+ ಆಗಿರಬೇಕು. ಅವನಿಗೆ ಮಿನಿಮಮ್ 10th ಆಗಿರಬೇಕು. ಮೊದಲಿಂದ ಮಾಡ್ಕೊಬಂದ ಡೀಲರ್ಸ್ ಇರ್ಬೋದು, ಹೊಸದಾಗಿ ಮಾಡೋರು ಇರ್ಬೋದು. ಆ ಕೋರ್ಸನ್ನು 1 ವರ್ಷ ಮಾಡಿದರೆ ಹೈದರಾಬಾದಲ್ಲಿ ಮ್ಯಾನೇಜ್ ಅಂತ ಒಂದು ಸಂಸ್ಥೆ ಇದೆ, ಅವರು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ICAR ಅಂಡರ್ ಬರುತ್ತೆ, ಅದು ವ್ಯಾಲಿಡ್ ಇದು. ಆ ಡಿಪ್ಲೊಮಾ ಮಿನಿಮಮ್ ಬೇಕು. ಇದು ಯಾವುದಾದ್ರೂ ಒಂದು ಕ್ವಾಲಿಫಿಕೇಶನ್ ಇದ್ದಾಗ ಮಾತ್ರ ಅವನು ಪರಿಕರ ಮಾರಾಟಗಾರ ಇದನ್ನು ಮಾಡ್ಬೋದು. ಅದಕ್ಕೆ ಅವನಿಗೆ ಬೇಸಿಕ್ ನಾಲೆಜ್ ಇರುತ್ತೆ. ಅವನಿಗೆ ರೈತರು ಮತ್ತು ಸರ್ಕಾರ ಮತ್ತು ಇಲಾಖೆ ಮಧ್ಯೆ ಕೊಂಡಿಯಾಗಿರುವಂಥವರೇ ನಾವು. ಈಗ ಮೆಡಿಕಲ್ ಶಾಪಲ್ಲಿ ಏನು ಮಾಡ್ತಾರೆ, ಮೊದಲೆಲ್ಲ ಚೀಟಿ ತಗೊಂಡು ಮೆಡಿಕಲ್ ಶಾಪಲ್ಲಿ ತಗೊಂಡು ಹೋಗ್ತಾರೆ. ಹೆಚ್ಚು ಜನ ಅದು ಯಾಕೆ ಮಾಡಿದ್ದಾರೆ ಅಂದರೆ, ರೈತರು ಇವ್ರ ಹತ್ರ ಹೋಗೋದು ಕಮ್ಮಿ. ಎಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಸೈಂಟಿಸ್ಟ್ಗಳ ಮೀಟ್ ಆಗೋದು ಕಮ್ಮಿ. ಅವ್ರು ಹೋಗುವುದೇ ಪರಿಕರ ಮಾರಾಟಗಾರ. ಅಲ್ಲಿ ಹೀಗೆ ಆಗ್ತಾ ಇದೆ, ಹೀಗೆ. ಆವಾಗ ನಮಗೆ ನಾಲೆಜ್ ಬೇಕಲ್ಲ. ಅದಕ್ಕಾಗಿ ಸರ್ಕಾರ ಇದೊಂದು ಮಿನಿಮಮ್ ಒಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಮಾಡಿದೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಈಗ ಯಾರದ್ದು ಹೆಸರಲ್ಲಿ ಲೈಸೆನ್ಸು ಬೇರೆ ಯಾರಾದರೂ ಮಾಡುವಂಥದ್ದು ಆ ರೀತಿ ಆಗ್ತದಾ? ಅದು ಮಾಡಲಿಕ್ಕಿಲ್ಲ. ಆ್ಯಕ್ಚುಲಿ ಆ ಕಾನೂನು ಮಾಡಿದ್ನಾಗ ಅವನಿಗೆ ಎಜುಕೇಷನ್ ಬೇಕು. ಎಜುಕೇಶನ್ ಇದ್ದವನೇ ರೈತರಿಗೆ ಮಾಹಿತಿ ಕೊಡಬೇಕು. ಅವನು BSc ಅಗ್ರಿ ಇರಲಿ, MSc ಅಂದ್ರೆ ಈಗ ಪರವಾನಗಿ ಪಡೆದವನೇ ಅಲ್ಲಿ ಇರಬೇಕು, ಆ ರೀತಿಯ ಕಾನೂನು. ಮತ್ತೆ ರೈತ ಏನಾದರೂ ಕೇಳಿದ ಅಂದ್ಕೊಳ್ಳೆ ನಾವು ಸ್ವಲ್ಪ ಎನ್ಕ್ವೈರಿ ಮಾಡಬೇಕು. ಈ ಗೊಬ್ಬರನೋ ಈ ಕೆಮಿಕಲ್ ನೀನು ಯಾಕೆ ತೊಗೊಂಡೋಗ್ತಿ, ನೀವು ಏನು ಬೆಳೆ ಮಾಡಿದ್ದಿ, ಯಾಕಾಗಿ ಹಾಕ್ತಿ, ಎಷ್ಟು ಜಾಗ ಇದೆ ಮತ್ತೆ ನಾವು ಅವನ ಹತ್ರ ಕಂಪ್ಲೀಟ್ ವಿವರ ಕೇಳಿ ನಾವು ಹೇಳಬೇಕು, ನೋಡಪ್ಪ ಅಷ್ಟು ಬೇಡ, ಇಷ್ಟು ಹಾಕು. ಕೆಮಿಕಲ್ ಅವನು 1 ಲೀಟ್ರ್ ಕೇಳ್ತಾನೆ, ಇರೋದು 10 ಮರ, 1 ಲೀಟ್ರ್ ಅವನಿಗೆ ಯಾಕೆ ಬೇಡ, ಅಷ್ಟು ಬೇಡ, 50 ml 100 ml ಸಾಕಾಗ್ತದೆ, ಈ ರೀತಿ ಮಾಡು. ನೀನು ಸ್ಪ್ರೇ ಮಾಡುವಾಗ ಈ ರೀತಿ ಜಾಗ್ರತೆ ವಹಿಸಬೇಕು. ಕೈಗೆ ಗ್ಲೌಸು, ಮುಖಕ್ಕೆ ಬಟ್ಟೆನೋ ಮಾಸ್ಕ್ ಹಾಕ್ಕೊಂಡು ಗಾಳಿ ಸ್ತಬ್ಧ ಇರುವಾಗ ನೀನು ಹೊಡಿಬೇಕು. ಎಲ್ಲ ನಾವು ಅವನಿಗೆ ಮಾಹಿತಿ ಕೊಟ್ಟು ಆಮೇಲೆ ನಾವು ಅವನಿಗೆ ಕೆಮಿಕಲು ಗೊಬ್ಬರನ ಕೊಡ್ತೇವೆ. ಬಿಟ್ಟರೆ ಅವ್ನು ಕೇಳಿದ ತಕ್ಷಣ ನಾವು ಕೊಡೋದಿಲ್ಲ. ಅವನಿಗೇನೋ ಹೇಳ್ತಾನೆ,
ಒಂದು 10 ಫೀಟು ಜಾಗ ಇದೆ ಅಂಗಳದಲ್ಲಿ, ಆ ಹುಲ್ಲು ಸಾಯ್ಲಿಕ್ಕೆ ಅಂತೇಳಿ 1 ಲೀಟ್ರ್ ಔಷಧಿ ಕೊಡು ಅಂತಾನೆ. ಅವಾಗ ಯಾವ ಅಂಗಡಿಯವರು ಕೊಡೋದಿಲ್ಲ, ಅಷ್ಟು ಹಾಕಬೇಡ, ನೀವು ಸ್ವಲ್ಪ ಕಿತ್ತು ತೆಗಿ, ಅದು ಹಾಕಿದ್ರೆ ನಿನಗೆ ಎಫೆಕ್ಟು ಎಲ್ಲ ವಿವರಣೆ ಮಾಡಿ ಅವನಿಗೆ ಸಮಾಧಾನ ಮಾಡಿ ಕರೆಕ್ಟ್ ಉತ್ತರ ಕೊಟ್ಟೆ ಕಳಿಸ್ತಾರೆ. ಬಿಟ್ಟರೆ ಆ ರೀತಿ ಅವನು ಕೇಳಿದಷ್ಟು ರಾಸಾಯನಿಕ ಗೊಬ್ಬರ ಅಥವಾ ಕೆಮಿಕಲು ಯಾರೂ ಕೊಡೋದಿಲ್ಲ. ಈಗ ಉಡುಪಿ ಜಿಲ್ಲೆಯಲ್ಲಿ ಬೇರೆ ಏನು ಕಾರ್ಯಕ್ರಮಗಳನ್ನ ಮಾಡ್ತೀರಿ ಅಂದ್ರೆ ಈಗ ಮಾಹಿತಿ ಕೊಡುವಂಥದ್ದು ಅಥವಾ ಬೇರೆ ಏನಾದರೂ? ಅದೇ ನಾವು ರಿಟೇಲ್ ಶಾಪಲ್ಲಿ ಅಥವಾ ಹೋಲ್ಸೇಲಲ್ಲಿ ಬಂದರೆ ನಾವು ಅಂಗಡಿಯವರೇ ನಾವು ನಿಮ್ಗೆ ಮಾಹಿತಿ ಕೊಡ್ತೇವೆ, ಈ ರೀತಿ ಮಾಡಿ ಈ ರೀತಿ ಮಾಡಿ. ಇಲ್ಲಾಂದ್ರೆ KVK ಇದೆ ಉಡುಪಿ ಜಿಲ್ಲೆಯಲ್ಲಿ ಬ್ರಹ್ಮಾವರದಲ್ಲಿ, ಅವರು ಮಾಹಿತಿ ಕೊಡ್ತಾರೆ. ಇಲ್ಲ ಸೀದಾ ನೀವು ಅವ್ರಿಗೆ ಫೋನ್ ಮಾಡಿದ್ರು ಅವರು ಮಾಹಿತಿ ಕೊಡ್ತಾರೆ. ಇಲ್ಲ ಕೃಷಿ ಇಲಾಖೆಯವರು ಸಖಿಯವರು ಅವರಿದ್ದಾರೆ, ಅವರು ಮನೆ ಭೇಟಿ ಕೊಟ್ಟು ಅವರು ನಿಮ್ಮದು ತೋಟನೋ ಗದ್ದೆನೋ ಇನ್ಫೆಕ್ಷನ್ ಮಾಡಿ ನೋಡಿ ಇಂಥದ್ದಾಗಿದೆ, ಇಂಥ ಔಷಧಿ ಹೊಡಿ, ಇಷ್ಟು ಹೊಡಿ, ಅವರೇ ಸಲಹೆ ಕೊಡ್ತಾರೆ. ರೈತ ಎಲ್ಲಿ ಹೋದರೂ ಅವನಿಗೆ ಸಲಹೆ ಫ್ರೀಯಾಗಿ ಸಿಗ್ತದೆ, ಏನು ಅವನು ಖರ್ಚು ಮಾಡಬೇಕಂತಿಲ್ಲ. ಫೋನ್ ಜಸ್ಟ್ ಅವನಿಗೆ ಹೋಗ್ಲಿಕ್ಕೆ ಆಗದಿದ್ರು ಫೋನ್ ಮಾಡಿದ್ರು ಸಾಕು. ಇಲ್ಲ ಅವನು ಬಳೆ ಏನೋ ಭತ್ತ ಹಾಕಿದ, ಏನೋ ಗಿಡ ಹಾಕಿದ, ಆ ಎಲೆನೋ ಗಿಡನೋ ಒಂದು ಸ್ವಲ್ಪ ಕಿತ್ತು ತಂದರು ಅವರು ಇದೇ ನೋಡಿ ಹೇಳ್ತಾರೆ, ನೋಡಿ ಇದೇ ರೀತಿ ಆಗಿದೆ, ಈ ರೀತಿ ಮಾಡು, ಅವರೇ ಸಲಹೆ ಕೊಡ್ತಾರೆ. ಓಕೆ. ಉಡುಪಿ ಜಿಲ್ಲೆಯಲ್ಲಿ ತುಂಬ ಕೃಷಿ ಮೇಳಗಳು ಆಗ್ತದೆ, ಇದರಿಂದ ನಿಮಗೆ ಸಹಕಾರಿ ಏನಾದರೂ ಆಗ್ತದಾ? ಕೃಷಿ ಮೇಳ ರೈತರಿಗೂ ಬಹಳ ಸಹಕಾರ, ಅವರಿಗೆ ಎಲ್ಲ ನಾಲೆಜ್ ಸಿಗ್ತದೆ. ಆಮೇಲೆ ಎಲ್ಲರೂ ಕೌಂಟರ್ ಹಾಕ್ತಾರೆ ಕೃಷಿ ಮೇಳದಲ್ಲಿ. ಹೂವಿನ ಗಿಡದವರು, ತೋಟಗಾರಿಕೆಯವರು, ಕೃಷಿ ಪರಕರದವರು ಎಲ್ಲರೂ ಬರ್ತಾರೆ. ಅವಾಗ ಅವರಿಗೆ ಎಲ್ಲದೂ ಮಾಹಿತಿ ಸಿಗ್ತದೆ. ಇನ್ನು ಸೈಂಟಿಸ್ಟು ಅಲ್ಲಿ ಬರ್ತಾರೆ, ಸಭೆ ಮಾಡ್ತಾರೆ, ಅವರು ಹೇಳ್ತಾರೆ ಇಂತಿಂಥ ಬೆಳೆ ಇಂತಿಂಥ ಮಾಡು, ಈ ಸಲ ಈ ರೀತಿ ಕಾಯಿಲೆ ಬಂದಿದೆ, ಈ ರೀತಿ ಔಷಧಿ ಹೊಡಿ, ಎಲ್ಲ ಅವರು ಅವರಿಗೆ ಸಲಹೆ ಕೊಡ್ತಾರೆ. ಅದು ಒಂದು ಕೃಷಿ ಮೇಳ ಭಾರಿ ಒಳ್ಳೆಯದು. ಅದು ನಡೀತಾ ಇದ್ದರೆ ಮತ್ತು ಒಳ್ಳೆಯದು. ನಡೀತಾ ಇದೆ ಈಗ ಪ್ರತಿ ವರ್ಷನೂ KVK ಉಡುಪಿ ಜಿಲ್ಲೆಯಲ್ಲಿ ಜಾಸ್ತಿ ನಡೀತಾ ಉಂಟು. ಒಂದೊಂದು ತಾಲೂಕಲ್ಲೂ ಏರಿಯಾ ವಯಸ್ಸು ಈ ಸಲ ನಡೆದಂಗೆ ನಡೆದಿದೆ, ಭಾರಿ ಒಳ್ಳೆ ನಡೆದಿದೆ. ಸೊ ಕೃಷಿ ಮಾಹಿತಿ ಶಿಬಿರಗಳು ಉಡುಪಿ ಜಿಲ್ಲೆ ತುಂಬಾ ಆಗ್ತಾ ಇದೆ. ಕೃಷಿ ಇಲಾಖೆಯಿಂದ ತುಂಬಾ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಕೃಷಿಕರಲ್ಲಿ ಮನವಿ ಮಾಡೋದೇನಂದ್ರೆ ಇವ್ರು ಹೋಗ್ತಾ ಇಲ್ಲ. ನಾನು ನೋಡಿದ್ದೀನಿ, ತುಂಬಾ ಮಾಹಿತಿ ಶಿಬಿರಗಳು ಹೋಗಿದ್ದೀನಿ, ಕೃಷಿಕರೇ ಕಡಿಮೆ ಇರ್ತಾರೆ ಅಲ್ಲಿ. ಯಾರ್ಯಾರೋ ಬೇರೆಯವರು ಬಂದಿರ್ತಾರೆ, ಅಥವಾ ಕೆಲವರು ಬೆರಳೆಣಿಕೆಯಷ್ಟು ಜನ ಇರ್ತಾರೆ. ನಿಜವಾದ ಕೃಷಿಕರಲ್ಲಿ ಹೋಗ್ಬೇಕು, ವಿಜ್ಞಾನಿಗಳು ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಯಾರೋ ಒಬ್ರು ಕಂಪನಿಯವರು ಹೇಳೋದನ್ನು ಅಥವಾ ಯಾರೋ ಕೇಳಬಾರ್ದು. ಮೊದಲಿನ ಕಾಲದಲ್ಲಿ ನಾವು ಅದು ಮಾಡಿದ್ದೇವೆ, ನಮ್ಮ ಅಜ್ಜ ಅದನ್ನ ಹಾಕ್ತಿದ್ರು, ಇದನ್ನ ಹಾಕ್ತಿದ್ರು, ಅದನ್ನ ಬಿಡಬೇಕು. ಈಗ ಅಪ್ಡೇಟ್ ಆಗ್ತಾ ಇರುತ್ತೆ. ಕೃಷಿ ಸಸ್ಯಗಳು, ರೋಗಗಳು, ಅದರ ಬೆಳವಣಿಗೆ, ಉತ್ತಮ ಇಳುವರಿ ಕೊಡುವಂಥ ಬ್ರೀಡ್ಗಳು ಬರ್ತಾ ಇದೆ. ಅದಕ್ಕೆ ಆದ ಬೇರೆ ಬೇರೆ ರೆಕಮೆಂಡೇಶನ್ ಇರುತ್ತೆ, ಅದನ್ನು ಬಿಡಬೇಕು. ಕೃಷಿಕರು ಹೋಗ್ಬೇಕು, ಕೃಷಿ ಮಾಹಿತಿ ಶಿಬಿರಕ್ಕೆ ಹೋಗ್ಬೇಕು. ಅವ್ರು ಹೋಗ್ತಾ ಇಲ್ಲ. ಅದೊಂದು ದೊಡ್ಡ ಅಂದರೆ ಅಗತ್ಯ ಇಲ್ಲ ಅನ್ನೋ ಥರ, ನಮ್ಗೆ ಗೊತ್ತಿದೆ ಅನ್ನೋ ಥರ ಇರ್ತಾರೆ. ಅದು ತುಂಬ ಬದಲಾವಣೆ ಆಗಿದೆ ಕೃಷಿಯಲ್ಲಿ, ಅದನ್ನು ತಿಳ್ಕೊಬೇಕು. ಅನಗತ್ಯವಾಗಿ ಔಷಧವನ್ನು ಸಿಂಪಡಿಸುವುದು, ಮತ್ತು ಈಗ ಬ್ರ್ಯಾಂಡ್ ಮೇಲೆ ಹೋಗ್ತಾರೆ. ಮೊದಲು ಯಾವ ಬ್ರ್ಯಾಂಡ್ ಇತ್ತು ಅದೇ ಬ್ರ್ಯಾಂಡ್. ಉದಾಹರಣೆಗೆ ಜ್ವರ ಬಂದರೆ ಡೋಲೋ ಆಗಬೇಕು ಅಂದ್ರೆ ಡೋಲೋನೇ, ಅದಕ್ಕೆ ಸೇಮ್ ಆಲ್ಟರ್ನೇಟ್ ಕಂಟೆಂಟ್ ಬೇರೆ ಇರುವಂಥ ಬೇರೆ ಕಂಪನಿದು ಇರುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದು. ಅದೇ ಥರ ನಮ್ಮಲ್ಲಿ ಸಹ ಒಳ್ಳೊಳ್ಳೆ ಕಂಪನಿದು ಬೇರೆ ಬೇರೆ ಸೇಮ್ ಕಂಟೆಂಟ್ ಇರೋದು ಇರುತ್ತೆ. ಇವರಿಗಿಲ್ಲ, ಅಲ್ಲಿ ಯಾರೋ ಒಬ್ರು ಅದನ್ನ ಕೊಡ್ತಾ ಇದ್ದಾರೆ, ಅದನ್ನ ಹೊಡಿತಿದ್ದಾರೆ, ಅದನ್ನೇ ಹುಡ್ಕೊಂಡು ಹೋಗ್ತಾರೆ. ಮತ್ತೆ ಅಪ್ಡೇಟೆಡ್ ಕೆಮಿಕಲ್ಸ್ ಬಂದಿರ್ತವೆ ಪೆಸ್ಟಿಸೈಡ್ಸಲ್ಲಿ. ಅಂದರೆ ಏನು ನಮ್ಮ ಜೀವ ಸಂಕುಲಕ್ಕೆ ಯಾವುದೇ ತೊಂದರೆ ಆಗದಿದ್ದ ಹಾಗೆ, ಮಣ್ಣಿಗೆ ತೊಂದರೆ ಆಗದಿದ್ದ ಹಾಗೆ, ಅದು ಸೈನ್ಸಲ್ಲಿ ರಿಸರ್ಚ್ ಆಗಿ ಬಂದಿರುವಂಥದ್ದು. ಕೆಲವೊಂದು ಕೆಮಿಕಲ್ ಮೊದಲಿಂದ ಯೂಸ್ ಮಾಡೋಂಥದ್ದು ಬ್ಯಾನ್ ಮಾಡಿದ್ದಾರೆ, ಅದರಿಂದ ತೊಂದರೆಗಳು ಇದೆ ಅಂತ. ಆದ್ದರಿಂದ ರೈತರು ಮಾಹಿತಿಗಳನ್ನು ತಗೊಂಡು ಉಪಯೋಗಿಸ್ಬೇಕು. ಸುಮ್ಮನೆ ಮೊದಲಿಂದ ಹೊಡಿತಿದ್ವಿ ಅದೇ ಬೇಕು ಹಾಗೆ ಅಂತ ತಿಳ್ಕೊಬಾರ್ದು. ಯಾವುದೋ ಒಂದು ಬ್ರ್ಯಾಂಡ್ ಮೇಲೆ ಹೋಗಬಾರ್ದು ಅಂತ ನಾನು ಕಂಟೆಂಟ್ಗಳನ್ನು ನೋಡಬೇಕು. ಕಂಟೆಂಟ್ಗಳನ್ನು ನೋಡಿ ನಾನು ಫಸ್ಟ್ ಹೇಳಿದೆ ನಿಮಗೆ, ನೀಡ್ ಬೇಸ್ಡ್, ಅಗತ್ಯ ಇದ್ದಷ್ಟು ಮಾತ್ರ ಉಪಯೋಗಿಸ್ಬೇಕು. ಗೊಬ್ಬರ, ರಸಗೊಬ್ಬರ ಇರಲಿ ಅಥವಾ ಕೀಟನಾಶಕಗಳಿರಲಿ, ಅನಗತ್ಯವಾಗಿ ಉಪಯೋಗಿಸೋಕ್ಕೆ ಹೋಗಬಾರ್ದು. ನಾವೇ ವಿಜ್ಞಾನಿಗಳಾಗಕ್ಕೆ ಹೋಗ್ಬಾರ್ದು. ಓಕೆ, ITK ಅಂತಿದೆ, ಇಂಡಿಜಿನಿಯಸ್ ಟೆಕ್ನಾಲಜಿ ಅಂತ ನಾಲೆಜ್ ಅಂತಿದೆ, ಹಿಂದಿಂದ ಬಂದಿರೋದು, ಅದನ್ನು ಉಪಯೋಗಿಸ್ಕೊಳ್ಳಿ. ಸಾವಯವವಾಗಿ ಗೊಬ್ಬರಗಳನ್ನು ಉಪಯೋಗಿಸುವಂಥದ್ದು, ಅಥವಾ ಏನು ಮನೆ ಮದ್ದು ಅಂತ ಏನು ಹೇಳ್ತೀವಲ್ಲ ಆ ಥರ ಅದನ್ನು ಮಾಡಿ, ಅದ್ರ ಜೊತೆಯಲ್ಲಿ ಹೊಸ ಕಾಯಿಲೆಗಳಿಗೆ ಹೊಸ ಏನು ಸಂಶೋಧನೆ ಆಗಿದೆ ಅದನ್ನು ಫಾಲೋ ಮಾಡಿ. ಮತ್ತು ಸಮಗ್ರ ಪೋಷಕಾಂಶ ನಿರ್ವಹಣೆ, ಸಮಗ್ರ ಕೀಟನಾಶಕ ನಿರ್ವಹಣೆಗಳ ಕಡೆ ಗಮನ ಇಡಬೇಕು. ಬರೀ ರಾಸಾಯನಿಕ ಗೊಬ್ಬರ ಅಂದರೆ ಬರೀ NPK ಅಲ್ಲ. ನಮ್ಮ ರೈತರಲ್ಲಿ ಅದೊಂದು ಸಮಸ್ಯೆ ಇದೆ, ಬರೀ ಯೂರಿಯಾ, DAP, ಪೊಟ್ಯಾಶ್ ಅದಲ್ಲ. ಹೋಗ್ಬಿಡ್ತಾರೆ. ಸಸ್ಯಗಳಿಗೆ 16 ಪೋಷಕಾಂಶಗಳು ಬೇಕು. ಕೆಲವೊಂದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು. ಈಗ ನಮಗೆ ಅನ್ನ ಸಾರು ಇದ್ದಾಗೆ, ಕೆಲವೊಂದಿಗೆ
ಮಿಲಿಗ್ರಾಮ್ಸ್ ಅಲ್ಲಿ ಬೇಕೇ ಬೇಕದು. ಈಗ ನಾವು ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಉಪ್ಪು ಸ್ವಲ್ಪ ಹಾಕ್ಲೇಬೇಕು, ಹಾಕಿಲ್ಲ ಅಂದ್ರೆ ಆಗಲ್ಲ. ಅದೇ ತರ ಗಿಡಗಳಿಗೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಬೇಕೇ ಬೇಕು, ಅದಿಲ್ಲ ಅಂದ್ರೆ ಅದು ಇಳುವರಿ ಕೊಡಲ್ಲ. ಮಾತ್ರ ತುಂಬ ಹಾಕುವಂಥದ್ದಲ್ಲ. ಫಾರ್ ಎಕ್ಸಾಂಪಲ್ ಬೋರಾನ್, ನಮ್ಮ ಜಿಲ್ಲೆಯಲ್ಲಿ ಬೋರಾನ್ ಡಿಫಿಷಿಯನ್ಸಿ ಕಾಣ್ತಾ ಇದೆ, ಕೊರತೆ ಕಾಣ್ತಾ ಇದೆ. ಬೋರಾನ್ ಹಾಕೋದು ಎಷ್ಟು? ಈ ಅಡಿಕೆ ಅಲ್ಲಾದರೆ ಅದು ಪರ್ಸೆಂಟೇಜ್ ಮೇಲೆ ಹೋಗುತ್ತೆ. 1 ಗ್ರಾಮ್ 2 ಗ್ರಾಮ್ಸ್ 3 ಗ್ರಾಮ್ಸ್ ಅಷ್ಟೇ. ಇವರು 50 ಗ್ರಾಮ್ 100 ಗ್ರಾಮ್ ಹಾಕುವಂಥದ್ದಲ್ಲ. ಅದು ಹಾಕಬೇಕು, ಅಷ್ಟಾದರೂ ಹಾಕಬೇಕು, ಅಷ್ಟೇ ಹಾಕಬೇಕು, ಅದನ್ನು ಹಾಕುವುದಿಲ್ಲ. ಆವಾಗ ಅದ್ರದ್ದು ಸಿಂಪ್ಟಮ್ಸ್, ಅದು ಕಾಯಿಲೆ, ಅದ್ರದ್ದು ಪೋಷಕಾಂಶದ ಕೊರತೆ ಕಾಣಿಸುತ್ತೆ ಗಿಡದಲ್ಲಿ, ಇಳುವರಿಯಲ್ಲಿ ಕಾಣಿಸುತ್ತೆ. ಈ ನಾವು ರೈತರು ಬರೀ NPK ಅಂತ ಹೇಳೋದನ್ನು ಬಿಡಬೇಕು. ಎಲ್ಲ ಪೋಷಕಾಂಶಗಳು ಬೇಕು. ಅದಕ್ಕೆ ಸಮಗ್ರ ಪೋಷಕಾಂಶ ನಿರ್ವಹಣೆ, ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಬೇಕು, ಮಣ್ಣಿನ ಆರೋಗ್ಯ ಸರಿಪಡಿಸಲಿಕ್ಕೆ, ಜಾಸ್ತಿ ಮಾಡಲಿಕ್ಕೆ. ಅದ್ರ ಜೊತೆ ಜೈವಿಕ ಗೊಬ್ಬರಗಳಂತಿದೆ, ಬಯೋ ಫರ್ಟಿಲೈಸರ್ ಅಂತ ಹೇಳ್ತೀವಿ. ನ್ಯಾಚುರಲ್ ಆಗಿ ನಮಗೆ ಗೊಬ್ಬರಗಳನ್ನು, ಅಂಶಗಳನ್ನು, ಸಾರಜನಕ, ರಂಜಕ, ಪೊಟ್ಯಾಷಿಯಂ ಗೊಬ್ಬರಗಳನ್ನು ಕೊಡುವಂಥ ಬ್ಯಾಕ್ಟೀರಿಯಾಗಳು ಸಿಗುತ್ತೆ. ಅವು ಈಕೋ ಫ್ರೆಂಡ್ಲಿ, ನಮಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಭವಿಷ್ಯತ್ತಿಗೂ ಒಳ್ಳೆಯದು, ಮಣ್ಣಿಗೂ ಒಳ್ಳೆಯದು. ಅದನ್ನು ಉಪಯೋಗಿಸಬೇಕು. ಕೊನೆಗೆ ರೆಕಮೆಂಡೆಡ್ ಏನು ಮಣ್ಣು ಟೆಸ್ಟ್ ಆಧಾರದಲ್ಲಿ, ಮಣ್ಣಿನ ಪರೀಕ್ಷೆ ಆಧಾರದಲ್ಲಿ ರಸಗೊಬ್ಬರಗಳನ್ನು ಉಪಯೋಗಿಸ್ಬೇಕು. ರಸಗೊಬ್ಬರಗಳು ತುಂಬ ಉಪಯೋಗಿಸೋಕೆ ಹೋಗಬಾರ್ದು, ಕಮ್ಮಿ ಮಾಡ್ಕೊತ ಹೋಗ್ಬೇಕು. ಹಾಗಾಗಿ ಒಮ್ಮೆನೇ ನಿಲ್ಲಿಸಲೂಬಾರ್ದು. ರಾಸಾಯನಿಕ ಗೊಬ್ಬರಗಳು ಒಮ್ಮೆ ನಿಲ್ಲಿಸಿದ್ರೂ ಸಮಸ್ಯೆ ಆಗುತ್ತೆ. ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಜಾಸ್ತಿ ಒತ್ತನ್ನು ಕೊಡಬೇಕು. ಅಂದರೆ ಸಾವಯವ, ಜೈವಿಕ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗಿಸುವಂಥದ್ದು ಮುಖ್ಯ. ಇದನ್ನೆಲ್ಲ ಮಾಹಿತಿಯನ್ನು ಕೊಡ್ತಾರೆ, ಸರ್ಕಾರ ಕೊಡುತ್ತೆ, ಕೃಷಿ ಇಲಾಖೆಗಳು ಕೊಡ್ತಾರೆ, ಮತ್ತು ನಮ್ಮ ಯಾವುದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅದಕ್ಕಾದ ಒಂದು ವಿಭಾಗ ಇರುತ್ತೆ, ಅವರು ಕೊಡ್ತಾರೆ. ಆ ಶಿಬಿರಗಳಿಗೆ ಹೋಗ್ಬೇಕು ಇವರು, ಹೋಗಿ ತಿಳ್ಕೊಂಡು ಯಾವ ಕ್ರಾಪಿಗೆ ಯಾವುದನ್ನು ಕೊಡಬೇಕು, ಎಷ್ಟು ಕೊಡಬೇಕು, ಎಲ್ಲದನ್ನು ಇವರು ತಿಳ್ಕೊಬೇಕು. ಕೃಷಿಕರು ಅಂದರೆ ಅವರು ಅದರಲ್ಲೇ ಇರುವಂಥವ್ರು. ಗಿಡಗಳು ಒಂದು ಮಕ್ಕಳಿದ್ದಾಗೆ, ಅದನ್ನು ಹಾಳು ಮಾಡ್ಕೋಬಾರ್ದು. ಮಣ್ಣು ಇವತ್ತು ಸಿಕ್ಕಾಪಟ್ಟೆ ಇಳುವರಿ ಬರುತ್ತೆ ಅಂತ ಗೊಬ್ಬರಗಳನ್ನು ಹಾಕಿದರೆ ಭವಿಷ್ಯದಲ್ಲಿ ಹಾಳಾಗುತ್ತೆ. ರಸಗೊಬ್ಬರ, ರಾಸಾಯನಿಕ ಗೊಬ್ಬರ ಬರೀ ಆರ್ಗ್ಯಾನಿಕ್ ಹೋಗ್ತೀನಿ ಅಂದ್ರೆ ನಾನು ಪರ್ಸನಲ್ ವ್ಯೂ, ಬರೀ ಸಾವಯವದಲ್ಲಿ ಬೆಳಿತೀನಿ ಅಂದ್ರೆ ಅದನ್ನು ನಾನು ಒಪ್ಪಲ್ಲ. ಸಮಗ್ರ ಪೋಷಕಾಂಶ ಮುಖ್ಯ. ಸಾವಯವ ಬೇಕು, ಜೈವಿಕ ಬೇಕು, ರಾಸಾಯನಿಕ. ಅದೇ ಕೆಲವರು ಈಗ ಸಾಕಷ್ಟು ಕಂಪನಿಗಳು ಬರ್ತಾ ಇದೆ, ಬೇರೆ ಬೇರೆ ರಸಗೊಬ್ಬರಗಳು, ಕೀಟನಾಶಕಗಳು ಅಂತ ತರ್ತಾ ಇದ್ದಾರೆ. ಇದರಿಂದ ತುಂಬ ಹಾನಿ ಆಗ್ತದೆ ಅನ್ನುವಂಥ ಭಯ ಕೂಡ ಇರ್ತದೆ. ಇದ್ರ ಬಗ್ಗೆ ಅಂತ ಹೇಳ್ತೀನಿ. ಅಲ್ಲ, ಅದು ಅವರು ಯಾರು ಅನ್ನೋದು ಮುಖ್ಯ ಆಗುತ್ತೆ. ಅವರಿಗೆ ಸರ್ಕಾರದ ಮಾನ್ಯತೆ ಇದೆಯಾ, ಅದಕ್ಕೆ ಲೈಸೆನ್ಸ್ ತಗೊಂಡಿದ್ದಾರೆ, ಅದನ್ನು ಸರಿಯಾದ ಮಾರ್ಗದಲ್ಲಿ ಏನು ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಡಿಸ್ಟ್ರಿಬ್ಯೂಟರ್ ಇರಬೇಕು, ಡೀಲರ್ಸು ಇಲ್ಲ ಪರವಾನಗಿ ಹೊಂದಿದ ಡೀಲರ್ಸ್ ಮುಖಾಂತರ ಮಾಡ್ತಾರೆ ಅಂದರೆ ಸರ್ಕಾರ ಮಾನ್ಯತೆ ಇದೆ ಅಂತ ಅರ್ಥ. ಆ ರಸಗೊಬ್ಬರಗಳು ಯಾವುದು, ಅದರಲ್ಲಿ ಏನಿದೆ, ಅಥವಾ ಕೀಟನಾಶಕ ಯಾವುದು, ಯಾವ ಬೆಳೆಗೆ ಉಪಯೋಗಿಸ್ಬೇಕು, ಎಲ್ಲ ಕೀಟನಾಶಕ ಎಲ್ಲದೂ ಹೊಡೆಯೋಕ್ಕೆ ಬರಲ್ಲ. ಈ ಕಾಟನಿಗೆ ಬೇಕಾಗಿರೋದು ಪ್ಯಾಡಿಗೆ ಬೇಕಾಗಲ್ಲ, ಅಥವಾ ಅಡಿಕೆಗೆ ಮಾಡುವಂಥದ್ದು ಭತ್ತಕ್ಕೋ ಇನ್ನೊಂದಕ್ಕೂ ಮಾಡೋಕ್ಕೆ ಬರಲ್ಲ. ಅದನ್ನು ನೋಡ್ಕೊಂಡು ಮಾಡಬೇಕು. ಅದರಿಂದ ಭಯ ಅನ್ನೋದಲ್ಲ. ಅವರು ಹೌದು ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು. ಹಳೇದು ಹೋಗುತ್ತೆ, ಹೊಸದು ಬರುತ್ತೆ. ಹೊಸ ರೋಗಗಳಿಗೆ, ಹೊಸ ಕೀಟಗಳಿಗೆ ಹೊಸ ಕಂಡುಹಿಡಿಯಲೇಬೇಕಾಗುತ್ತೆ. ಈಗ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ ಒಂದು 4-5 ನಿಮ್ಮದು ದೇಸಿ ಆಗುವಾಗ 2017-18ರಲ್ಲಿ ಈ ತೆಂಗಿಗೆ ಒಂದು ಬಿಳಿ ನೋಣದ ಸಮಸ್ಯೆ ಬಂದಿತ್ತು, ಎಲೆಗಳೆಲ್ಲ ಕಪ್ಪಾಗ್ತಿತ್ತು. ಆವಾಗ ಏನು ಮಾಡ್ತಿದ್ರು ರೈತರು, ಅದಕ್ಕೆ ಔಷಧ ಹೊಡಿತಿದ್ರು. ಆವಾಗ ವಿಜ್ಞಾನಿಯನ್ನು ಹೇಳಿದ್ದಾರೆ ಔಷಧ ಹೊಡಿಬಿಡಿ ಅಂತ. ಔಷಧ ಹೊಡೆದಾಗ ಅದನ್ನು ಆ ಕೀಟ ಹೊಸದಾಗಿ ಬಂದಿರುವಂಥದ್ದು ಅದನ್ನು ತಿನ್ನುವಂಥ ಕೀಟಗಳಿರ್ತವೆ, ಅದನ್ನು ತಿಂದು ನ್ಯಾಚುರಲ್ ಆಗಿ ಕಂಟ್ರೋಲ್ ಆಗುತ್ತೆ. ನಾವು ಕೆಮಿಕಲನ್ನು, ಔಷಧವನ್ನು ಹೊಡೆದಾಗ ಏನಾಗುತ್ತೆ, ಅದು ತಿನ್ನುವ ಕೀಟಗಳು ಸಾಯ್ತವೆ. ಆವಾಗ ಇವು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಹೊಡಿಬೇಡಿ, ನೀವು ಬೇವಿನ ಎಣ್ಣೆಯನ್ನು ಹೊಡೆಯಿರಿ ಅಂತಾರೆ. ಅದು ಆ ಕೀಟಗಳನ್ನು ಕೊಲ್ಲೋದಿಲ್ಲ, ಇವನ್ನ ಕೊಲ್ಲುತ್ತೆ. ಅಥವಾ ಮಳೆಗಾಲದಲ್ಲಿ ತನ್ನಷ್ಟಕ್ಕೆ ಇದಾಗುತ್ತೆ. ಮತ್ತೆ ಪೋಷಕಾಂಶಗಳು ಒಂದು ರೆಸಿಸ್ಟೆನ್ಸ್ ಕೊಡುವಂಥದ್ದು ಇರ್ತದೆ, ಪೊಟ್ಯಾಷ್, ಬೋರಾನ್ ಇಂಥವೆಲ್ಲ ಗಿಡಗಳಿಗೆ ರೆಸಿಸ್ಟೆನ್ಸ್ ಕೊಡುತ್ತೆ, ರೋಗ ನಿರೋಧಕ ಶಕ್ತಿ. ಅದನ್ನು ಜಾಸ್ತಿ ಬಳಸಿ. ಎಲ್ಲದಕ್ಕೂ ಕೀಟ ಬಂತು ಅಂದಾಗ ಕೀಟನಾಶಕ ಹೊಡೆಯೋದಲ್ಲ. ಇದನ್ನು ವಿಜ್ಞಾನಿಗಳು ಹೇಳಿದ್ದಾರೆ. ಅವ್ರ ಮಾತು ಯಾರು ಕೇಳಿದ್ದಾರೆ ಅವಾಗ ಸಕ್ಸಸ್ ಆಗುತ್ತೆ. ನಾವು ಕೇಳಬೇಕು. ಈಗ ಉಡುಪಿ ಜಿಲ್ಲೆಯಲ್ಲಿ ಯಾವ ಬೆಳೆಯದ್ದು ಜಾಸ್ತಿ ಪ್ರಾಡಕ್ಟ್ ಸೇಲ್ ಆಗ್ತಾ ಉಂಟು? ಈಗ ಜಾಸ್ತಿ ಕೀಟನಾಶಕ ಇರ್ಬೋದು ಅಥವಾ ರಸಗೊಬ್ಬರ ಯಾವುದಕ್ಕೆ ಜಾಸ್ತಿ ಯೂಸ್ ಆಗ್ತದೆ ಅಂತ? ಯಾವ ಬೆಳೆಗಳಿಗೆ? ಯಾವ ಬೆಳೆಗೆ? ಹೌದು, ಮುಂಗಾರಿನಲ್ಲಿ ಭತ್ತ ಮುಗಿದ್ಮೇಲೆ ಅಡಿಕೆ ಅಷ್ಟೇ. ಕೆಲವರು ಈಗೆಲ್ಲ ಪೈನಾಪಲ್ ಎಲ್ಲ ಹಾಕಿದ್ದಾರೆ. ಬೇರೆಯವರು ಅಡಿಯುದ್ದ ಜಾಗವನ್ನು ತಗೊಂಡು ದೊಡ್ಡ ದೊಡ್ಡ ಏರಿಯಾದಲ್ಲಿ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಮುಂಗಾರು ಭತ್ತ, ಆಮೇಲೆ ಅಡಿಕೆ. ತುಂಬಾ ಕಡಿಮೆ ಮಾರ್ಕೆಟ್ ನಮ್ದು ತುಂಬಾ ಮಾರ್ಕೆಟ್ ಅಲ್ಲ, ಬೇರೆ ಕಂಪೇರ್ ಮಾಡಿ ಏನೂ ಅಲ್ಲ. ವರ್ಷ ಇಡೀ ಇರೋದಿಲ್ಲ. ಏನಾಗಿದೆ ಅದೇ ಸಮಸ್ಯೆ. ಸಣ್ಣ ಮಾರ್ಕೆಟ್ 6 ತಿಂಗಳು ಇರುತ್ತೆ, ಅದರಲ್ಲಿ ನಮ್ಗೆ ಇಷ್ಟೊಂದು ಕೆಲಸ ಇರುತ್ತೆ. ನಾವು ಇಬ್ಬಿಬ್ರು ಸ್ಟಾಫ್ ಹಾಕೊಂಡು
ಅಲ್ಲಿ POS DBT ಮೆಷಿನ್ ಆಪರೇಟ್ ಮಾಡಬೇಕು, FID ಕೊಡಬೇಕು, ಅವನಿಗೆ ರೈತನಲ್ಲಿ ಗೊಬ್ಬರ ಕೊಡಬೇಕು, ಸ್ಟಾಕ್ ಬುಕ್ ತುಂಬ ಇದೆ ಕೆಲಸ. ನೀವು ಒಂದು ನೋಡಿದರೆ ನಮ್ಮಲ್ಲಿ ಗೊತ್ತಾಗುತ್ತೆ ಯಾವ ಬಿಸ್ನೆಸ್ಸಲ್ಲಿ ಇಷ್ಟೊಂದು ರೆಕಾರ್ಡ್ ಮೇಂಟೈನ್ ಮಾಡ್ಲಿಕ್ಕೆ ಇಲ್ಲ ಅನ್ಸುತ್ತೆ. ಸ್ಟಾಕ್ ಬುಕ್ ಬರೀಬೇಕು, ಸ್ಟಾಕ್ ಎಲ್ಲ ಕರೆಕ್ಟು, ಸರ್ಕಾರದ ಕಾನೂನು ನಾವು ಫಾಲೋ ಮಾಡ್ತೀವಿ. ಹಾಗಂತ ನಾವು 2-3 ಜನ ಸ್ಟಾಫ್ ಹಾಕೊಂಡ್ರೆ ಮತ್ತೆ 6 ತಿಂಗಳು ಖಾಲಿ ಕೂತ್ಕೋಬೇಕು. ಬಾಡಿಗೆ ಕೊಡುವಂಥದ್ದು ಕಷ್ಟ. ಅದು ಮತ್ತೆ ಎಸೆನ್ಷಿಯಲ್ ಕಮಾಡಿಟಿ ಆದ್ರಿಂದ ಅದರಲ್ಲಿ ಮಾರ್ಜಿನ್ ಕಡಿಮೆ. ಅದನ್ನೇ ಕೇಳ್ತಾ ಇರೋದು ನಾವು. ಮಾರ್ಜಿನ್ ತುಂಬ ಕಡಿಮೆ ಇದೆ, ಟರ್ನ್ ಓವರ್ ತುಂಬ ಆಗುತ್ತೆ, ಮಾರ್ಜಿನ್ ಕಡಿಮೆ ಆಗುತ್ತೆ. ನಾವು ಟ್ಯಾಕ್ಸ್ ಕಟ್ಟಲೇಬೇಕು, ಟರ್ನ್ ಓವರ್ ತೋರಿಸ್ಲೇಬೇಕು. ಮಾರ್ಜಿನ್ಗಳು ತುಂಬ, ನೀವು ನಂಬ್ತಿರೋ ಇಲ್ಲೋ, ಕೆಲವೊಂದು 1% ಇಲ್ಲ, 1-1.5% ಇರುತ್ತೆ. ಅದು ನಿಮ್ಮ ಡಿಮಾಂಡ್ ಮಾಡಿ ಅಂತ ಅದು ಪ್ರೈಸ್ ಕಂಟ್ರೋಲ್ ಗೌರ್ಮೆಂಟ್ ಇದರಲ್ಲಿ ಇರುತ್ತೆ, ಸರ್ಕಾರದ ಅದರಿಂದಲೇ ಇರುತ್ತೆ. ಮಾಡಿ ಅಂತ ದೇಶ ಮಟ್ಟದಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಏನಾಗುತ್ತೆ ಅಂತ ನೋಡಬೇಕು. ನಿಮಗೂ ಮತ್ತು ಕೃಷಿ ಸಾಮಗ್ರಿಗಳ ಬೇರೆ ಇದಿರ್ತದಲ್ಲ, ಅವ್ರಿಗೆ ಮತ್ತು ನೀವು ಏನು ಡಿಫರೆನ್ಸ್ ಅಂತ? ಅವರಿಗೆ ಯಾವುದೇ ಕಾನೂನಿನ ಕಟ್ಟಳೆಗಳಿಲ್ಲ. ಕೃಷಿ ಸಾಮಗ್ರಿ ಅಂದ್ರೆ ನೀವು ಇಂಪ್ಲಿಮೆಂಟ್ಸ್ ಹೌದು, ಹಾರೆ ಗುದ್ಲಿ, ಹೌದು ಕರೆಕ್ಟ್. ಅವರಿಗೆ ಯಾವುದು ಕಾನೂನಿನ ಇದಿಲ್ಲ. ಅವ್ರದ್ದು GST ಸೇಲ್ಸ್ ಪರ್ಚೇಸ್ ಈ ಶಾಪ್ ಇದ್ದಲ್ಲಿ. ಅವರಿಗೆ ಯಾವ್ದು ಲೈಸೆನ್ಸ್ ಅದು ಯಾವ್ದು ಸ್ಟಾಕ್ ಇಡಬೇಕು, ಈ ತರ POS ಡಿವೈಸ್ ಇಡಬೇಕು, ಇದು ಮಾತ್ರ. ಜಾಸ್ತಿ ರೆಕಾರ್ಡ್ ಮೇಂಟೆನೆನ್ಸ್ ಜಾಸ್ತಿ ಮಾಡಬೇಕು ಎಲ್ಲ. ನಾನು ಹೇಳಿದ್ನಲ್ಲ, ನನಗನ್ಸುತ್ತೆ ಯಾವ ಒಂದು ಇದರಲ್ಲಿ ಇಷ್ಟೊಂದು ರೆಕಾರ್ಡ್ ಮೇಂಟೈನ್ ಮಾಡಲಿಕ್ಕೆ ಇಲ್ಲ ಅನ್ಸುತ್ತೆ. ನಮಗೆ ಸ್ಟಾಕ್ ಬುಕ್ ಮೇಂಟೈನ್ ಮಾಡಬೇಕು, ಹೋಲ್ಸೇಲಿಗೆ ಬೇರೆ ಮಾಡಬೇಕು, ರಿಟೇಲಿಗೆ ಬೇರೆ ಮಾಡಬೇಕು, ಮತ್ತು ಸ್ಟಾಕ್ ಬೋರ್ಡನ್ನು ಪ್ರತಿದಿನ ಬರೀಬೇಕು. ಆ POS ಡಿವೈಸ್ ಅಂತ ಏನು ಪಾಯಿಂಟ್ ಆಫ್ ಸೇಲ್ ಡಿವೈಸ್ ಇಂದ ನಾವು ಮಾರಾಟ ಮಾಡ್ತೀವಿ, ಅದರಲ್ಲಿ ಸ್ಟಾಕ್ ತೋರಿಸುತ್ತೆ, ಆ ಸ್ಟಾಕ್ ಟ್ಯಾಲಿ ಆಗಬೇಕು. ಸಮಸ್ಯೆ ಇರೋದೇ ಅಲ್ಲಿ. ಒಬ್ಬ ರೈತನಿಗೆ ಬಂದು ಕೇಳಿದಾಗ ಎಷ್ಟೋ ಸಮಯದಲ್ಲಿ ಆ POS ಡಿವೈಸು ಎರರ್ ಬರುತ್ತೆ. ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ, ತಗೊಳ್ಳೋದಿಲ್ಲ, ಅವ್ರು ತಮ್ಮನ್ನು ತಗೊಳ್ಳೋದಿಲ್ಲ, ಯಾವುದೇ ಎರರ್ ಕೊಡು ಅಂತ ತೋರಿಸುತ್ತೆ. ಆವಾಗ ನಾವು ಅವ್ರಿಗೆ ಕೊಡಬೇಕಾ ಬೇಡ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೊಡುವಂಗಿಲ್ಲ, ಕಾನೂನು ಪ್ರಕಾರ ನಾವು ತಗೊಳ್ಳದೆ ಕೊಡುವ ಹಾಗೆ ಇಲ್ಲ. ಇದೆಲ್ಲ ಸಮಸ್ಯೆಗಳಿದೆ. ಸಣ್ಣ ಪುಟ್ಟ ಡೀಲರ್ಸಿಗಂತೂ ತುಂಬ ಸಮಸ್ಯೆ ಇದೆ. ನೋಡಬೇಕು ಏನಾಗುತ್ತೆ. ಆದರೂ ನಾವು ಮಾಡ್ಕೊಂಡು ಸುಮಾರು ವರ್ಷದಿಂದ ಮಾಡ್ಕೊಂಡು ಸಮಸ್ಯೆ ಇದೆ. ಜಿಲ್ಲೆಯಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಾದರೂ ಯೂರಿಯಾ ಇರ್ಬೋದು ಅಥವಾ ಇತರ ಏನಾದರೂ ರಸಗೊಬ್ಬರಗಳು ಕೊರತೆ ಆಗಿರುವಂತಹ ನಿಮಗೆ ಒಂದು ಸನ್ನಿವೇಶ ಉದ್ಭವ ಆಗಿತ್ತ? ತುಂಬ ಕಡಿಮೆ ಆದರೂ ಆಗಿದೆ. ಯೂರಿಯಾದಲ್ಲಿ ಆಗುತ್ತೆ, ಎಲ್ಲ ಕಡೆ ಆದಾಗ ನಮಗಾಗುತ್ತೆ. ಈಗ ಲಾಸ್ಟ್ ಇಯರ್ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಹಾವೇರಿ, ಚಿತ್ರದುರ್ಗ, ಬಿಜಾಪುರ, ದಾವಣಗೆರೆಲ್ಲ ಆದಾಗ ನಮ್ಮಲ್ಲಿ ಸಣ್ಣ ಹಿಡುವಳಿ ಆದರೂ ಸಹ ನಮ್ಗೆ ಏನಾಗುತ್ತೆ, ಅಲಾಟ್ಮೆಂಟ್ ಆಗೋದು ಜಿಲ್ಲಾವಾರು. ಏನು ಜಿಲ್ಲಾವಾರು ಅಲಾಟ್ಮೆಂಟ್ ಮಾಡಿರ್ತಾರೆ. ಆ ಜಿಲ್ಲೆ ಜಾಸ್ತಿ ಕೃಷಿ ಇದೆ, ಅವ್ರಿಗೆ ಜಾಸ್ತಿ ಕೊಡ್ತಾರೆ. ನಮ್ಗೆ ಕಡಿಮೆ ಇದೆ, ನಮ್ಗೆ ಕಡಿಮೆ ಕೊಡ್ತಾರೆ. ಅಲ್ಲಿ ಕಡಿಮೆ ಆದಾಗ ನಮ್ಗೆ ಕಡಿಮೆ ಆಗುತ್ತೆ. ಮತ್ತು ಅಲ್ಲಿ ಎಲ್ಲ ಸಮಸ್ಯೆಗಳು ಜಾಸ್ತಿ ಆದಾಗ ಸ್ವಲ್ಪ ಆ ಕಡೆ ಆಟೋಮೆಟಿಕ್ ಆಗಿ ಸರ್ಕಾರ ಆ ಕಡೆ ಡೈವರ್ಟ್ ಮಾಡುತ್ತೆ. ನಮಗೆ ಸಮಸ್ಯೆ ಆಗಿದೆ. ಬಟ್ ನಮ್ಮ ರೈತರು ಒಳ್ಳೆಯವರು, ಎಷ್ಟೇ ಸಮಸ್ಯೆ ಸಮಸ್ಯೆನ ಬೇರೆ ಕಡೆ ಗಲಾಟೆ ಮಾಡ್ಕೋಬೇಕು. ನಮ್ಮಲ್ಲಿ ಆ ಥರ ಇಲ್ಲ, ಮತ್ತೆ ಸಾಲ್ವ್ ಆಗುತ್ತೆ. ಅದು ಅದ್ರ ಬದಲು ಇನ್ನೊಂದು ಉಪಯೋಗಿಸ್ತಾರೆ, ಅದು ಕಾಯ್ತಾರೆ. ನಮ್ಮ ರೈತರು ಆ ವಿಷಯದಲ್ಲಿ ತುಂಬ ಒಳ್ಳೆಯದು. ಯಾವುದೇ ಸಮಸ್ಯೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ರೈತರಿಂದ ರಸಗೊಬ್ಬರಕ್ಕಾಗಿ ಬಂದಿಲ್ಲ. ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಹೇಳ್ತಾರೆ, ಬಟ್ ಕನ್ವಿನ್ಸ್ ಆಗ್ತಾರೆ, ಕಾಯ್ತಾರೆ. ಇವತ್ತಿಲ್ಲ ನಾಳೆ ಬರುತ್ತೆ, ಕಾಯ್ತಾರೆ. ಇವತ್ತೇ ಬೇಕು ಅಂತ ಕ್ಯೂ ನಿಲ್ಲೋದು, ಗಲಾಟೆ ಮಾಡುವಂಥದ್ದು ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಿಲ್ಲ, ಹೋಗೋದು ಇಲ್ಲ. ಅದು ನಮಗೂ ಧೈರ್ಯ ಇದೆ, ನಾವು ಸಹ ಕನ್ವಿನ್ಸ್ ಮಾಡ್ತೀವಿ, ಕೃಷಿ ಇಲಾಖೆಯವರು ಕನ್ವಿನ್ಸ್ ಮಾಡ್ತಾರೆ, ಯಾವುದೇ ಸಮಸ್ಯೆ ಇಲ್ಲ. ಮತ್ತು ನಮ್ಮಲ್ಲಿ ಸ್ವಲ್ಪ ಎಜುಕೇಷನ್ ಚೆನ್ನಾಗಿರೋದ್ರಿಂದ ಈ ಗೊಬ್ಬರದ ಬದಲು ಇನ್ನೊಂದನ್ನು, ಈಗ ಉದಾಹರಣೆ DAP ಇಲ್ಲ ಅಂದಾಗ ಅದಕ್ಕೆ ಆಲ್ಟರ್ನೇಟ್ ಯಾವುದು, DAP ಕಂಟೆಂಟ್ ಯಾವುದು, 18% ನೈಟ್ರೋಜನು, 46% ಫಾಸ್ಫರಸ್ ಅಂತ ಇರುತ್ತೆ. ಅದಕ್ಕೆ ಆಲ್ಮೋಸ್ಟ್ ನಿಯರೆಸ್ಟ್ ಈಕ್ವಲೆಂಟ್ ಯಾವುದಿದೆ ಅದನ್ನು ಕೊಟ್ಟರೆ ತಗೊಂಡೋಗ್ತಾರೆ. ಅದು ಬೆಸ್ಟ್ ಕಾಂಬಿನೇಷನ್ ಅಂತ ಇರುತ್ತೆ. ಅದೇ ಥರ ತುಂಬ ಪ್ರಾಡಕ್ಟ್ ಇದೆ, 20-20-013 ಅಂತಿದೆ, ಆಲ್ಮೋಸ್ಟ್ ನಿಯರ್ ಟು DAP ನೇ ಬೇಕು ಅಂತಿಲ್ಲ. ಇದನ್ನ ನಮ್ಮವ್ರು ತಿಳ್ಕೊತಾರೆ, ಹಾಕ್ತಾರೆ. ಏನು ಸಮಸ್ಯೆ ನಮ್ಮಲ್ಲಿ ಆಗಿಲ್ಲ, ಆಗೋದಿಲ್ಲ. ಈಗ ನಿಮ್ಮ ಬೇಡಿಕೆಗಳನ್ನ ಹೇಳಿದ್ರಿ, ಎಷ್ಟು ವರ್ಷದಿಂದ ನೀವು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀರಿ? ನೀವು ಏನೆಲ್ಲ ಯಾರಿಗೆಲ್ಲ ಮನವಿ ಕೊಟ್ಟಿದ್ದೀರಾ ಅಂತ? ನಾವು ರೆಕಾರ್ಡ್ಲಿ ಏನೂ ಮಾಡಲಿಲ್ಲ ಇತ್ತು. ಅಂದರೆ ರೈಟಿಂಗಲ್ಲಿ ನಾವು ಮೌಖಿಕವಾಗಿ ಆವಾಗ ಹೇಳ್ತಾ ಇರ್ತೇವೆ. ಲಿಂಕ್ ಬರ್ತದೆ, JD ಆಫೀಸಲ್ಲಿ ಮೀಟಿಂಗ್ ಕರೀಲಿ, ADL ಕರೀಲಿ, ಎಲ್ಲಿ ಮೀಟಿಂಗ್ ಕರೀಲಿ, ಆವಾಗ ನಾವು ಹೇಳ್ತಾ ಇರ್ತೇವೆ ಸಮಸ್ಯೆ ಹೀಗೆ ಉಂಟು ಮೌಖಿಕವಾಗಿ ಆಯಾ ಮೀಟಿಂಗಲ್ಲಿ ಹೇಳ್ತೇವೆ. ಬಿಡ್ತಾರೆ ಈ ರೀತಿ ಬಂದ್ ಮಾಡಿ ಪ್ರತಿಭಟನೆ ಮಾಡೋದು ಇದು ಪ್ರಥಮ. ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಥಮವೇ ಇದು. ಯಾವತ್ತೂ ರಸಗೊಬ್ಬರದವರು ಸ್ಟ್ರೈಕ್ ಮಾಡಲಿಲ್ಲ, ಇದು ಫಸ್ಟ್. ಇದು ಅಂದರೆ ಇನ್ನೂ ತರಿಸ್ಕೊಳ್ಳಿಕ್ಕೆ ಆಗಿಲ್ಲ, ತರಿಸಿ ಸಾಕಾಗಿ ಹೋಗಿದೆ. ತುಂಬ ಸಮಸ್ಯೆ ಆಗ್ತಾ ಇದೆ, ಎಲ್ಲ ವಿಚಾರದಲ್ಲೂ ಸಮಸ್ಯೆ ಆಗ್ತಾ ಇದೆ. ಇನ್ನು ಕೃಷಿ ಇಲಾಖೆಯವರು, ಇಂಟೆಲಿಜೆನ್ಸು ಕೃಷಿ ಇಲಾಖೆಯವರು ತಪಾಸಣೆಗೆ ಬರ್ತಾರೆ. ಇವರು ನೆಕ್ಸ್ಟ್ ಪೇಪರಲ್ಲಿ ಇವರು ಅಂಗಡಿ ಮೇಲೆ ದಾಳಿ ಅಂತ ದೊಡ್ಡ ರೈಡ್ ಆಗಿದೆ, ಏನು ದೊಡ್ಡ
ಅಫೆನ್ಸ್ ಮಾಡಿದರೊಟ್ಟಿಗೆ. ಆ್ಯಕ್ಚುಲಿ ತಪಾಸಣೆ ಅಂತ ಸಣ್ಣ ಶಬ್ದದಲ್ಲಿ ಹಾಕ್ಬೋದು, ಇಲ್ಲ ದಾಳಿ ಅಂತ ಹಾಕಿ ನಮ್ಮ ಫೋಟೋ ಅಂಗಡಿ ಫೋಟೋ ಎಲ್ಲ ಹಾಕಿ ಮಾಡ್ತಾರೆ. ಅದು ಮಾಡಬಾರ್ದು. ನೀವು ತಪಾಸಣೆ ಅಂತ ಮಾಡಿ, ನೀವು ಯಾವತ್ತೂ ತಪಾಸಣೆಗೆ ಬರ್ಬೋದು. ನೀವು ದಾಳಿ ಅಂತ ಪದ ಬಳಸಿ ನಮ್ಮನ್ನು ಸ್ವಲ್ಪ ಡಿಗ್ರೇಡ್ ಮಾಡುವಂಥದ್ದು ಅದು ಮಾಡಬೇಡಿ ಅಂತ ನಮ್ಮದು ಒಂದು ಮನವಿ. ಅದು ತಪ್ಪಂತ ನೀವು ಹೇಳ್ತಿದ್ದೀರಿ, ಅದು ಮಾಡಬಾರ್ದು, ಅದು ನಿಮ್ಮ ಡಿಮಾಂಡ್. ನಮ್ಮ ಡಿಮಾಂಡ್ ಇದೆ. ನೀವು ದಾಳಿ ಹಾಗೆಲ್ಲ ಅಂತೇಳಿ ಪೇಪರಲ್ಲಿ ಕೊಟ್ಟು ಫೋಟೋ ಹಾಕಿ ಮಾಡಬೇಡಿ. ನೀವು ತಪಾಸಣೆ ಮಾಡಿ, ಯಾವಾಗ ಬಂದು 24 hours ಎಷ್ಟೇ ಹೊತ್ತಿಗೆ ಬಂದು ನೀವು ವರ್ಷದಲ್ಲಿ ಎಷ್ಟು ಬಾರಿ ತಪಾಸಣೆಗೆ ಬರ್ತಾರೆ? ಆ ರೀತಿ ಬರ್ತಾರೆ. ಅವರು ಯಾವಾಗಲೂ ಬರ್ಬೋದು. ಅವರು ಜಿಲ್ಲೆಯವರು ಜಿಲ್ಲೆ ADಯಿಂದ JD ಅಥವಾ RSK ಅವರು ಬರ್ತಾರೆ. ಅವರು ಎಷ್ಟು ಸಲ ಬರ್ಬೋದು. ಹೆಚ್ಚಾಗಿ ತಿಂಗಳಿಗೆ ಒಂದ್ಸಲ ಅಂತೂ ಭೇಟಿ ಕೊಡ್ತಾರೆ, ಅಥವಾ 2 ತಿಂಗಳಿಗೆ ಒಂದ್ಸಲ ಅಂತೂ ಭೇಟಿ ಕೊಡ್ತಾರೆ. ಸೀಸನ್ ವೈಸ್ ಅಂದರೆ ರೈತರಿಗೆ ಯಾವುದೇ ಕೊರತೆ ಆಗಬಾರ್ದು. ಗೊಬ್ಬರ ಸಫಿಷಿಯೆಂಟ್ ಇದೆಯಾ, ಏನಾದರೂ ಸಮಸ್ಯೆ ಆಗಿದೆಯಾ ಅಂತೇಳಿ ಆವಾಗ ಬಂದು ಚೆಕ್ ಮಾಡಿ. ಅವರಿಗೆ ಅಧಿಕಾರ ಇದೆ, ಮತ್ತೆ ಮಾಡುವಂತ ಜವಾಬ್ದಾರಿನೂ ಅವ್ರದ್ದಿರುತ್ತೆ. ಯಾಕಂದ್ರೆ ಮಿಸ್ಯೂಸ್ ಆಗಬಾರ್ದು, ರೈತರಿಗೆ ಸರಿಯಾದ ಗೊಬ್ಬರಗಳು ಸಿಗಬೇಕು ಸರಿಯಾದ ಸಮಯ ಮಾಡ್ತಾರೆ. ಅವರು ತಪ್ಪಿಲ್ಲ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೂ ಸಹ ಅದಕ್ಕೊಂದು ಟೀಮ್ ಇದೆ. ಅವ್ರು ಬರ್ತಾ ಇರ್ತಾರೆ. ಅವ್ರು ಬರಲೇಬೇಕು, ಬಂದು ನೋಡ್ಲೇಬೇಕು. ಆವಾಗ ನಾವು ಸ್ವಲ್ಪ ಅಲರ್ಟ್ ಇರ್ತೇವೆ, ನಮ್ದು ಸ್ವಲ್ಪ ಕ್ಯಾರ್ ಇರ್ತದೆ. ಯಾರು ಕೇಳೋರಿಲ್ಲ ಅಂದ್ರೆ ಬಿಟ್ಟು ಹೋಗ್ತಾರೆ. ಅವ್ರು ಬಂದು ಚಲೋದು ಒಳ್ಳೇದು, ಅದು ಸ್ವಲ್ಪ ಒಂದು ಬಂದಿದ್ದನ್ನ ದಾಳಿ ಅನ್ನೋ ಶಬ್ದವನ್ನು ತೆಗೆದುಹಾಕಿ ಅಂತ ನಮ್ಮ ಆಲ್ ಇಂಡಿಯಾ ಲೆವೆಲ್ ಡಿಮಾಂಡ್ ಅಲ್ಲಿ ಇದೆ. ಬಂದು ತಪಾಸಣೆ ಮಾಡೋದು ಕಾಮನ್. ಅದು ನಮ್ಮ ಹತ್ರ ಲೈಸೆನ್ಸ್ ಇದೆ, ಎಲ್ಲದಿದೆ, ನಮ್ಮ ಹತ್ರ ಬಂದು ನೋಡ್ತಾರೆ, ಸರಿ ಇದೆಲ್ಲ ನೋಡ್ಕೊಂಡು ಹೋಗ್ತಾರೆ, ಫೋಟೋ ತಗೊಳ್ಳಿ, ಎಲ್ಲ ತಗೊಳ್ಳಿ. ಅದರಲ್ಲಿ ದಾಳಿ ಅನ್ನೋ ಶಬ್ದವನ್ನ ನಿಮ್ಮ ಮೀಡಿಯಾದಲ್ಲಿ, ಪೇಪರ್ಗಳಲ್ಲಿ ಬರುತ್ತೆ. ಯಾಕೆ ದಾಳಿ ಮಾಡಿದ್ರು ಅಂತ ಕೆಲವರಿಗೆ ಗೊತ್ತಿರಲ್ಲ ಏನು ಉದಾಹರಣೆ ಹೇಳ್ಬೇಕಂದ್ರೆ, ಕಳೆದ ವರ್ಷ ಬೇರೆ ಜಿಲ್ಲೆ ಸಮಸ್ಯೆ ಆದಾಗ ಇವರಿಗೆ ಅರ್ಜೆಂಟ್ ರಿಪೋರ್ಟ್ ಕೊಡೋದೇನೋ ಇತ್ತು. ಆವಾಗ ಬರೀ ಕೃಷಿ ಇಲಾಖೆ ಅಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಸಹ ಸರ್ಕಾರ ಅಧಿಕಾರ ಕೊಟ್ಟಿತ್ತು. 7 ಗಂಟೆ ಬಂದು ಎಲ್ಲ ಬಾಗಿಲು ಹಾಕಿದ ಡೀಲರ್ಸ್ಗಳನ್ನು ಬಾಗಿಲು ತೆಗೆಸಿದ್ದಾರೆ. ಯಾರು ರೆವಿನ್ಯೂ ಇಂದ ತಹಸೀಲ್ದಾರು ಅಥವಾ ಪಂಚಾಯತ್ ಲೆವೆಲಲ್ಲಿ PDOs ಮತ್ತೆ ಪೊಲೀಸ್ ಜೀಪ್, ಒಂದು ತಹಸೀಲ್ದಾರ್ ಜೀಪ್, ಒಂದು ಪೊಲೀಸ್ ಜೀಪ್. ಅದು ನಮ್ಮನ್ನು ನೋಡೋರು ರೀತಿನೇ ಬೇರೆ ಇರುತ್ತೆ. ಅವರಲ್ಲ, ಬೇರೆ ಹೊರಗಿನ. ಇವ್ರು ಏನ್ ಮಾಡಿದ್ದಾರೆ ಏನು ಅಂತ ಎಲ್ಲ ಶಾಪ್ಗಳನ್ನು ಅದೇ ಎಲ್ಲ ಶಾಪಿನವರು ಬಂದು ಮಾಡಿದವರು ಮನೆಯಿಂದ ವಾಪಸ್ ಬಂದು ತೆಗೆದವರಿಗೆ ತಪಾಸಣೆಗೆ ಸಹಕಾರ ಕೊಟ್ಟಿದ್ದಾರೆ. ಚೆಕ್ ಮಾಡಿ ಸರ್, ಸರಿ ಉಂಟು. ಬೇರೆ ಜಿಲ್ಲೆಯಲ್ಲಿ ಯೂರಿಯಾ ಸಮಸ್ಯೆ ಆದಾಗ ಅಲ್ಲ ಮಾಡ್ತಾರೆ ತಪ್ಪು. ಕೆಲವೊಂದು ಜಿಲ್ಲೆಯಲ್ಲಿ ಕೆಲವೊಂದು ಡೀಲರ್ಸ್ ಮಾಡ್ತಾರೆ, ನಾವು ಹೇಳೋದಿಲ್ಲ, ಅದನ್ನು ಕಾನೂನು ಕ್ರಮ ಕೈದುಕೊಳ್ಳಿ. ಬಟ್ ಅದೇ ಇವ್ರು ಹೇಳಿದಾಗೆ ದಾಳಿ ಅನ್ನೋದು ಒಂದು ಏನು ಅಗೌರವವಾಗಿ ನೋಡ್ಕೊಂಡಾಗುತ್ತೆ ಅಂತ ನಮ್ಮ ಒಂದು. ಈ ಡೀಲರ್ಸ್ನ ಇವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಬೇರೆ ಏನಾದರೂ ಹೊಸ ಕ್ರಮಗಳನ್ನು ಕೈಗೊಳ್ಳಬಹುದಾ ಅನ್ನುವಂಥದ್ದು ನಿಮ್ಮದೇನಾದ್ರು ಐಡಿಯಾಸ್ ಇದೆಯಾ? ಅಲ್ಲ, ಅದನ್ನು ಮನವಿಯಲ್ಲೇ ನಾವು ತಿಳಿಸಿದ್ದೀವಿ. ಈಗ FID ಮಾಡಿದ್ದು ಒಳ್ಳೇದಕ್ಕೇನೆ, ಅಂದರೆ ರೈತರಿಗೆ ಗೊಬ್ಬರ ಹೋಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದು. ಬೇರೆ ಮಿಸ್ಯೂಸ್ ಆಗಬಾರ್ದು. ಕೆಲವೊಂದು ಗೊಬ್ಬರಗಳು ಬೇರೆ ಬೇರೆ, ಇದು ಸಬ್ಸಿಡಿಯಿಂದ ಬಂದಿರುವಂಥ ಸರ್ಕಾರ ರೈತರಿಗೂ ಸಬ್ಸಿಡಿ ಕೊಡುತ್ತೆ, ಅದು ರೈತರಿಗೆ ತಲುಪಬೇಕು. ಇನ್ಯಾವುದೋ ಒಂದು ಕಾಳಸಂತೆಯಲ್ಲಿ ಹೋಗಬಾರ್ದು, ಬೇರೆ ಉದ್ದೇಶಕ್ಕೆ, ಕಮರ್ಷಿಯಲ್ ಉದ್ದೇಶಕ್ಕೆ ಹೋಗಬಾರ್ದು ಅನ್ನೋ ಮಾಡಿದ್ದಾರೆ. ಅದು ಒಳ್ಳೇದು, ನಾವು ಸ್ವಾಗತ ಮಾಡ್ತೀವಿ. ಆ FID ಮತ್ತು POS, ಸೆಂಟ್ರಲ್ ಗೌರ್ಮೆಂಟಿಂದ ಏನು POS ಅಂತ, FID ಸ್ಟೇಟ್ ಗೌರ್ಮೆಂಟಿಂದ ಮಾಡಿರುತ್ತದೆ. ಇದು POS DBT, ಡೈರೆಕ್ಟ್ ಸೇಲ್ ಅಂತ ಏನಿದೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಪಾಯಿಂಟ್ ಆಫ್ ಸೇಲಲ್ಲಿ ಮಾಡಬೇಕು ಅಂತ ಏನಿದೆ, ತಗೊಂಡು ಆಧಾರ್ ತಗೊಂಡು, ಅದು ಮತ್ತೊಂದು ಸಿಸ್ಟಮ್ ಮೆಷಿನ್ ಇದೆ. ಆ ಡಿವೈಸ್ ಇದನ್ನು ಒಂದೇ ಮಾಡಿ ಅಂತ ಹೇಳಿದ್ವಿ ನಾವು. ಒಂದರಲ್ಲೇ ಎರಡನ್ನೂ ಕೊಡಿ. ಅವ್ನು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇಟ್ಕೊ ಒಂದು ಕಡೆ, ಇನ್ನೊಂದು ಕಡೆ ಇದು ಮಾಡೋ ಬದಲು ಆ POS ಮೆಷಿನ್ಗೆ ಇದನ್ನು ಲಿಂಕ್ ಮಾಡಿ. ಅಂದರೆ ಒಂದೇ ಸರಿ ಅವನು ಆಧಾರ್ ತಗೊಂಡು FID ತೋರಿಸ್ಬೇಕು, ಅಲ್ಲಿ ಇದನ್ನು ತೋರಿಸ್ಬೇಕು, ಅವಾಗ ಈಸಿ ಆಗುತ್ತೆ ಅಂತ ಹೇಳಿದ್ವಿ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಯವರು ಮತ್ತು ಜಂಟಿ ಕೃಷಿ ನಿರ್ದೇಶಕರು ತುಂಬ ಅದಕ್ಕೆ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಪ್ರಯತ್ನ ಪಡ್ತೀವಿ ನಾವು, ಅಂದರೆ ಅವರು ಮೇಲ್ಗಡೆ ಬರೆದು ಅದನ್ನು ಸರಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಎಲ್ಲ ಜಿಲ್ಲೆ ಸಿಸ್ಟಮ್ ಅಥವಾ ಹೊಸ ಆ್ಯಪ್ ಹೊಸ ಆ್ಯಪ್ ಮಾಡಿದ್ದಾರೆ. ಈಗ ಹೊಸ ಆ್ಯಪ್ ಹೇಗೆ ಮಾಡಿದ್ದಾರೆ ಅಂದರೆ, ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಸಿಸ್ಟಮಲ್ಲಿ ಮಾಡುವಂಥದ್ದು ಮಾಡಿದ್ದಾರೆ. ಅದನ್ನು ನಾವು POS ಸಿಸ್ಟಮ್ ಇದೆಯಲ್ಲ, ಡಿವೈಸ್ ಇದೆಯಲ್ಲ, ಅದಕ್ಕೆ ಡೈರೆಕ್ಟ್ ಲಿಂಕ್ ಮಾಡಿ ಅದರಲ್ಲೇ ಮಾಡುವಂಗೆ ಮಾಡಿ ಅಂತ ಹೇಳಿದ್ವಿ. ಎರಡನ್ನೂ ಒಂದೇ ಕೆಲಸ ಅಂತ ಹೇಳಿದ್ವಿ. ಅದು ನಮ್ಮ ರಾಜ್ಯದ ಎಲ್ಲರ ಡಿಮಾಂಡ್. ಅದು ಅದನ್ನು ರಾಜ್ಯ ಮಟ್ಟದಲ್ಲಿ ಸರಿ ಮಾಡಿದರೆ ಅದೊಂದು ತುಂಬ ಅನುಕೂಲ. ಇಷ್ಟು ದಿವಸ ಏನು DBT ಥ್ರೂ ಮಾಡ್ತಾ ಇದ್ದೀವಿ, ಅದು ಈ 2 ಕೆಲಸ ತಪ್ಪುತ್ತೆ. ಸಮಯದ ಸಣ್ಣ ಸಣ್ಣ ಶಾಪ್ಗಳಿಗೆ ಮೊಬೈಲ್ ಇಟ್ಕೋಬೇಕು, ಅದರಲ್ಲಿ ಮಾಡಬೇಕು, ಅದು ಸರಿಯಾಗಿ ಕಾಣಿಸೋದಿಲ್ಲ, ಎಲ್ಲ ಸಮಸ್ಯೆ ಇರುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ, ಅದು ಮಾಡುವಾಗಲೇ ಗೊತ್ತಾಗೋದು ಸಮಸ್ಯೆ ಏನು. ರೈತ ಅರ್ಜೆಂಟ್ ಮಾಡ್ತಾ ಇರ್ತಾನೆ, ಅವನಿಗೆ ಪಾಪ ನಮ್ಮ ಸಣ್ಣ ಸಣ್ಣ ಅಂಗಡಿಗಳಲ್ಲಿ
ಹಳ್ಳಿಗಳಲ್ಲಿ ಅಂಗಡಿ ಲೈಸೆನ್ಸ್ ಅಂಗಡಿನೇ ಇರುತ್ತೆ, ಅಲ್ಲಿ ಓನರೇ ಯೂರಿಯಾ ಕಟ್ಟಿ ಕೊಡಬೇಕು ಚೀಲದಲ್ಲಿ, ಅವ್ನ ಕೈ ತೊಳ್ಕೊಬೇಕು. ಮೊಬೈಲ್ ಮುಟ್ಟಿದ್ರೆ ಪುನಃ ವರ್ಕ್ ಆಗಲ್ಲ, ಅಲ್ಲಿ ಮೊಬೈಲ್ ನೋಡೋಕೆ ಈ ಸಮಸ್ಯೆ ಎಲ್ಲ ಟೆಕ್ನಿಕಲ್ ಸಮಸ್ಯೆ ಇದೆ. ಅದನ್ನ ನಾವು ಹೇಳಿದ್ರೆ ಅದು ಸಣ್ಣದು ಅನ್ಸುತ್ತೆ, ಬಟ್ ಸಣ್ಣದಲ್ಲ, ಅದು ಟೆಕ್ನಿಕಲ್ ಸಮಸ್ಯೆನೇ ಅದು. ಅದರಲ್ಲಿ ಕೊಟ್ಟ ಮೇಲೆ ಇಲ್ಲಿ ನಾವು ಸರಿ ಅದನ್ನ ಮಾಡಲೇಬೇಕು, ಯಾವುದು FID ಹಾಕಲೇಬೇಕು, POS ಅಲ್ಲಿ ಕ್ಲಿಯರ್ ಮಾಡಲೇಬೇಕು, ಅದೆಲ್ಲ ಸಮಸ್ಯೆ ಇದೆ. ಒಂದೇ ಸಿಸ್ಟಮಲ್ಲಿ ಮಾಡಿ ಅಂತ ನಾವು ಹೇಳಿದ್ದೀವಿ, ಅದಕ್ಕೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಪ್ರಯತ್ನಿಸ್ತೇವೆ ಅಂತ ನೋಡಬೇಕು. ಬೇರೆ ಏನು ಆಲೋಚನೆ? ಈಗ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿಮ್ಮ ಆ ಭಾಗದಲ್ಲಿ ಅಥವಾ ಕುಂದಾಪುರ ಬೈಂದೂರು ಭಾಗದಲ್ಲಿ ಯಾವ ರೀತಿಯಾಗಿ ರೈತರ ಒಂದು ಆಕ್ಟಿವಿಟೀಸ್ ಇದೆ, ಅಥವಾ ಅಲ್ಲಿ ಯಾವ ರೀತಿಯಾಗಿ ಬಳಸ್ತಾರೆ ಅಂತ? ಈ ರಸಗೊಬ್ಬರ ಇರಬಹುದು, ಒಂದೊಂದು ಏರಿಯಾದಲ್ಲಿ ಒಂದೊಂದು ಟೈಪಿಗೆ ಮಾಡ್ತಾ ಇದ್ದಾರೆ. ನಮ್ಮ ಬೈಂದೂರು ಏರಿಯಾದಲ್ಲಿ ಮೊದಲು ಶೇಂಗಾ ತುಂಬ ಇತ್ತು, ಒಪ್ಪಂದ, ಬೈಂದೂರು, ಕೆರಮಿನಜೋಶಿಯರ, ನಾವೊಂದು ಇಲ್ಲ ಶೇಂಗಾ ಇತ್ತು. ಈಗ ಸ್ವಲ್ಪ ಶೇಂಗಾ ಬಂದು ವಾಪಸ್ ಎಲ್ಲ ಕಲ್ಲಂಗಡಿ ಹೋಗಿದ್ದಾರೆ, ಕಲ್ಲಂಗಡಿ ಬೆಳೆ ಇದೆ. ಸ್ವಲ್ಪ ಈ ಕಡೆ ಬಂದರೆ ನಿಮ್ಮದು ಉದ್ದು, ಅವಡೆ, ನಿಮ್ಮದು ಕೋಟ, ಬ್ರಹ್ಮಾವರ, ತರಕಾರಿ. ಬ್ರಹ್ಮಾವರ ಬಂದರೆ ವಾಪಸ್ಸು ತರಕಾರಿ ಬೆಳೆಗಳು ಜಾಸ್ತಿ. ನೀವು ಸ್ವಲ್ಪ ಈ ಕಡೆ ಬಂದರೆ ಕಟ್ಪಾಡಿ ಬಂದರೆ ಕಟ್ಪಾಡಿ, ಮಲ್ಲಿಗೆ, ಶಂಕರ್ಪುರ ಮಲ್ಲಿಗೆ ದೇವರು ಬಂದರು. ಈ ಕಡೆ ಬದನೆಕಾಯಿ ಏನು ಹೇಳ್ತಾರೆ, ಮಟ್ಟುಗೊಳ್ಳದವ್ರು ಬಂದರು. ನೀವು ಸ್ವಲ್ಪ ಒಳಗಡೆ ಹೋದರೆ ಎಲ್ಲ ರಬ್ಬರ್ ತೋಟಕ್ಕೆ ಬಂದರು. ಸ್ವಲ್ಪ ನದಿ ಸೈಡ್ ಬಂದರೆ ಅಡಿಕೆಗೆ ಹೋದರು. ಆ ಕಡೆ ಹೋದರೆ ಎಲ್ಲ ಸ್ವಲ್ಪ ಫಾರೆಸ್ಟ್ ಏರಿಯಾದಲ್ಲಿ ದೊಡ್ಡ ದೊಡ್ಡ ಲ್ಯಾಂಡ್ ಇದ್ದಲ್ಲಿ ಎಲ್ಲ ಪೈನಾಪಲ್ಲಿಗೆ ಹೋದರು. ಈ ಪೈನಾಪಲ್ನವರು ಲೀಸ್ ಕೊಟ್ಬಿಟ್ರು, 30 ಎಕರೆ 40 ಎಕರೆ ಇದ್ದವರು ಎಲ್ಲ 4 ಜನ 5 ಜನರು ಸೇರಿ ಅವರು ಪೈನಾಪಲ್ ಮಾಡಿದರು. ಹಾಗಾಗಿ ಒಂದೊಂದು ಏರಿಯಾದಲ್ಲಿ ಸ್ವಲ್ಪ ಸೀಸನ್ ವೈಸ್ ಒಂದೊಂದು ಗೊಬ್ಬರ ಬೇಕಾಗ್ತದೆ. ಪೈನಾಪಲ್ನವರು ಯಾವಾಗಲೂ ಹಾಕ್ತಾ ಇರ್ತಾರೆ, ಅವ್ರು ಈಲ್ಡ್ ಬರಬೇಕಂದ್ರೆ ಹಾಕ್ತಾ ಇರ್ತಾರೆ. ರಬ್ಬರ್ನವ್ರು ವರ್ಷಕ್ಕೆ 1-2 ಸಲ ಹಾಕ್ತಾರೆ, ಅವ್ರದ್ದು ಬೇರೆ. ಶೇಂಗಾದವ್ರು ಬೇರೆ, ಕಲ್ಲಂಗಡಿ ಹಣ್ಣು ಅವ್ರದ್ದು ಬೇರೆ. ಹಾಗೆ ಆಯಾ ಏರಿಯಾದಲ್ಲಿ ಎಲ್ಲ ಹಂಚಿ ಹೋಗ್ತಾ ಇದೆ. ಮತ್ತು ರೈತರು ಏನು ಸಿಗ್ತದೆ ಅದು ಅಡ್ಜಸ್ಟ್ ಆಗ್ತದ ಅಂತ ನೋಡಿ ಹೋಗ್ತಾ ಬಿಟ್ಟರೆ ಗಲಾಟೆ ಮಾಡೋದು. ರೈತರು ಬಾರಿ ಒಳ್ಳೆಯವರು. ಈಗ ಭತ್ತದ ಕೃಷಿ ಎಷ್ಟು ಕಮ್ಮಿ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಉಂಟು ಈಗ? ಇಲ್ಲ, ಸಾಧಾರಣ ನನ್ನ ಅಂದಾಜು ಅಲ್ಲಿ ಸ್ವಲ್ಪ ಈಗ 1-2 ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತೆ. KVK ಅವರು ಸ್ವಲ್ಪ ನಿಮ್ಮ ಭತ್ತದ ಬೀಜವನ್ನು ಕೊಟ್ಟು, ನಮ್ಮ ಉಡುಪಿ ಜಿಲ್ಲೆ KVK ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಕೃಷಿ ಇಲಾಖೆಯವರು ಕೊಡ್ತಾರೆ, ಭತ್ತವನ್ನು ಕೊಟ್ಟು M4 ಇಲ್ಲ ಅಂದರೂ ಎಲ್ಲಿಂದಾದ್ರೂ ತರಿಸಿ ತುಂಬ ಭತ್ತವನ್ನು ಕೊಡ್ತಾರೆ. ಹೊಸ ತಳಿಯ ಭತ್ತ ಕೊಟ್ಟು ಈಗ ಸ್ವಲ್ಪ ಕೃಷಿ ಭತ್ತದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಹಿಂದೆ ಸಿಗ್ತಾ ಇರಲಿಲ್ಲ, ಬೀಜನೇ ಸಿಗ್ತಾ ಇರಲಿಲ್ಲ. ಈಗ ಯಾವ ರೀತಿಯಾಗಿ ಉಂಟು? ಈಗ ಒಳ್ಳೆ ಸಫಿಶಿಯೆಂಟ್ ಆಗಿ ಸಿಗ್ತಾ ಇದೆ. KVK ಅವರು ಬೇಕಾದಷ್ಟು ಕೊಡ್ತಾರೆ. ಕೃಷಿ ಯಾವ ತಳಿದ್ದು ಬೇಕಾದ್ರೂ ಕೊಡ್ತಾರೆ. ಸೀಸನ್ ಅಲ್ಲಿ ಇಂಥದೇ ಸೀಸನ್ ಇಂಥದೇ ತಳಿ ಮತ್ತೆ ಬೇರೆ ಜಿಲ್ಲೆಯಲ್ಲಿ ಬೆಳೆಯೋ ತಳಿ ನಮ್ಮಲ್ಲಿ ಸಾಧಾರಣ ಒಂದು ಮೇ 15 ಹಾಗೆ ಈಗ ಶುರು ಮಾಡ್ತಾರೆ. ಭತ್ತದ ಬೀಜ ಆಲ್ರೆಡಿ ಬಂದಾಗಿದೆ ಕೆಲವು ಕಡೆ. ಮೇ ಇಲ್ಲ ಜೂನಲ್ಲಿ ಬೇಕಾದಷ್ಟು ಭತ್ತದ ಬೀಜ ಕೊಡ್ತಾರೆ. ಕೊರತೆ ಇಲ್ಲ. ನೆಕ್ಸ್ಟ್ ಈಗ ಭತ್ತದ ಆದ ಕೂಡಲೇ ಒಂದು ಶೇಂಗಾ ಬೀಜವನ್ನು ತಂದು ಕೊಡ್ತಾರೆ, ನೆಲಗಡಲೆ. ಅದು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ ರೈತರಿಗೆ, ಅದು ಕೊಡ್ತಾರೆ. ನಮ್ಮ ಪರವಾಗಿ ರೈತರಿಗೆ ಒಂದು ಮುಖ್ಯ, ನಿಮ್ಮ ಮೂಲಕ ಒಂದು ಮುಖ್ಯ ಮನವಿ ಅಂದ್ರೆ, ಈ ಉದಾಹರಣೆಯನ್ನು ಕೊಡ್ತೀನಿ ನಾನು. ಇವರು ಬೈಂದೂರು ಏರಿಯಾದಲ್ಲಿ ಕಲ್ಲಂಗಡಿಯನ್ನು ತುಂಬ ಬೆಳೀತಿದ್ರು. ಕಲ್ಲಂಗಡಿ ನಾನು ನೋಡಿದಾಗೆ ಕಂಪನಿಯವರದ್ದೇ ಒಂದು ಇಷ್ಟು ದಿವಸದ ಮೆಚುರಿಟಿ ಅಂತ ಇರುತ್ತೆ, ಅದಕ್ಕೆ 80ರಿಂದ 85 ದಿವಸ 90 ದಿವಸ ಅಂತ. ಇಲ್ಲಿ ಏನು ಮಾಡ್ತಾರೆ, ಸಿಕ್ಕಾಪಟ್ಟಿ ಗೊಬ್ಬರಗಳನ್ನು ಹಾಕ್ತಾರೆ. ಇದು ನೀರಲ್ಲಿ ಕರಗುವಂಥ ಗೊಬ್ಬರಗಳು, ವಾಟರ್ ಸೊಲ್ಯೂಬಲ್, 2 ದಿವಸಕ್ಕೊಮ್ಮೆ ಸ್ಪ್ರೇ ಕೊಡ್ತಾರೆ. ಅದು ಕೊಟ್ಟು ನಮ್ಮಲ್ಲಿ ಗಡಿಬಿಡಿ 50 ದಿವಸಕ್ಕೆ ಬರಬೇಕು ಅದು ಕಟಾವು. 50 ದಿವಸಕ್ಕೆ ಬೆಳೆದ್ಬಿಡುತ್ತೆ. ಕಂಪನಿ ರೆಕಮೆಂಡೇಶನ್ 80 ದಿವಸ ಇರುತ್ತೆ, ಇದು 50 ದಿವಸಕ್ಕೆ ಬಂದು ಮಾರಾಟ ಮಾಡಿಬಿಡ್ತಾರೆ. ಅಂದ್ರೆ ದಪ್ಪ ಆಗಿ ಬಂದ್ಬಿಡುತ್ತೆ. ಅದರಿಂದ ಏನಾಗಿದೆ ಅಂದರೆ, ಒಂದು ನೀವು ನೋಡಿರ್ಬೇಕು, ಕಲ್ಲಂಗಡಿಯಲ್ಲಿ ಟೇಸ್ಟೇ ಇಲ್ಲ, ಈಗ ಸ್ವೀಟ್ನೆಸ್ ಇರಲ್ಲ, ಅಂದರೆ ಇಮ್ಯಾಚೂರ್ ದಪ್ಪ ಆಗಿ ದೊಡ್ಡದಾಗಿ ಬಂದಿರುತ್ತೆ. ಇನ್ನೊಂದು ಬರ್ತಾ ಮಣ್ಣು ಹಾಳಾಗುತ್ತೆ, ಅಲ್ಲಿ ಗಿಡಗಳಿಗೆ ರೆಸಿಸ್ಟೆನ್ಸು ಕಮ್ಮಿ ಆಗುತ್ತೆ. ಈಗ ಮೊನ್ನೆ ಪೇಪರಲ್ಲಿ ನೋಡಿದ್ದೀರಿ, ಎಲ್ಲ ಕಲ್ಲಂಗಡಿ ಬೆಳೆಗಳು ನಷ್ಟ ಆಗಿದೆ, ರೋಗ ಬಂದಿದೆ. ರೋಗ ಬಂದ ಕಾರಣ ಅಂದರೆ ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆ. ಅದು ಕ್ರಮಬದ್ಧವಾಗಿ ವಿಜ್ಞಾನಿಗಳು ಹೇಳಿದ ಪ್ರಕಾರ, ನಮಗೆ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳೇ ಹೇಳ್ತಾರೆ, ಅವರು ನಮ್ಮ ಅದು ಕೇಳಲ್ಲ, ಅವರದ್ದೇ ಒಂದು ಮಾಡ್ತಾರೆ ಅಂತ. ಅತಿಯಾದ ಬಳಕೆಯಿಂದ ಯಾರ್ಯಾರೋ ಅಲ್ಲಿ ಆ ಪಕ್ಕದವ್ರು ಹೇಳಿದ್ದಾರೆ, ಇಷ್ಟು ಬೆಳೆದು ಮಾಡಿ ಈಗ ಎಲ್ಲ ಹಾಳಾಗ್ತದೆ. ನಿನ್ನೆ ಪೇಪರಲ್ಲೂ ಇದೆ, ಮೊನ್ನೆ ಪೇಪರಲ್ಲೂ ಇದೆ. ನಾನು ಅವ್ರ ಹತ್ರ ಮನವಿ ಮಾಡುವಂಥದ್ದು, ನೀವು ಗಡಿಬಿಡಿ ಮಾಡಬೇಡಿ, ರೆಕಮೆಂಡೆಡ್ ಡೇಸ್ ಎಷ್ಟು ಅಲ್ಲಿ ಅವ್ರಿಗೆ ಪಾಪ ಇಲ್ಲಿ ಇವ್ರು ಗಡಿಬಿಡಿ ಮಾಡಿಲ್ಲ ಅಂದ್ರೆ ಇನ್ನೊಬ್ಬ ಮಾರ್ತಾನೆ, ಅವನಿಗೆ ರೇಟ್ ಸಿಗತ್ತೆ ಅಂತ. ಒಂದು ಅತಿಯಾದ ಬಳಕೆ ಒಳ್ಳೆದಲ್ಲ. ವಾಟರ್ ಸೊಲ್ಯೂಬಲ್ ಅನ್ನ
ನೀರಲ್ಲಿ ಕರಗುವ ಗೊಬ್ಬರವನ್ನು ಎಷ್ಟು ದಿವಸಗಳ ಹಂತ ಹಂತವಾಗಿ ಸಿಂಪಡಣೆ ಮಾಡಬೇಕು ಅನ್ನೋದಕ್ಕೊಂದು ರೆಕಮೆಂಡೇಶನ್ ಇರುತ್ತೆ. ಅದನ್ನು ಕೊಡುವಂಥದ್ದು ವಿಜ್ಞಾನಿಗಳು. ಅದನ್ನು ಫಾಲೋ ಮಾಡಿ, ಖಂಡಿತ ನಿಮ್ಗೆ ಚೆನ್ನಾಗಾಗುತ್ತೆ. ಅತಿಯಾದ ಬಳಕೆ ಮತ್ತು ಯಾವುದೋ ಒಂದು ಎಲೆಯಲ್ಲಿ ಯಾವುದೇ ರೋಗ ಅಥವಾ ಸಣ್ಣ ಕೀಟ ನೋಡಿ ಏನೇನೋ ತಂದು ದಿನ ಔಷಧ ಹೊಡೆಯುವಂಥದ್ದು. ಒಂದು ಔಷಧ ಯೂಸ್ವಲಿ ಒಂದು ಔಷಧಕ್ಕೆ 20-30 ದಿವಸ ಅದರ ರೆಸಿಡ್ಯೂಯಲ್ ಎಫೆಕ್ಟ್ ಇರುತ್ತೆ. ಅಂದರೆ ಇವತ್ತು ಹೊಡೆದ್ರೆ 30 ದಿವಸ ತನಕ ಪವರ್ ಇರುತ್ತೆ. ಇವತ್ತು ಹೊಡೆದು ನಾಳೆ ಪುನಃ ಕೀಟ ಕಾಣ್ತು ಅಂದ್ರೆ ಅದು ನಿಧಾನಕ್ಕೆ ಹೋಗುವಂಥದ್ದು, ನಾಕ್ ಡೌನ್ ಎಫೆಕ್ಟ್ ಇರಲ್ಲ. ಅದು ಪುನಃ ಇವತ್ತು ಹೊಡೆದ ನಾಳೆ ಮತ್ತೊಂದು ಏನೋ ಕಾಣಿಸ್ತಿದೆ ಅಂತ ನಾಳೆ ಇನ್ನೊಂದು ಔಷಧ ಹೊಡೆದ, ಅವಾಗ ಸ್ಟ್ರೆಸ್ ಆಗುತ್ತೆ. ನಾವು ಮನುಷ್ಯ ಜ್ವರ ಬಂತು ಅಂತ ಇವತ್ತು ಔಷಧ ಬಿಟ್ಟಿಲ್ಲ ಅಂತ ನಾಳೆ ಇನ್ನೊಂದು ತಿಂದರೆ ಏನದು ವೆಯ್ಟ್ ಮಾಡಬೇಕಲ್ಲ, ಅದನ್ನು ಮಾಡಬೇಕು. ಇದು ಅತಿಯಾದ ಬಳಕೆ ಒಳ್ಳೆಯದಲ್ಲ. ನಾವೇ ಯಾರೋ ಮಾಡ್ತಾರೆ ಅನ್ನೋ ಮಾಡೋದಕ್ಕಿಂತ ಮಾಹಿತಿಗಳನ್ನು ತಗೊಂಡು ಮಾಡಿ ಅಂತ ನಾನು ಹೇಳಿದೆ. ಓಕೆ, ಈಗ ಕೊನೆಯದಾಗಿ ವೀಕ್ಷಕರಿಗಾಗಿ ನಿಮ್ಮ ಸಂಘದ ಮೂಲಕ ಅವರು ಯಾವ ರೀತಿಯಾದಂತಹ ಸಂದೇಶಗಳನ್ನು ಕೊಡಲಿಕ್ಕೆ ಸಂದೇಶಗಳು ಅದೇ, ನಾವು ಆದಷ್ಟು ರೈತರ ಬಗ್ಗೆನೇ ಇದ್ದೇವೆ. ಎಲ್ಲ ಅಂಗಡಿಯವರು, ನಾನು ಅವನು ಇವರು ಅಂತಲ್ಲ, ಪ್ರತಿಯೊಂದು ಮಾರಾಟಗಾರರು ರೈತರ ಬಗ್ಗೆನೇ. ರೈತರು ಬೆಳೆದರೆ ನಮಗೂ ಉಳಿತದೆ, ರಾಜ್ಯಕ್ಕೂ ಲಾಭ, ದೇಶಕ್ಕೂ ಲಾಭ. ನೀವು ರೆಕಮೆಂಡ್ ಪ್ರಕಾರ ನಿಮ್ಮ ಸಜೆಷನ್ ಏನೇ ಇರಲಿ, ಎಲ್ಲ ಕ್ವಾಲಿಫೈಡ್ ಪರ್ಸನ್ನೇ, ಎಲ್ಲ ಮಾರಾಟಗಾರರು ಬೇಸಿಕ್ ಕೋರ್ಸನ್ನು BSc ಅಗ್ರಿನೂ ಆಗಿ ಕ್ವಾಲಿಫೈಡ್ ಪರ್ಸನ್ನೇ ಅಂಗಡಿಯಲ್ಲಿ ಕೂತ್ಕೊಳ್ತಾರೆ. ಅವರ ಸಲಹೆಯನ್ನು ಸ್ವಲ್ಪ ತಗೊಳ್ಳಿ. ಸೀದಾ ನಿಮ್ಮದೇ ಆದಂಥ ಮೆಥಡ್ ಮಾಡಬೇಡಿ. ನಿಮ್ಮ ಮೆಥಡ್ ಮಾಡಿ, ನೀವು ಹಳೇದು ಮಾಡ್ತಿದ್ದೀರಿ ಮಾಡಿ, ತೊಂದರೆ ಇಲ್ಲ. ಅದು ಸ್ವಲ್ಪ ಕೃಷಿ ಇಲಾಖೆಯವರದ್ದು, ಅಂಗಡಿಯವ್ರದ್ದು ಸಲಹೆ ತಗೊಳ್ಳಿ. ಸೈಂಟಿಸ್ಟು ಹೇಳ್ತಾರೆ ಇಷ್ಟೇ ಕೆಮಿಕಲ್ ಹಾಕಿ, ಇಷ್ಟೇ ಗೊಬ್ಬರ ಹಾಕಿ ಅಂತ ವಿಪರೀತ ಹಾಕಿ ನೀವು ಮಣ್ಣನ್ನು ಹಾಳು ಮಾಡಬೇಡಿ. ನಿಮ್ಗಾಗಿಲ್ಲ ಮಣ್ಣು ಶಾಂಪಲನ್ನು ನೀವು ಯಾವುದೇ ಅಂಗಡಿ ತಂದು ಕೊಟ್ಟರು ಅವರೇ ಕಳಿಸಿ ಮಣ್ಣನ್ನು ಶಾಂಪಲ್ ಟೆಸ್ಟ್ ಮಾಡಿ ತರಿಸ್ತಾರೆ. ನಿಮ್ಮ ಮಣ್ಣಲ್ಲಿ ಏನು ಕಡಿಮೆ ಇದೆ ಅವರೇ ಹೇಳ್ತಾರೆ. ನೀವು ಅಂಗಡಿಯವ್ರದ್ದು ಮಾತು ಕೇಳಿ. ನಿಮ್ಮ ಮನೆ ಬಾಗಿಲಿಗೆ ಯಾರ್ಯಾರೋ ತಂದು ಕೊಡ್ತಾರೆ, ಯಾರೋ ಹೇಳಿದ್ರು ಆ ಮನೇನು ಹಾಕಿದ ಈ ಮನೇನು ಹಾಕಿದ, ಹಾಕ್ಲಿಕ್ಕೆ ಹೋಗ್ಬೇಡಿ. ಮಣ್ಣು ಹಾಳು, ನಿಮ್ಮದು ಹಣನೂ ವೇಸ್ಟು, ಬೇಸಾಯನೂ ಹಾಳಾಗ್ತದೆ. ಆ ರೀತಿ ಮಾಡಬೇಡಿ. ರೆಕಮೆಂಡ್ ಪ್ರಕಾರ ನೀವು ಹಾಕಿ ಅಂತ ನಾವು ಕೇಳ್ಕೊಳ್ತಾ, ಮೊನ್ನೆ ಅಡಚಣೆ ಅದಕ್ಕೆ ಮತ್ತೊಮ್ಮೆ ಕ್ಷಮೆ ಕೇಳ್ತಾ, ಮುಖ್ಯವಾಗಿ ರೈತರಲ್ಲಿ ಮನವಿ, ಈ ವರ್ಷದಿಂದ FID ಕಂಪಲ್ಸರಿ ಮಾಡಿದ್ದಾರೆ ಸರ್ಕಾರ. ಎಲ್ಲರೂ ನಿಮ್ಮ RTCನ ಕೃಷಿ ಇಲಾಖೆಗೆ ತಗೊಂಡೋಗಿ ಎಲ್ಲಾ ಭೂಮಿಯನ್ನ FID ಲಿಂಕ್ ಮಾಡ್ಕೊಳ್ಳಿ. FID ಲಿಂಕ್ ಮಾಡಿ ಪ್ರತಿಯೊಬ್ಬರದ್ದು. ಇನ್ನು ಯಾರು ಸತ್ತವರ ಹೆಸರಲ್ಲಿ ಇರುತ್ತೆ ಅಥವಾ ಇನ್ನು ವಯಸ್ಸಾದವರು ಅಡ್ಡಾಡ್ಲಿಕ್ಕೆ ಆಗದ ಹೆಸರಿರುತ್ತೆ, ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಮೊನ್ನೆ DC ಹೇಳಿದ್ರು ತುಂಬಾ ರೆಕಾರ್ಡ್ಸ್ ಸರಿಯಾಗಿಲ್ಲ ಅಂತ. ಎಲ್ಲ ರೆಕಾರ್ಡ್ಸ್ ಸರಿ ಮಾಡಿ ಪ್ರತಿಯೊಬ್ಬ ರೈತರು ನಿಮ್ಮ ಪ್ರತಿಯೊಂದು 1 ಸೆಂಟ್ಸ್ ಜಾಗ ಇದ್ರೂ ಕೃಷಿ ಜಾಗವನ್ನ FIDಗೆ ಲಿಂಕ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಯೂರಿಯಾ ರಸಗೊಬ್ಬರ ಬೇಕು ಅಂದ್ರೆ FID ಕಂಪಲ್ಸರಿ ಬೇಕಾಗುತ್ತೆ. FID ಇಲ್ಲದೆ ಯಾವುದೇ ಮಾರಾಟಗಾರರ ಹತ್ರ ಹೋದ್ರೂ ನಿಮಗೆ ಸಿಗೋದಿಲ್ಲ, ಸಿಗ್ಲಿಕ್ಕೆ ಕೊಡ್ಲಿಕ್ಕೆ ನಮ್ಗೆ ಅವಕಾಶನೂ ಇಲ್ಲ. ಆದ್ರೆ ನಿಮ್ಮ ಮಟ್ಟದಲ್ಲಿ ನೀವು FID ಮಾಡ್ಕೊಂಡು ಈ ಸರಿ ಮುಂಗಾರು ಬೆಳೆ ಭತ್ತಕ್ಕೆ ನೀವು ತಯಾರಾಗಿರಿ ಅಂತ ನಾನು ವೀಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಖಂಡಿತ ಸರ್. ಇದುವರೆಗೆ ಉಡುಪಿ ಚಾನಲ್ ಸ್ಟುಡಿಯೋಗೆ ಬಂದು ನೀವು ಕೃಷಿ ಪರಿಕರಗಳ ವಿಚಾರದ ಬಗ್ಗೆ ಕೂಡ ಮತ್ತು ಸಂಘದ ವಿಚಾರಗಳು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ನಿಮಗೆ ಯು ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತುಂಬ ಧನ್ಯವಾದ. ವೀಕ್ಷಕರೇ, ಇದುವರೆಗೆ ಉಡುಪಿ ಜಿಲ್ಲಾ ಕೃಷಿ ಪರಿಕರ ಮಾರಾಟಗಾರರು ಅನುಭವಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಉಡುಪಿ ಜಿಲ್ಲಾ ಅಗ್ರಿ ಇನ್ಪುಟ್ ಡೀಲರ್ಸ್ ಅಸೋಸಿಯೇಷನ್ ವತಿಯಿಂದ ಇವತ್ತು ರಂಜನ್ ಶೆಟ್ಟಿ ಮತ್ತು ಶಿವಾನಂದ ಪ್ರಭು ಅವರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದು ಈ ವಾರದ ಮುಖಾಮುಖಿ ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್ಗೆ.